ನಮಸ್ಕಾರ ಕನ್ನಡ ಕುಲ ಬಾಂಧವರೇ, ಹೇಗಿದ್ದೀರಾ? ಎಲ್ಲೆಡೆ ಕುತೂಹಲ ಕೆರಳಿಸಿರುವ, ಆಸಕ್ತಿ, ಅಚ್ಚರಿ, ಆನಂದಗಳನ್ನು ಉಂಟು ಮಾಡ್ತಾ ಇರುವ ನಮ್ಮ ಟೆಕ್ಸಸ್ ಕಿರುಚಿತ್ರಗಳ ಹಬ್ಬ, ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್. ತಮಾಷೆ ಮಾಡ್ತಾ ಇದ್ದೀನಿ, ಆದ್ರೆ ನಾವು ಚಿಕ್ಕದಾಗಿ ಚೊಕ್ಕದಾಗಿ TKSFF ಅಂತ ಕರೆಯುವ ನಮ್ಮ ಈ ಉತ್ಸವದ ಇಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿರೋದು ನಮಗೆ ತುಂಬಾ ಖುಷಿ ಕೊಡ್ತಾ ಇರೋ ವಿಷಯ. ನಾನು ನಿಮ್ಮ ಗೆಳೆಯ ರಘುನಂದನ ಹಾಲೂರು, ಕ್ಯಾಲಿಫೋರ್ನಿಯಾದಿಂದ, ಫ್ರಿಮಾಂಟ್ ನಗರದಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹಿಂದೆ ಇವತ್ತಿನ ಕಾರ್ಯಕ್ರಮದ ಎಕ್ಸಿಕ್ಯೂಷನ್ ನ ಜವಾಬ್ದಾರಿ ಹೊತ್ತು ಇಬ್ರು ಘಟಾನುಘಟಿಗಳು ನಿಂತಿದ್ದಾರೆ. ಅವರೇ ಶರತ್ ಮತ್ತು ಸುಧೀರ್ ಟೆಕ್ಸಸ್ ನಿಂದ. ನಮ್ಮ 3 ಜನ ಹಿಂದೆ ಬೆನ್ನೆಲುಬಾಗಿ ಒಂದು ದೊಡ್ಡ ತಂಡವೇ ಇದೆ. ಇಡೀ TKSFF ತಂಡದ ಸಮಸ್ತ ಸದಸ್ಯರ ಪರವಾಗಿ ತಮ್ಮೆಲ್ಲರಿಗೂ ಸ್ನೇಹಪೂರ್ವಕ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಬಹಳ ಮುಖ್ಯವಾದ ಒಂದು ವಿಷಯ ಮಾತಾಡೋಣ, ಬಹಳ ಗಹನವಾದ ವಿಷಯವನ್ನು ಮಾತಾಡೋಣ. ಆದ್ರೆ ಆ ವಿಷಯದ ಆಳಕ್ಕೆ ಧುಮುಕೋ ಮುಂಚೆ ನಾವು ನಮ್ಮ ಸ್ನೇಹಿತರಿಗೆ ಇನ್ನೊಂದು ಶೋ ಟೈಮ್ ವಿಡಿಯೋ ತೋರಿಸ್ಬಿಡೋಣ. ಏನಂತೀರಾ ಸುಧೀರ್? ದಯವಿಟ್ಟು ಶೋ ಟೈಮ್ ವಿಡಿಯೋ ಪ್ಲೇ ಮಾಡ್ಬೋದಾ? ಶ್ಯೂರ್. ಧನ್ಯವಾದಗಳು ಸುಧೀರ್. ಸ್ನೇಹಿತರೆ, ತಮಗೆ ಮತ್ತೊಂದು ಸಿಹಿ ಸುದ್ದಿನ ಕೊಡ್ತಾ ಇದ್ದೀನಿ ಪ್ರಾರಂಭದಲ್ಲೇ. ಏನಂತ ಹೇಳಿದ್ರೆ, ನಮ್ಮ TKSFF ಅಮೆರಿಕದ 12 ನಗರಗಳಲ್ಲಿ ಥಿಯೇಟ್ರಿಕಲ್ ಶೋಸ್ ಮಾಡ್ತಾ ಇವೆ. ಸಿಯಾಟಲ್ ನಲ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ 2 ಜಾಗದಲ್ಲಿ, ಟೆಕ್ಸಸ್ ಅಲ್ಲಿ 3 ಜಾಗದಲ್ಲಿ, ಮಿಡ್ ವೆಸ್ಟ್ ಮತ್ತೆ ಈಸ್ಟ್ ಕೋಸ್ಟ್ ಅಲ್ಲಿ ಸುಮಾರು 5-6 ನಗರಗಳಲ್ಲಿ ಈ ಥಿಯೇಟ್ರಿಕಲ್ ಶೋಸ್ ಇರುತ್ತವೆ. ಅಯ್ಯೋ, ಎಲ್ಲಿ ಯಾವಾಗ ಅಂತ ಹೇಳ್ಬಿಡಿ ಸರ್, ಇವಾಗ್ಲೇ ಹೋಗಿ ಟವಲ್ ಖರ್ಚೀಫ್ ಹಾಕಿ ಸೀಟ್ ರಿಸರ್ವ್ ಬಂದ್ಬಿಡ್ತೀವಿ ಅಂತ ನೀವು ಕೇಳ್ತೀರಾ ಅಂತ ನನಗೆ ಗೊತ್ತು. ಆದ್ರೆ ಸ್ನೇಹಿತರೆ, ಸ್ವಲ್ಪ ನಿರೀಕ್ಷಿಸಿ. ಜಾಸ್ತಿ ಜನರನ್ನ ಅಕಾಮಡೇಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಲಾಜಿಸ್ಟಿಕ್ಸ್ ನೆಲ್ಲ ಬಹಳ ಬಿರುಸಿಂದ ಪ್ಲಾನ್ ಮಾಡ್ತಾ ಇದಾರೆ ನಮ್ಮ ತಂಡ. ಎಲ್ಲ ಡಿಸೈಡ್ ಆದ ಕೂಡಲೇ ಶೀಘ್ರದಲ್ಲೇ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆದ್ರೆ ಬೇರೆಯವರು ಸೀಟ್ ಮೇಲೆ ಟವಲ್ ಹಾಕಿ ಬರೋ ಮುಂಚೆ ನಿಮಗೆ ಆ ಇನ್ಫಾರ್ಮೇಶನ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಎಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಅದರಿಂದ ಟಕ್ಕಂತ ಇನ್ಫಾರ್ಮೇಶನ್ ನಿಮಗೆ ತಕ್ಷಣ ಸಿಗ್ತಾ ಹೋಗುತ್ತೆ. ಸರಿ, ಹಾಗಾದ್ರೆ ಇವತ್ತಿನ ವಿಷಯ ಏನು ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಈಗಾಗಲೇ ಜೂನ್ ತಿಂಗಳು ಬಂದ್ಬಿಡ್ತು. ಇನ್ನೇನು ಮಕ್ಳು ಎಕ್ಸಾಮ್ ಮುಗ್ದೋಗುತ್ತೆ, ರಜಾ ಬಂದ್ಬಿಡುತ್ತೆ. ಕೆಲವರು ಭಾರತಕ್ಕೆ ಹೋಗಿ ಬರೋಂತ ಪ್ಲಾನ್ ಮಾಡ್ತಾ ಇರ್ತೀರಾ. ಇನ್ ಕೆಲವರು ಇಲ್ಲೇ ಎಲ್ಲಾದ್ರೂ ಹೋಗೋಣ, ಏನಾದ್ರೂ ಆಕ್ಟಿವಿಟೀಸ್ ಮಾಡೋಣ ಅಂತ ಯೋಚಿಸ್ತಾ ಇರ್ತೀರಾ. ಏನೇ ಪ್ಲಾನ್ ಇರ್ಲಿ, ಇದೆಲ್ಲದ್ರ ನಡುವೆ ಮನ್ಸಿನ ಯಾವ್ದೋ ಒಂದು ಮೂಲೆಯಲ್ಲಿ ಈ ನಮ್ಮ TKSFF ನಿಂದ ಸಿಕ್ಕಿರೋ ಹುರುಪನ್ನ, ಸ್ಫೂರ್ತಿಯನ್ನ ಉಪಯೋಗಿಸ್ಕೊಂಡು ಈ ಸಮರ್ ಮುಗಿಯೋದ್ರೊಳಗೆ ಹೆಂಗಾದ್ರೂ ಮಾಡಿ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡಿ ಬಿಸಾಕ್ಬೇಕು ಅಂತ ಯೋಚನೆ ಬಂದಿರ್ಬೇಕಲ್ವಾ? ಬಂದಿರುತ್ತೆ ಅಲ್ವಾ? ಬಂದೇ ಇರುತ್ತೆ. ಅದಕ್ಕೆ ನಿಮ್ಮಂತವ್ರಿಗೆ ಉಪಯೋಗ ಆಗ್ಲಿ ಅಂತ ಇವತ್ತು ನಾವು ಇವತ್ತಷ್ಟೇ ಅಲ್ಲ, ಈ TKSFF ನ ಅಂಗವಾಗಿ ವೆಬಿನಾರ್ ಸೀರೀಸ್ ನ ನಿಮ್ಮ ಮುಂದೆ ತರ್ತಾ ಇರೋದು. ಇವತ್ತಿನ ಈ ವೆಬಿನಾರ್ ನಮ್ಮ 2ನೇ ಸೀಸನ್, ಅಂದ್ರೆ 2024ರ ಈ ಸಾಲಿನ 4ನೇ ಸಂಚಿಕೆ. ಇವತ್ತು ನಾವೇನ್ ಮಾತಾಡ್ತಾ ಇದೀವಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ? ಪ್ರೊಡಕ್ಷನ್ ಫೇಸ್ ಬಗ್ಗೆ. ಅಂದ್ರೆ ನಿರ್ಮಾಣದ ಹಂತದಲ್ಲಿ ನಾವು ಚಿತ್ರವನ್ನು ತಗೊಂಡು ಬಂದಾಗ ನಡೆಯುವಂತ ಕೆಲಸಗಳು ಏನೇನು, ಯಾವ್ದ್ರ ಮೇಲೆ ಗಮನ ಕೊಡಬೇಕು ಅಂತ ನಾವು ವಿಚಾರ ಮಾಡೋಣ. ಮಾತಾಡೋಣ ಅಂದ್ರೆ ಬರೀ ಮಾತಾಡೋಣ ಅಂದ್ರೆ ಸಾಲಲ್ಲ ಅಲ್ವಾ? ಯಾರ ಜೊತೆ ಮಾತಾಡೋಣ, ಅದರಿಂದ ನಮ್ಗೇನು ಉಪಯೋಗ ಆಗುತ್ತೆ, ಅವ್ರೇನ್ ತಿಳಿಸ್ಕೊಡ್ತಾರೆ, ಎಲ್ಲ ನಾವು ನಿಮ್ಗೆ ಹೇಳ್ಬೇಕಲ್ವಾ ಸ್ನೇಹಿತರೆ? ಅತ್ಯಂತ ಹೆಮ್ಮೆಯಿಂದ, ಅತ್ಯಂತ ಸಂತೋಷದಿಂದ
ನಮ್ಮ ಜೊತೆ ಇರುವಂತಹ 3 ಜನ ಘಟಾನುಘಟಿಗಳನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೇನೆ. ಇವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮಗೆ ಸಿಗುವಂತ ಮಾಹಿತಿ, ಸ್ಫೂರ್ತಿ, ಹುಮ್ಮಸ್ಸು ಸಾಗರದಷ್ಟು ವಿಶಾಲವಾಗಿರುತ್ತೆ ಅನ್ನೋ ನಂಬಿಕೆ ನನ್ನದು. ಮೊಟ್ಟ ಮೊದಲಿಗೆ ನಮ್ಮ ಜೊತೆ ಇದ್ದಾರೆ ಪ್ಯಾನೆಲ್ ನಲ್ಲಿ, ನೀವು ನೋಡ್ತಾ ಇದ್ದೀರಾ. ಎಸ್ಪೆಷಲಿ ಸ್ನೇಹಿತರೆ, ಗ್ಯಾಲರಿ ವ್ಯೂ ಹಾಕೊಂಡ್ರೆ ನೀವೆಲ್ಲ ಪ್ಯಾನಲಿಸ್ಟ್ ಒಟ್ಟಿಗೆ ನೋಡ್ಬೋದು. ಮೊಟ್ಟ ಮೊದಲಿಗೆ ನಮ್ಮ ಜೊತೆ ಇದ್ದಾರೆ ಪದ್ಮಶ್ರೀ ಗಿರೀಶ್ ಕಾಸರವಳ್ಳಿ ಅವರು. ಸ್ನೇಹಿತರೆ, ನಿಮಗೆ ಹೆಚ್ಚಿನ ರೀತಿಯಲ್ಲಿ ಪರಿಚಯ ಮಾಡಿಕೊಡುವಂತ ಅಗತ್ಯವೇ ಇಲ್ಲ. ಗಿರೀಶ್ ಕಾಸರವಳ್ಳಿ ಅವರು ಭಾರತ ಕಂಡಂತ ಅತ್ಯಂತ ಪ್ರತಿಭಾನ್ವಿತ ನಿರ್ದೇಶಕರಲ್ಲೊಬ್ರು. ಅದರಲ್ಲೂ ಪ್ಯಾರಲಲ್ ಸಿನಿಮಾ ಅಂತ ನಾವೇನು ಮಾತಾಡ್ತೀವಿ, ಆ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿದಂಥವ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥವ್ರು. ಸುಮಾರು 14 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ. ಅದರಲ್ಲಿ 4 ಚಿತ್ರಗಳಿಗೆ ನಿಮ್ಗೆ ತಿಳಿದಿರಬಹುದು ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ನ್ಯಾಷನಲ್ ಅವಾರ್ಡ್ ಬಂದಿದೆ. ಅದರಲ್ಲಿ ಮೊದಲನೇದು ಘಟಶ್ರಾದ್ದ 1977ರಲ್ಲಿ ಬಂದಿತ್ತು. 4ನೇದು ದ್ವೀಪ 2002ರಲ್ಲಿ ಬಂತು. ಅಂದ್ರೆ ನೀವು ಅವರ ಒಂದು ಟೈಮ್ ಸ್ಪ್ಯಾನ್ ನೋಡಿ, ಎಷ್ಟು ವರ್ಷಗಳು ಯಾವ ರೀತಿ ಅವಿರತವಾಗಿ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಸರ್, ಇವತ್ತು ನೀವು ನಮ್ಮ ಜೊತೆ ಇರೋದು ನಮ್ಗೆ ತುಂಬಾ ಹೆಮ್ಮೆ, ಸಂತೋಷ ತರುವಂತ ವಿಷಯ. ಕಾರ್ಯಕ್ರಮಕ್ಕೆ ಸುಸ್ವಾಗತ. ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಬಹಳ ಸಂತೋಷ ನಿಮ್ಮ ಫೆಸ್ಟಿವಲ್ ಪಾರ್ಟಿಸಿಪೇಟ್. ಖಂಡಿತ ಸರ್, ನಮಗೂ ಅಷ್ಟೇ ಖುಷಿ. ಸ್ನೇಹಿತರೆ, ನಮ್ಮ ಮುಂದಿನ ಪ್ಯಾನಲಿಸ್ಟ್ ಆಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮತ್ತೊಬ್ಬ ಪ್ರತಿಭಾನ್ವಿತ ನಿರ್ದೇಶಕ ಪಟ್ಟಾಭಿರಾಮಯ್ಯ ಶೇಷಾದ್ರಿ. ಅಂದ್ರೆ ನಾವು ಪಿ ಶೇಷಾದ್ರಿ ಅಂತಲೇ ಎಲ್ಲರಿಗೂ ಚಿರಪರಿಚಿತರಾಗಿರುವಂತಹ ನಮ್ಮ ಜನಪ್ರಿಯ ನಿರ್ದೇಶಕರು ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಮತ್ತೆ ನಾನು ನಿಮಗೆ ತಿಳಿಸಿ ಹೇಳಬೇಕಾಗಿಲ್ಲ. ಕಲಾತ್ಮಕ ಚಿತ್ರಗಳಿಗೆ, ಪರ್ಯಾಯ ಚಿತ್ರಗಳಿಗೆ ಅತ್ಯಂತ ಜನಪ್ರಿಯತೆ ಪಡೆದಿರೋರು ನಮ್ಮ ಶೇಷಾದ್ರಿ ಅವರು. ಸತತ 7 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಭಾರತದ ಏಕೈಕ ನಿರ್ದೇಶಕ. ಅವರ ಹಲವಾರು ಚಿತ್ರಗಳನ್ನ ನೀವು ನೋಡಿರ್ತೀರಾ. ಮುನ್ನುಡಿ ಇರ್ಬೋದು, ಅತಿಥಿ ಇರ್ಬೋದು, ಬೇರು ಇರ್ಬೋದು, ತುತ್ತೂರಿ ಇರ್ಬೋದು. ಇತ್ತೀಚೆಗೆ ಭಾರತ್ ಸ್ಟೋರ್ಸ್ ಬಂದಿತ್ತು, ಅದನ್ನ ನೀವು ನೋಡಿರ್ತೀರಾ. ಆಮೇಲೆ ಭೇಟಿ ಅಂತ ಒಂದು ಚಿತ್ರ ಮಾಡಿದ್ರು. ಅದು ಮಹಾಪ್ರಾಣವಾಗಿ ಭೇಟಿ ಅಂತ ಬೇಕಾದ್ರೂ ಹೇಳ್ಬೋದು ನೀವು, ಅಥವಾ ಅಲ್ಪ ಪ್ರಾಣದಲ್ಲಿ ಭೇಟಿ ಅಂತ ಕೂಡ ಹೇಳ್ಬೋದು. ಎರಡೂ ದೃಷ್ಟಿಕೋನಗಳಿಗೆ ಸಮಂಜಸವಾಗುವಂತ ಕಥೆನ ತಗೊಂಡು ಬಂದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ರು ಬಹಳ ಎಕ್ಸಲೆಂಟ್ ಆಗಿ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ತಾವು ನಮ್ ಜೊತೆ ಇವತ್ತು ಜಾಯ್ನ್ ಆಗಿದ್ದು ನಮಗೆ ತುಂಬಾ ಸಂತೋಷ ತರುವಂತ ವಿಷಯ. ಹೇಗಿದ್ದೀರಾ? ಶೇಷಾದ್ರಿ ಸರ್ ಹೊರಗಿದ್ದಾರೆ, ರೈಲ್ವೆ ನಿಲ್ದಾಣದಲ್ಲಿ ಇದ್ದಾರೆ, ಹಾಗಾಗಿ ಅವಾಗ ಮ್ಯೂಟ್ ಮಾಡ್ಕೊಳ್ತಾ ಇರ್ತಾರೆ. ಪರವಾಗಿಲ್ಲ, ನಾವು ಮುಂದುವರಿಯೋಣ. ನಮ್ಮ ಜೊತೆ ಇನ್ನೊಬ್ರು ಅಸಾಧಾರಣ ಪ್ರತಿಭೆ ಉಳ್ಳಂತವ್ರು, ಯುವ ಪೀಳಿಗೆಯವರು ಕಿರಣ್ ಕೃಷ್ಣಮೂರ್ತಿ ಇದ್ದಾರೆ. ವರ್ಸಟೈಲ್ ಮ್ಯೂಸಿಕ್ ಕಂಪೋಸರು. ಇವರು ಮ್ಯೂಸಿಕ್ ಅಲ್ಲೇ ಎಷ್ಟು ಬೇರೆ ಬೇರೆ ಸ್ಲೈಸ್ ಅಂಡ್ ಡೈಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಬೇರೆ ಬೇರೆ ಸ್ಟ್ರೀಮ್ ಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಮ್ಯೂಸಿಕ್ ಕಂಪೋಸರು, ಪ್ರೊಡ್ಯೂಸರು, ಅರೇಂಜರು, ಜೊತೆ ಗಿಟಾರ್ ಕೂಡ ನಡೆಸ್ತಾರೆ. ಸೌಂಡ್ ಡಿಸೈನ್ ಇಂಜಿನಿಯರಿಂಗ್ ಬಹಳ ಜನ ಕೈ ಹಾಕೋದಿಲ್ಲ. ಅದೇ ಒಂದು ವಿಶಾಲವಾದ ಕ್ಷೇತ್ರ. ಅಂಥದ್ರಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡಿಕೊಂಡು ಸೌಂಡ್ ಡಿಸೈನ್ ಇಂಜಿನಿಯರಿಂಗ್ ಕೂಡ ಮಾಡ್ತಾರೆ. ಸುಮಾರು 1 ದಶಕಕ್ಕಿಂತ ಹೆಚ್ಚು ಒಳ್ಳೆಯ ಅನುಭವವನ್ನ ವಿವಿಧ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿಕೊಂಡು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿಕೊಂಡು ಒಳ್ಳೆಯ ಅನುಭವನ ಪಡ್ಕೊಂಡಿದ್ದಾರೆ. ಹಿ ಈಸ್ ಆಲ್ಸೋ ದ ಪ್ರೊಪ್ರೈಟರ್ ಆಫ್ ARK ಮೀಡಿಯಾ ಲಾಂಚ್. ಕೌಟಿಲ್ಯ ಅನ್ನೋ ಮೂವಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು, ಬಹುಕೃತ ವೇಷಂ ಮಾಡಿದ್ರು. ಆಮೇಲೆ ಹಲವಾರು ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಜೊತೆ ಕೊಲಾಬ್ರೇಟ್ ಮಾಡಿದ್ದಾರೆ. ಅದು ರಶ್ಮಿ ಶಾರ್ವೆ ಇರ್ಬೋದು, ಮೀರಾ ಚಂದ್ರ ಇರ್ಬೋದು, ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಕಿರಣ್ ಅನೇಕ ಸೀರಿಯಲ್ಗಳಿಗೆ ಅಥವಾ ಅಡ್ವರ್ಟೈಸ್ಮೆಂಟ್ಗಳಿಗೆ ಜಿಂಗಲ್ಸ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಶ್ರೀಕೃಷ್ಣ ಮಿಲ್ಕ್ ನೋಡಿರ್ಬೋದು ನೀವು, ಮತ್ತೆ ಡ್ಯಾಹ್ಯೂ ಟೆಕ್ನಾಲಜಿ. ಈ ರೀತಿ ನಿಮ್ಮಂತ ಪ್ರತಿಭಾನ್ವಿತರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ. ಕಾರ್ಯಕ್ರಮಕ್ಕೆ ಸುಸ್ವಾಗತ ಕೃಷ್ಣ ಅವರೇ, ಕಿರಣ್ ಕೃಷ್ಣಮೂರ್ತಿ ಅವರೇ, ಕ್ಷಮಿಸಿ. ರೈಟ್. ಸೊ ಹಾಗಿದ್ರೆ ನಾವು ನಮ್ಮ ಸಂಭಾಷಣೆ ಮುಖ್ಯ ಭಾಗದ ತೆರಳೋಣ. ಇವತ್ತಿನ ಸಂಭಾಷಣೆಯನ್ನ 2 ಅಥವಾ 3 ಭಾಗಗಳಲ್ಲಿ, ಸಂಭಾಷಣೆಯನ್ನ 2 ಭಾಗಗಳಲ್ಲಿ ನಡೆಸೋಣ. ಮತ್ತು 3ನೇ ಭಾಗ ಹೇಗಿದ್ರು ಸಭಿಕರ ಪ್ರಶ್ನೋತ್ತರದ ಸಮಯವಾಗಿ ಮಾಡ್ಕೊಳ್ಬಹುದು ನಾವು. ಮೊದಲನೇ ಭಾಗದಲ್ಲಿ
ಪ್ರೊಡಕ್ಷನ್ ಹೇಗೆ ನಡಿಬೇಕು ಮುಖ್ಯವಾಗಿ ಅನ್ನೋದನ್ನ ಚರ್ಚಿಸೋಣ. ಅಂದ್ರೆ ಪ್ರೊಡಕ್ಷನ್ ನಡಿಬೇಕಾದ್ರೆ ಯಾವ ಯಾವ ಅಂಶಗಳ ಬಗ್ಗೆ ಗಮನ ಕೊಡಬೇಕು, ಏನೇನು ನಡಿಬೇಕು, ಯಾವ ಸೀಕ್ವೆನ್ಸ್ ಅಲ್ಲಿ ನಡಿಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚಿಸಬಹುದು. ಎರಡನೇ ಭಾಗದಲ್ಲಿ ಪ್ರೊಡಕ್ಷನ್ ಸಮಯದಲ್ಲಿ ಏನೇನು ಅಡೆತಡೆಗಳು ಬರಬಹುದು, ಅನಿರೀಕ್ಷಿತವಾಗಿ ಸಮಸ್ಯೆಗಳು ಬಂದೇ ಬರುತ್ತವಲ್ಲ, ಬಂದಾಗ ಹೇಗೆ ನಿವಾರಿಸ್ಕೊಳ್ಬಹುದು. ಇಲ್ಲಿ ಎಲ್ಲರ ಅನುಭವ, ಅವರ ಅನಿಸಿಕೆ, ಅವರ ಅಭಿಪ್ರಾಯ, ಅವರ ದೃಷ್ಟಿಕೋನ ಬಹಳ ಮುಖ್ಯವಾಗಿ ಪ್ಲೇ ಆಗುತ್ತೆ. ಇಂಥ ವಿಷಯಗಳ ಬಗ್ಗೆ ಗಮನ ಕೊಡೋಣ. ಆಮೇಲೆ ತುಂಬಾ ಹಾರ್ಡ್ ಬೌಂಡ್ರೀಸ್ ಅಂತ ಏನಿಲ್ಲ. ಈ ಸೆಕ್ಷನ್ ಆ ಪ್ರಶ್ನೆ ಈ ಸೆಕ್ಷನ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಹಾಗೆ ಆಗುತ್ತವೆ. ಆದ್ರೆ ಮೊದಲ ಹಂತದಲ್ಲಿ ಆ ಒಂದು ಮೇನ್ ಫ್ಲೋ ಬಗ್ಗೆ ಜಾಸ್ತಿ ಮಾತಾಡ್ಕೊಂಡ್ರೆ ವೀಕ್ಷಕರಿಗೆ ಕಣ್ಣು ಮುಂದೆ ಒಂದು ಅಸೆಂಬ್ಲಿ ಲೈನ್ ಬರುತ್ತೆ ಅಲ್ವಾ, ಈ ತರ ಕಂಪೋನೆಂಟ್ಸ್ ಇರಬೇಕು ಪ್ರೊಡಕ್ಷನ್ ಅಲ್ಲಿ ಅಂತ. ಆ ನಿಟ್ಟಿನಲ್ಲಿ ವಿಷಯಗಳನ್ನ ಚರ್ಚಿಸೋದಕ್ಕೆ ಒಂದು ಪ್ರಯತ್ನ ಮಾಡೋಣ. ಓಕೆನಾ? ಆಲ್ ರೈಟ್, ಸರಿ. ಹಾಗಿದ್ರೆ ಮೊದಲ ಪ್ರಶ್ನೆ, ನಮ್ಮ ಫಿಲ್ಮ್ ಮೇಕರ್ಸ್ಗೆ ಬಹಳ ಸಾಮಾನ್ಯವಾಗಿ ಇರುವಂತ ಒಂದು ಆತಂಕ ಅಥವಾ ಅಂಜಿಕೆನಿ ಸ್ಟಾರ್ಟಿಂಗ್ ಟ್ರಬಲ್. ಅದೇನಂದ್ರೆ, ನಾವು ಪ್ರೊಡಕ್ಷನ್ ಮಾಡೋದಿಕ್ ಬೇಕಾಗಿದ್ದೆಲ್ಲ ಇಟ್ಕೊಂಡಿದೀವ, ರೆಡಿ ಇದೀವ ಅನ್ನೋ ಒಂದು ಟೆನ್ಷನ್. ಸ್ಕ್ರೀನ್ ಪ್ಲೇ ಇರುತ್ತೆ, ಡೈಲಾಗ್ಸ್ ಇರುತ್ತೆ, ಆಕ್ಟರ್ಸ್ ರೆಡಿ ಇರ್ತಾರೆ, ಕಾಸ್ಟ್ಯೂಮ್ಸ್ ಇರುತ್ತೆ, ಲೊಕೇಶನ್ ಇರುತ್ತೆ. ಇವೆಲ್ಲ ಇದ್ರೂ ಏನೋ ಮಿಸ್ ಮಾಡ್ಕೊಳ್ತಾ ಇದೀನಿ, ನಾನು ರೆಡಿ ಇದೀನಾ, ಮಾಡ್ಬೋದಾ, ಮುಂದಿನ ವಾರ ಮಾಡ್ಲಾ, ಈ ತರ ಈ ಹೊಸಬ್ರಿಗೆ ತುಂಬಾ ಟೆನ್ಷನ್ ಇದ್ದೇ ಇರುತ್ತೆ. ನೀವೇನಾದ್ರೂ ಒಂದು ಪ್ರೊಡಕ್ಷನ್ ರೆಡಿನೆಸ್ ಚೆಕ್ ಲಿಸ್ಟ್ ಅಂತ ಇಟ್ಕೊಂಡ್ರೆ, ಆ ಚೆಕ್ ಲಿಸ್ಟ್ ನೋಡ್ಕೊಂಡ್ಬಿಟ್ಟು, ಹೌದಪ್ಪ ನಾನು ಇವಾಗ ಪ್ರೊಡಕ್ಷನ್ ರೆಡಿ ಇದ್ದೀನಿ, ಇನ್ನೇ ತಡ ಮಾಡೋದು ಬೇಡ, ಪ್ರೊಡಕ್ಷನ್ ಶುರು ಮಾಡೋಣ ಅಂತ ಒಂದು ಲಿಸ್ಟ್ ಇಟ್ಕೊಳ್ಳೋದಾಗ್ಲಿ ಅಥವಾ ಕೆಲವು ಅಂಶಗಳನ್ನ ಮೈಂಡಲ್ಲಿ ಇಟ್ಕೊಳ್ಳೋದಾಗ್ಲಿ ಇದ್ರೆ, ಆ ಚೆಕ್ ಲಿಸ್ಟ್ ಹೇಗಿರುತ್ತೆ, ಮತ್ತೆ ನೀವು ಆರಿಸ್ಕೊಂಡಿರೋ ಕಥೆ ಮೇಲೆ ಆ ಚೆಕ್ ಲಿಸ್ಟ್ ಬದಲಾಗುತ್ತಾ? ಇದನ್ನ ನಾನು ನಮ್ಮ ಮೊದಲನೇ ಪ್ರಶ್ನೆಯಾಗಿ ನಿರ್ದೇಶಕ ಪಿ ಶೇಷಾದ್ರಿ ಅವ್ರಿಗೆ ಕೇಳ್ಬೋದಾ? ನಮಸ್ಕಾರ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆ ಸರ್, ಹೇಳಿ. ಕೇಳಿಸುತ್ತೆ. ಅದು ಶಾರ್ಟ್ ಫಿಲ್ಮ್ ಆಗಿರ್ಲಿ, ಫೀಚರ್ ಫಿಲ್ಮ್ ಆಗಿರ್ಲಿ, ಒಂದು ಪ್ಲಾನ್ ಅಂತೂ ಇರಲೇಬೇಕು. ಹೌದು. ಮೊದಲು ನಾವು ಸಾಮಾನ್ಯವಾಗಿ ಶೂಟಿಂಗ್ ಅಂತ ಇಟ್ಕೊಂಡ, ನಾವು ಶಾರ್ಟ್ ಫಿಲ್ಮ್ ಅಥವಾ ಫೀಚರ್ ಫಿಲ್ಮ್ ಅಂತ ನಾವು ಡಿವೈಡ್ ಮಾಡದೆ, ಒಂದು ಚಿತ್ರೀಕರಣಕ್ಕೆ ಹೋಗ್ಬೇಕಾದ್ರೆ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅಂತ ಇರುತ್ತೆ. ಪ್ರೀ ಪ್ರೊಡಕ್ಷನ್, ಶೂಟಿಂಗು ಮತ್ತೆ ಪೋಸ್ಟ್ ಪ್ರೊಡಕ್ಷನ್, 3 ಹಂತಗಳಲ್ಲಿ ಒಂದು ಕಿರುಚಿತ್ರ ಆಗ್ಲಿ ಅಥವಾ ಚಲನಚಿತ್ರ ಆಗ್ಲಿ ಚಿತ್ರೀಕರಣಕ್ಕೆ ನಾವು ಪ್ಲಾನ್ ಮಾಡ್ಕೋತೀವಿ. ಹಾಗಾಗಿ ಮೊದಲಿಗೆ ಪ್ರೀ ಪ್ರೊಡಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಪ್ರೀ ಪ್ರೊಡಕ್ಷನ್ ಅಂತಂದ್ರೆ ಒಂದು ಸಿನಿಮಾಗೆ, ಒಂದು ಚಲನಚಿತ್ರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು ಅನ್ನೋ ಪ್ರಶ್ನೆ. ಮುಖ್ಯವಾಗಿ ಒಂದು ಕಥೆ ಬೇಕು. ಕಥೆ ಮುದ್ರಿತವಾಗಿರುವಂತ ಕಥೆ ಆಗಿರ್ಬೋದು, ಅಥವಾ ನಮಗೆ ಹೊಳೆಯುವಂತ ಕಥೆ ಆಗಿರಬಹುದು, ಅಥವಾ ಯಾರೋ ಹೇಳಿದಂತ ಘಟನೆಯನ್ನ ಆಧರಿಸಿ ಕಥೆಯನ್ನ ಆಯ್ಕೆ ಮಾಡ್ಕೋತೀವಿ. ಕಥೆ ಆಯ್ಕೆ ಮಾಡ್ಕೊಂಡ ನಂತರ ಅದನ್ನ ಚಿತ್ರಕಥೆಯಾಗಿ ರೂಪಿಸ್ಬೇಕಾಗತ್ತೆ. ಸಾಹಿತ್ಯಕ್ಕೆ ಒಂದು ಭಾಷೆ ಇರೋ ಹಾಗೆ ಸಿನಿಮಾಗೂ ಅದರದೇ ಒಂದು ಭಾಷೆ ಇದೆ. ಇದೇ ಬೇರೆ ಮಾಧ್ಯಮ. ಈ ಮಾಧ್ಯಮದ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ಚಿತ್ರಕಥೆಯನ್ನ ರೂಪಿಸ್ಕೋತೀವಿ. ಚಿತ್ರಕಥೆಯನ್ನ ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ ಹೇಗೆ ಒಂದು ಪ್ಲಾನ್ ಮಾಡ್ಕೋತಾರಲ್ಲ, ಹಾಗೆ ಅಂತ ನಾವು ಕರಿಬಹುದು. ಚಿತ್ರಕಥೆ ಅಂದ್ರೆ ಏನು, ಹೇಗೆ ಇದನ್ನ ನಾವು ಮಾಡ್ಕೊಳ್ಳೋದು ಅನ್ನೋದು ಅದು ಬೇರೆದೇ ವಿಧಾನ. ಸರಳವಾಗಿ ಹೇಳ್ಬೋದು ಅನ್ನೋದಾದ್ರೆ, ಒಂದು ಕಥೆ ಇರುತ್ತೆ. ಕಥೆ ಎಲ್ಲೋ ಆರಂಭ ಆಗುತ್ತೆ, ಯಾವುದೋ ಮಧ್ಯಂತರ ಬರುತ್ತೆ, ಯಾವುದೋ ಅಂತ್ಯ ಬರುತ್ತೆ. ಆದ್ರೆ ನಾಟಕವನ್ನ ಗಮನಿಸಿ, ನಾಟಕವನ್ನ ಪ್ರಾಯಶಃ ನೀವೆಲ್ಲ ಓದಿ ಇರ್ತೀರಿ. ನಾಟಕದಲ್ಲಿ ಕೂಡ ದೃಶ್ಯಗಳು, ಪಾತ್ರಗಳು, ಸನ್ನಿವೇಶ ಅಂತ ಇರುತ್ತೆ, ವಿವರಗಳು. ಹಾಗೆ ಸಿನಿಮಾಗೂ ಕೂಡ ಒಂದು ಕೋರ್ಸ್ ಅನ್ನ ನೀವು ತಗೊಂಡ್ರೆ ದೃಶ್ಯ 1, ದೃಶ್ಯ 2, ದೃಶ್ಯ 3, ಹೀಗೆ ನಾವು ದೃಶ್ಯಗಳಾಗಿ ವಿಂಗಡಿಸ್ಕೋತೀವಿ. ಈ ದೃಶ್ಯಗಳಾಗಿ ವಿಂಗಡಿಸ್ಕೋಬೇಕಾದ್ರೆ ಅದರದೇ ಆದಂತ ನಿಯಮಗಳಿರುತ್ತೆ. ಹೇಗೆ ನಾಟಕದ ಮುಂದುವರಿದ ರೂಪ ಅಂತ ಅನ್ಬಹುದು ಚಿತ್ರಕಥೆಯನ್ನ. ಚಿತ್ರಕಥೆ ರೆಡಿ ಮಾಡ್ಕೋತೀವಿ. ಚಿತ್ರಕಥೆ ರೆಡಿ ಮಾಡ್ಕೊಂಡ ನಂತರ ನಮ್ಗೆ ಕಥೆ ರೆಡಿ ಇದೆ, ಚಿತ್ರಕಥೆ ರೆಡಿ ಇದೆ. ಅದಕ್ಕೆ ಬೇಕಿರೋದೇನು? ಹಣ ಮುಖ್ಯವಾಗುತ್ತೆ. ಹಣ ಹಾಕುವಂತ ನಿರ್ಮಾಪಕರ ಹುಡುಕಾಟ, ಅಥವಾ ಈಗಾಗ್ಲೇ ನಿರ್ಮಾಪಕರು ನಮ್ಮ ಬಳಿ ಇದ್ರೆ ಅದು ಸಿದ್ಧ ಆಯ್ತು. ಕಥೆ ಸಿದ್ಧ ಆಯ್ತು, ಚಿತ್ರಕಥೆ ಸಿದ್ಧ ಆಯ್ತು, ಹಣ ಸಿದ್ಧ ಆಯ್ತು. ಆಮೇಲೆ ಬೇಕಾಗಿರುವಂತದ್ದು ಅದಕ್ಕೆ ಬೇಕಾದಂತ ಕಲಾವಿದರ ಆಯ್ಕೆ ಆದ ನಂತರ ಆ ಚಿತ್ರವನ್ನ ಯಾವ ಜಾಗಗಳಲ್ಲಿ ಚಿತ್ರೀಕರಣ ಮಾಡ್ತೀವಿ, ಆ ಜಾಗಗಳ ಚಿತ್ರೀಕರಣದ ಪಟ್ಟಿಯನ್ನ ಮಾಡ್ಕೋತೀವಿ. ಆ ಪಟ್ಟಿ ಮಾಡ್ಕೊಂಡು ಚಿತ್ರೀಕರಣ ಯಾವತ್ತಿಂದ ಅಂತ ನಾವು ಪ್ಲಾನ್ ಮಾಡ್ಕೋತೀವಿ.
ಚಿತ್ರೀಕರಣಕ್ಕೆ ಬೇಕಾಗಿರೋದೇನು, ಯೂನಿಟ್ ಬೇಕಾಗುತ್ತೆ, ಕ್ಯಾಮ್ರಾ ಬೇಕಾಗುತ್ತೆ, ಮೇಕಪ್ ಮನ್ ಬೇಕಾಗುತ್ತೆ, ಕಾಸ್ಟ್ಯೂಮರ್ ಬೇಕಾಗುತ್ತೆ. ಇದನ್ನೆಲ್ಲ ನಿರ್ವಹಿಸೋರ್ನೊಬ್ಬನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಸಾಮಾನ್ಯವಾಗಿ ನಾವು ಕರಿತೀವಿ. ಅದನ್ನ ಪ್ರೊಡಕ್ಷನ್ ಡಿಸೈನರ್ ಅಂತಾನು ಹೇಳ್ತೀವಿ. ಪ್ರೊಡಕ್ಷನ್ ಡಿಸೈನರ್ ಅಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಸಾಮಾನ್ಯವಾಗಿ ಪ್ರೊಡಕ್ಷನ್ ಡಿಸೈನರ್ ಅಂತ ಕರಿತೀವಿ. ನಮ್ಮಲ್ಲಿ ಅದು ಪ್ರೊಡಕ್ಷನ್ ಮ್ಯಾನೇಜರ್ ಅಂದ್ರೆ ಹೆಚ್ಚಿನ ಇದರಲ್ಲಿ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನ ಕರೀತಾರೆ. ಒಟ್ಟಾರೆ ಇದು ಸರಳವಾಗಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ನ ಆಯ್ಕೆ ಮಾಡ್ಕೋತೀವಿ. ಆತ ನಮಗೆ ಬೇಕಾದಂತ ಒಂದು ಬ್ಯಾಂಕ್ ಅಲ್ಲಿ ಚಿತ್ರೀಕರಣ ಮಾಡಬೇಕಾಗಬಹುದು, ಅಥವಾ ರೈಲ್ವೆ ಸ್ಟೇಷನ್ ಚಿತ್ರೀಕರಣ ಮಾಡಬೇಕಾಗಬಹುದು, ಅಥವಾ ಯಾವುದೋ ಒಂದು ನದಿ ತೀರದಲ್ಲಿ ಮಾಡಬೇಕಾಗಬಹುದು. ಅದಕ್ಕೆ ಅದರದೇ ಆದ ನಿಯಮಗಳು ಮತ್ತೆ ಒಪ್ಪಿಗೆಯ ಬೇಕಾಗುತ್ತೆ, ಪರ್ಮಿಷನ್ ಬೇಕಾಗುತ್ತೆ. ಆ ಪರ್ಮಿಷನ್ಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಎಲ್ಲ ಆದ ನಂತರ ನಾನು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ವಿಭಾಗಗಳಿರುತ್ತೆ. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮೇಕಪ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆರ್ಟಿಸ್ಟ್ ನೋಡ್ಕೊಳ್ಳೋ ಡಿಪಾರ್ಟ್ಮೆಂಟ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಫುಡ್ ಇರುತ್ತೆ. ಈ ತರದ ಎಲ್ಲದನ್ನು ಆದ ನಂತರ ನಾವು ಚಿತ್ರೀಕರಣಕ್ಕೆ ಹೋಗ್ತೀವಿ. ಚಿತ್ರೀಕರಣಕ್ಕೆಲ್ಲ ಬೇಕಾಗೋದು ಮುಖ್ಯವಾಗಿ ಮುಂಚೆ ಫಿಲ್ಮ್ ಅಂತ ಬೇಕಾಗ್ತಾ ಇತ್ತು. ಈಗ ನಮ್ಗೆ ಹಾರ್ಡ್ ಡಿಸ್ಕ್ ಗಳಲ್ಲಿ ಚಿತ್ರೀಕರಣ ಮಾಡ್ತೀವಿ. ಹಾರ್ಡ್ ಡಿಸ್ಕ್ ಅನ್ನೋದು ಬಹಳ ಮುಖ್ಯ. ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಹಾರ್ಡ್ ಡಿಸ್ಕ್ ಬಿಟ್ಟು ಹೋಗ್ಬೇಕು. ಆ ಹಾರ್ಡ್ ಡಿಸ್ಕ್ ಅನ್ನೋದು ಬಹಳ ಮುಖ್ಯ. ಇದೆಲ್ಲ ಆದ ನಂತರ ನಾವು ಚಿತ್ರೀಕರಣಕ್ಕೆ ಹೋಗ್ತೀವಿ, ಚಿತ್ರೀಕರಣ ಮಾಡ್ತೀವಿ. ಚಿತ್ರೀಕರಣ ಮಾಡೋ ವಿಧಾನ ಹೇಗೆ ಅಂತ ಆಮೇಲೆ ಬೇಕಾದ್ರೆ ನಿಧಾನವಾಗಿ ಚರ್ಚೆ ಮಾಡೋಣ. ನಾವೇನು ಕತೆ ಬರ್ಕೊಂಡಂತ ಆರ್ಡರ್ ಅಲ್ಲಿ ಚಿತ್ರೀಕರಣ ಮಾಡ್ಬೇಕಾಗಿಲ್ಲ. ಮೊದಲು ಬ್ಯಾಂಕ್ ಇದೆ ಅಂದ್ರೆ ಇಡೀ ಚಿತ್ರದಲ್ಲಿ ಬ್ಯಾಂಕ್ ನಲ್ಲಿ ಬರುವಂತ 4 ದೃಶ್ಯಗಳಿದೆ ಅಂದ್ರೆ 4 ದೃಶ್ಯಗಳು ಬೇರೆ 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 ಸನ್ನಿವೇಶದಲ್ಲಿ ಬರ್ಬೋದು. ಅದನ್ನೆಲ್ಲದೂ ಸೇರಿಸಿ ಒಂದ್ ದಿವಸ ಚಿತ್ರೀಕರಣ ಮಾಡ್ತೀವಿ. ಹಾಗೆ ರಸ್ತೆಯಲ್ಲಿ ನಡೆಯುವಂತ ಇದನ್ನ ಅಗೈನ್ ನಾವು ಡಿವೈಡ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೋತೀವಿ. ಅಂದ್ರೆ ಯಾವ ಲೊಕೇಶನ್ ಯಾವತ್ತು ಮಾಡ್ತೀವಿ, ಆ ಲೊಕೇಶನ್ ಬರುವಂತ ದೃಶ್ಯಗಳನ್ನೆಲ್ಲ ಒಟ್ಟಾರೆ ಮಾಡ್ಕೊಂಡು ಅದ್ರಲ್ಲಿ ಚಿತ್ರೀಕರಣ ಮಾಡುವಂಥದ್ದು. ಚಿತ್ರೀಕರಣ ಮಾಡಿದ ನಂತರ ಬರುವಂತದ್ದೇ ಈಗ ಮೊದಲನೇದಾಯ್ತು ಪ್ರೀ ಪ್ರೊಡಕ್ಷನ್ ಆಯ್ತು, ಶೂಟಿಂಗ್ ಹಂತ ಆಯ್ತು. ಶೂಟಿಂಗ್ ಅಂತ ಆದ್ಮೇಲೆ ಕೊನೆಯಲ್ಲಿ ಬರುವಂತದ್ದು ಪೋಸ್ಟ್ ಪ್ರೊಡಕ್ಷನ್. ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಈಗಾಗಲೇ ಚಿತ್ರೀಕರಣ ಮಾಡಿರೋಂಥ ಚಿತ್ರಿಕೆಗಳನ್ನೆಲ್ಲ ಸೇರಿಸಿ ಒಬ್ಬ ಎಡಿಟರ್ ಅದನ್ನ ಜೋಡಿಸ್ತಾ ಹೋಗ್ತಾನೆ. ನಮಗೆ ಬೇಕಾದಂಗೆ ಅವನ ಸಹಾಯವನ್ನ ತಗೊಂಡು ಆ ತಂತ್ರಜ್ಞಾನ ಕೆಲಸ ಮಾಡ್ತೀವಿ. ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ಸೌಂಡ್ ಡಿಸೈನ್ ಅಂತ ಬರುತ್ತೆ. ಸೌಂಡ್ ಡಬ್ ಮಾಡಿರ್ಬೋದು ಅಥವಾ ಲೈವ್ ಸೌಂಡ್ ಮಾಡಿರ್ಬೋದು, ಅದನ್ನ ಮಾಡುವಂಥದ್ದು. ಆಮೇಲೆ ಅದಕ್ಕೆ ಸಂಗೀತ ಜೋಡಿಸುವಂಥದ್ದು. ಇವೆಲ್ಲವೂ ಆದ ನಂತರ ಅದನ್ನ ಒಟ್ಟಾರೆ ಕೂತ್ಕೊಂಡು ನೋಡುವಂಥದ್ದು. ಇದನ್ನ ಸ್ಥೂಲವಾಗಿ ಚಿತ್ರೀಕರಣಕ್ಕೆ ಬೇಕಾದಂತ ಒಂದು ಸಿದ್ಧತೆಗಳು ಅಂತ ಕರಿಬಹುದು. ನಾನೇನಾದ್ರೂ ಬಿಟ್ಟು ಹೋಗಿದ್ರೆ ಕಾಸರವಳ್ಳಿ ಸರ್ ಅದನ್ನ ಫಿಲ್ ಮಾಡಬಹುದು. ಖಂಡಿತ ಸರ್. ಬಹಳ ಸಮಗ್ರವಾಗಿ ತುಂಬಾ ಚೆನ್ನಾಗಿ ಉತ್ತರಿಸಿದ್ರಿ. ನೀವು ಎಷ್ಟು ಒಂದು ಒಳ್ಳೊಳ್ಳೆ ಪಾಯಿಂಟ್ಸ್ ಟಚ್ ಮಾಡಿದ್ರಿ ಅಂತ ಹೇಳಿದ್ರೆ, ನಾನು ಕೆಲವು ಪ್ರಶ್ನೆಗಳು ಇದ್ವು ಮನಸ್ಸಲ್ಲಿ. ಮತ್ತೆ ಆ ಪಾಯಿಂಟ್ಗಳಿಗೆ ನಾನು ಬರ್ತೀನಿ, ಮತ್ತೆ ಎಲಾಬ್ರೇಟ್ ಮಾಡೋಣ. ಕೆಲವು ವಿಷಯಗಳು ಮಾತಾಡಬೇಕು. ಆದ್ರೆ ದ ಬಿಗ್ಗೆಸ್ಟ್ ಟೇಕ್ ಅವೇ ನಿಮ್ಮ ಉತ್ತರದಲ್ಲಿ ಏನಂತ ಹೇಳಿದ್ರೆ, ಒಂದು ಆರ್ಕಿಟೆಕ್ಟ್ ತರ ಯೋಚಿಸ್ಬಿಟ್ಟು ಒಂದು ಪ್ಲಾನ್ ಹಾಕೊಳ್ಬೇಕು. ಆಮೇಲೆ ಕೆಲವು ಮುಖ್ಯವಾದ ಸಂಗತಿಗಳನ್ನ ಮರ್ತು ಹೋಗ್ಬಾರ್ದಾದಂತ ಸಂಗತಿಗಳನ್ನ ಒಂದು ಚೆಕ್ ಲಿಸ್ಟ್ ಮಾಡ್ಕೊಳ್ಳೋದು. ಅದು ಹಾರ್ಡ್ ಡಿಸ್ಕ್ ಇರ್ಬೋದು, ಯಾವ್ದೋ ಲೊಕೇಶನ್ ನೀವೇ ಮಾಡ್ಬೇಕು ಅಂತಿಲ್ಲ, ಪ್ರೊಡಕ್ಷನ್ ಮ್ಯಾನೇಜರೇ ಹೋಗಿ ಅಲ್ಲಿ ಅಪ್ರೂವಲ್ ಲೈಸೆನ್ಸ್ ಎಲ್ಲ ತಗೊಂಡ್ ಬರ್ಬೋದು. ಈ ತರ ಕೆಲವು ವಿಷಯಗಳು ನಮ್ಗೆ ನಾವು ಸಿದ್ಧರಾಗಿದ್ದೀವೋ ಇಲ್ವೋ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ಪ್ರಶ್ನೆಯನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನಾನು ಗಿರೀಶ್ ಕಾಸರವಳ್ಳಿ ಸರ್ಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಏನಂದ್ರೆ ನಮ್ಮ ಫಿಲ್ಮ್ ಮೇಕರ್ಸ್ಗೆ ಬಹಳ ಸಾಮಾನ್ಯವಾಗಿರುವಂತ ಇನ್ನೊಂದು ಕುತೂಹಲ ಅಂದ್ರೆ, ಒಂದ್ಸಲ ಶುರು ಮಾಡಿದ್ಮೇಲೆ ಪ್ರೊಡಕ್ಷನ್ ಹೇಗ್ ನಡಿಬೇಕು ಅಥವಾ ಹೇಗ್ ನಡಿಬಾರ್ದು ಅನ್ನೋದು. ಈ ಹಂತದಲ್ಲಿ ನಾವು ಆರಿಸ್ಕೊಂಡಿರೋ ಕಥಾವಸ್ತು ವಿಷಯ, ನಮ್ಮ ಸ್ಟೋರಿ ಪ್ರೊಡಕ್ಷನ್ ಪ್ರಾಸೆಸ್ ಮೇಲೆ ಖಂಡಿತ ಇನ್ಫ್ಲುಯೆನ್ಸ್ ಮಾಡೇ ಮಾಡುತ್ತೆ ಅಲ್ವಾ? ಅದು ಶಾರ್ಟ್ ಫಿಲ್ಮ್ ಇರ್ಬೋದು ಅಥವಾ ಫೀಚರ್ ಫಿಲ್ಮ್ ಇರ್ಬೋದು. ಮತ್ತೆ ಪ್ಯಾರಲಲ್ ಸಿನಿಮಾದಲ್ಲಂತೂ ಇದು ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡೇ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ವಾಸ್ತವಿಕತೆಗೆ ಅಷ್ಟೊಂದು ಪ್ರಾಧಾನ್ಯತೆ ಇದೆ. ವಾಸ್ತವಿಕತೆಯನ್ನ ನೀವು ತೋರಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರೊಡಕ್ಷನ್ ಬೇರೆ ಒಂದು ರೀತಿಯಲ್ಲಿ ಮಾಡ್ಬೇಕಾಗುತ್ತೆ. ಹಾಗಿರುವಾಗ ಪ್ರೊಡಕ್ಷನ್ ಹೇಗೆ ನಡಿಬೇಕು ಅನ್ನೋದನ್ನ ಕತೆ ಸಂಪೂರ್ಣವಾಗಿ ಡಿಫೈನ್ ಮಾಡುತ್ತೋ, ಅಥವಾ ಪ್ರೊಡಕ್ಷನ್ ಅನ್ನೋದು ಒಂದು ಸೆಟ್ ಆಫ್ ಪ್ರಾಸೆಸಸ್, ಒಂದು ಸೀಕ್ವೆನ್ಸ್ ಆಫ್ ಪ್ರಾಸೆಸಸ್. ಇವಾಗ ಕಾರ್ ಅಸೆಂಬ್ಲಿ ಲೈನ್ ಹೇಗಿರುತ್ತೋ, ಇದಾದ್ಮೇಲೆ ಇದಾಗಬೇಕು ಅಂತ, ಆತರ ಆಲ್ಗೊರಿಥಮ್, ಅಥವಾ ಇವೆರಡರ ಕಾಂಬಿನೇಷನ್ ಪ್ರೊಡಕ್ಷನ್ ಫೇಸ್ ಹೇಗೆ ನಡೆಯುತ್ತೆ ಸ್ವಲ್ಪ ವಿವರಿಸ್ತೀರಾ? ಯಶಾದ್ರಿ ಅವ್ರು ಹೇಳಿದಾಗೆ ಈ ಕಥೆಯಿಂದ ನಾವು ಚಿತ್ರಕಥೆಯನ್ನ ಬರೀತೀವಿ. ಚಿತ್ರಕಥೆಯಿಂದ ಇನ್ನೂ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಶಾರ್ಟ್ ಬ್ರೇಕ್ ಡೌನ್ ಮಾಡ್ಬೇಕು, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಬರೀ ಚಿತ್ರಕಥೆ ಬರೆದ್ರೆ ಅದು ಪೂರ್ಣವಾದ ಸಿದ್ಧತೆ ಆಗಿರೋದಿಲ್ಲ. ಶಾರ್ಟ್ ಬ್ರೇಕಪ್ ಮಾಡಿದಾಗ್ಲೇ ನಿಮಗೆ ಸ್ಪಷ್ಟವಾದ ಚಿತ್ರಣ ಬರುತ್ತೆ. ಯಾವ ಆಕ್ಷನ್ ಅನ್ನ ಯಾವ ಆಂಗಲ್ ಇಂದ ತಗೋತಾ ಇದ್ದೀರಾ, ಯಾವ ಕಂಪೋಸಿಷನ್ ತಗೋತಿದ್ದೀರಾ, ಯಾವ
ಸ್ಥಳದಲ್ಲಿ ತಗೋತಾ ಇದ್ದೀರಾ, ಕೋಣೆಯಲ್ಲಿ ತಗೋತಿದ್ದೀರೋ, ರಸ್ತೆಯಲ್ಲಿ ತಗೋತಿದ್ದೀರೋ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಗಲ್ ತಗೋತಿದ್ದೀರೋ, ರಾತ್ರಿ ತಗೋತಿದ್ದೀರೋ, ಕ್ಲೋಸ್ ಅಪ್ ಅಲ್ಲಿ ತಗೋತಿದ್ದೀರೋ, ಲಾಂಗ್ ಶಾಟ್ ಅಲ್ಲಿ ಇವೆಲ್ಲ ಗೊತ್ತಾಗ್ಬೇಕಾದ್ರೆ ಬರೀ ಚಿತ್ರಕಥೆ ಇದ್ರೆ ಸಾಲದು, ಶೂಟಿಂಗ್ ಸ್ಕ್ರಿಪ್ಟ್ ಅಂತ ಏನ್ ಕರಿತೀವೋ ಅದು ಇರ್ಲೇಬೇಕು. ಆ ಶೂಟಿಂಗ್ ಸ್ಕ್ರಿಪ್ಟ್ ಬಂದ ಮೇಲೆ ನಿಮಗೆ ಸ್ಪಷ್ಟ ಕಲ್ಪನೆ ಬರ್ತದೆ ಚಿತ್ರ ಯಾವ ರೀತಿಯಲ್ಲಿ ಮೂಡ್ತಾ ಇದೆ ಅನ್ನೋದು. ಆ ನಂತರ ಆ ಶೂಟಿಂಗ್ ಸ್ಕ್ರಿಪ್ಟ್ ಆದಾಗ್ಲೇ ಸಿದ್ಧವಾಗ್ತಿದ್ದ ಹಾಗೆ ಅದನ್ನ ನೀವೇ ಮಾಡೋ, ಯಾವತ್ತೂ ಡೈರೆಕ್ಟರ್ ಮಾಡೋದಿಲ್ಲ, ಅದು ಮಾಡಿ ಇನ್ನೊಬ್ನಿಗೆ ಕೊಡ್ತಾನೆ. ಅದು ಪ್ಲಾನಿಂಗ್ ಯೂನಿಟ್ ಯಾರು ಇರ್ತಾರೆ, ಪ್ರೊಡಕ್ಷನ್ ಡಿಸೈನರ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಅವ್ರು ಕೂತ್ಕೊಂಡು ಲಿಸ್ಟ್ ಆಫ್ ಪ್ರಾಪರ್ಟೀಸ್, ಲಿಸ್ಟ್ ಆಫ್ ಕಾಸ್ಟ್ಯೂಮ್ಸ್ ಎಲ್ಲ ಬರ್ಕೋತಾರೆ, ಲಿಸ್ಟ್ ಆಫ್ ಲೊಕೇಶನ್ಸ್, ಎಷ್ಟು ಡೇ ಎಷ್ಟು ನೈಟು ಇತ್ಯಾದಿ ಎಲ್ಲ ಬರ್ಕೊಂಡು ಅದನ್ನ ಸೆಗ್ರಿಗೇಟ್ ಮಾಡಿ ಒಂದ್ ಕಡೆಗೆ ಮಾಡಿಟ್ಟು. ದೆನ್ ಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಫಿಲ್ಮ್ ಶೂಟಿಂಗ್, ವಿಚ್ ಈಸ್ ಸ್ಕೆಡ್ಯೂಲಿಂಗ್. ಸ್ಕೆಡ್ಯೂಲಿಂಗ್ ಬಂದ್ರೆ ಸ್ಪಷ್ಟ ಆದ್ರೆ ಕನ್ಫ್ಯೂಷನ್ ಇರೋದಿಲ್ಲ ಚಿತ್ರದಲ್ಲಿ. ಸ್ಕೆಡ್ಯೂಲಿಂಗ್ ಅಂತಂದ್ರೆ ಏನು ಅಂತಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ಚಿತ್ರೀಕರಣ ಯಾವತ್ತು ಶಾರ್ಟ್ 1 ಆದ್ಮೇಲೆ ಶಾರ್ಟ್ 2 ಶೂಟ್ ಮಾಡಲ್ಲ, ಶಾರ್ಟ್ 2 ಆದ್ಮೇಲೆ ಶಾರ್ಟ್ 3 ಶೂಟ್ ಮಾಡಲ್ಲ. ಒಮ್ಮೆ ಒಂದ್ಸಲ ಕ್ಯಾಮ್ರಾ ನೆಟ್ ಮೇಲೆ ಆ ಆಂಗಲ್ ನಿಂದ ಏನೇನ್ ಆಕ್ಷನ್ ಬರುತ್ತೋ ಅದನ್ನೆಲ್ಲ ಒಟ್ಟಿಗೆ ತಗೋತೀವಿ. ಯಾಕೆಂತಂದ್ರೆ ಪ್ರತಿ ಸಲ ಕ್ಯಾಮ್ರಾ ಸೆಟಪ್ ಚೇಂಜ್ ಮಾಡಿದಾಗ್ಲೂ ಲೈಟಿಂಗ್ ಚೇಂಜ್ ಆಗ್ಬೇಕು, ಪ್ರಾಪರ್ಟೀಸ್ ಚೇಂಜ್ ಆಗ್ಬೇಕು, ವಿಜುವಲ್ ಡಿಸೈನ್ ಚೇಂಜ್ ಆಗ್ಬೇಕು. ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಬಾಗಿಲಿನಿಂದ ಹೋಗುವ ಬರುವ, ಬಾಗಿಲಿನ ಎದುರಿಟ್ಟಿದೀವಿ ಅಂತಂದ್ರೆ ಬಾಗಿಲಿನಿಂದ ಬರೋದು ಹೋಗೋದು ಎಷ್ಟು ಶಾರ್ಟ್ ಇರುತ್ತೋ, ಯಾವ್ಯಾವ ಸೀನ್ ಅಲ್ಲಿ ಇರುತ್ತೋ ಅದನ್ನೆಲ್ಲ ಒಟ್ಟಿಗೆ ಶೂಟ್ ಮಾಡ್ತೀವಿ. ಸೀನ್ ನಂಬರ್ 1 ಅಲ್ಲಿ ಒಂದ್ಸಲ ಬರ್ತಾರೆ, ಸೀನ್ ನಂಬರ್ 4 ಅಲ್ಲಿ ಒಂದ್ಸಲ ಬರ್ತಾರೆ. ಸೀನ್ ನಂಬರ್ 1 ಅಲ್ಲಿ 1 ಡ್ರೆಸ್ ಹಾಕೊಂಡಿರ್ತಾರೆ, ಸೀನ್ ನಂಬರ್ 4 ಡ್ರೆಸ್ ಹಾಕೊಂಡಿರ್ತಾರೆ. ಆದ್ರೆ ಶೆಡ್ಯೂಲಿಂಗ್ ಪ್ರಾಪರ್ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಈಗ ಸೀನ್ ನಂಬರ್ 1 ನಲ್ಲಿ 21ನೇ ಶಾಟು ಬಾಗಿಲಿಂದ ಬರೋದು, ಸೀನ್ ನಂಬರ್ 4 ನಲ್ಲಿ 3ನೇ ಶಾಟು ಬಾಗಿಲಿಂದ ಹೋಗೋದು, ಎರಡನ್ನೂ ಒಟ್ಟಿಗೆ ತಗೊಂಡ್ಬಿಡ್ತೀವಿ. ಕರೆಕ್ಟ್. ಬಂದು ಹೋಗಿ ಒಟ್ಟಾಗಿ ಹೋಗ್ಬಿಡುತ್ತೆ. ಆ ನಂತರ ಒಳಗ್ ಬಂದು ಕೂತ್ಕೊಳ್ಳೋದು ಮಾತು. ಅದು ಸ್ಪಷ್ಟವಾಗಬೇಕಾದ್ರೆ ನಿಮ್ಮ ಹತ್ರ ಕರೆಕ್ಟ್ ಆದ ಶೆಡ್ಯೂಲಿಂಗ್ ಇರಬೇಕು. ಸೀನ್ ನಂಬರ್ 21 ತಗೊಂತಿದ್ದಾಗಲೇ ಯಾರ್ಯಾರು ಬರ್ತಾರೆ, ಅವ್ರ ಕೈಯಲ್ಲಿ ಏನಿರುತ್ತೆ, ಯಾಕಂದ್ರೆ ಆ ಕೈಯಲ್ಲಿ ಇರೋದನ್ನ ನೆಕ್ಸ್ಟ್ ಶಾಟ್ ಇನ್ಯಾವತ್ತೂ ತಗೊಳ್ಳೋದು, ನಾಳೆನೆ ನೆಕ್ಸ್ಟ್ ಶಾಟ್ ತಗೋಬಹುದು, ಮಾರನೇ ದಿವಸನೇ ತಗೋಬಹುದು, ಇನ್ನೊಂದ್ ದಿವಸ ತಗೋಬಹುದು. ಆ ಕೈಯಲ್ಲಿ ತಟ್ಟೆ ಇದ್ರೆ ತಟ್ಟೆ ಇರ್ಬೇಕು, ಅದೆಲ್ಲ ನೋಟ್ ಮಾಡ್ಕೋಬೇಕು. ಸೊ ಸ್ಕೆಡ್ಯೂಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸರ್ ಈ ವಿಚ್ ಇಸ್ ದ ಸಿನಿಮಾನ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಶೂಟಿಂಗ್. ಎಸ್ಪೆಷಲಿ ನೀವು ಸ್ಮಾಲ್ ಬಜೆಟ್ ಫಿಲ್ಮ್ ಅಲ್ಲಿ ಮಾಡುವಾಗ, ಈಗ ದೊಡ್ಡ ಕೋಟ್ಯಾಂತರ ರೂಪಾಯಿ ಬಜೆಟ್ ಅಲ್ಲಿ ಇರುವಾಗ 4 ಸಲ ರೀಶೂಟ್ ಮಾಡ್ಬೋದು. ಬಂದು ಮನೆಗೆ ನೋಡಿ ಪೋಸ್ಟ್ ಶೂಟಿಂಗ್ ಅಲ್ಲಿ ಇಲ್ಲೊಂದು ಮಿಸ್ಟೇಕ್ ಆಗಿದೆ, ರೀಶೂಟ್ ಮಾಡೋಣ ಅಂತ. ಸ್ಮಾಲ್ ಬಜೆಟ್ ಫಿಲ್ಮ್ ಅಲ್ಲಿ ಫೆಸಿಲಿಟಿ ಇರಲ್ಲ. ಎಸ್ಪೆಷಲಿ ನೀವು ಮಾಡ್ತಿರೋದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅಂತ ಫೆಸಿಲಿಟಿ ಇರೋಕ್ ಸಾಧ್ಯ ಇಲ್ಲ. ಹಾಗಾಗಿ ಶೆಡ್ಯೂಲಿಂಗ್ ಇರ್ಬೇಕಾಗತ್ತೆ. ಈ ತರದ ಎಲ್ಲ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡ್ಕೊಳ್ಬೇಕು. ಬಹಳ ಮತ್ತೊಮ್ಮೆ ಬಹಳ ಚೆನ್ನಾಗಿ ವಿವರಿಸಿದ್ರಿ ಸರ್, ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇದರಲ್ಲಿ ಹಲವಾರು ಅಂಶಗಳು ನಮ್ಗೆ ಒಂದು ಮೇಲ್ಮಟ್ಟದಲ್ಲಿ ತಿಳಿದಿರ್ತವೆ ಅಂತ ಅಂದ್ಕೊಳ್ಳಿ, ಆದ್ರೆ ಅದಕ್ಕೆ ಗಮನ ಕೊಟ್ಟಿರಲ್ಲ, ಅದರ ಇಂಪಾರ್ಟೆನ್ಸ್ ನಾವು ಅರ್ಥ ಮಾಡ್ಕೊಂಡಿರಲ್ಲ. ದೀಸ್ ಆರ್ ಜೆಮ್ಸ್ ಆಫ್ ವಿಸ್ಡಮ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೊಳ್ಳೆ ಪಾಯಿಂಟ್ ಹೇಳಿದ್ರಿ. ಅದಕ್ಕೆ ಸರ್ ಹೇಳೋದು, ನಾವು ಸಿನಿಮಾನ ಇಂದು ಒಂದು ವಂಡರ್ಫುಲ್ ಪ್ರಪಂಚ ಅಂತಲೇ ಹೇಳ್ತೀವಿ. ಯಾಕೆಂದ್ರೆ ಅದು ಹೇಗೆ ಶೂಟ್ ಮಾಡ್ತೀವಿ ಅನ್ನೋದನ್ನ ನಾವು ತೆರೆ ಮೇಲೆ ನೋಡಿದ್ವಿ. ತೆರೆ ಮೇಲೆ ಒಂದು ಕಥೆಯಾಗಿ ಸರಾಗವಾಗಿ ಹೇಗೆ ಮುಂದುವರಿಯಿತು, ಅಲ್ಲಿ ಅದನ್ನ ಕ್ಯಾಪ್ಚರ್ ಮಾಡೋದೇ, ಆ ಸ್ಟೋರಿನ ಕ್ಯಾಪ್ಚರ್ ಮಾಡೋದೇ, ನರೇಟ್ ಮಾಡೋದೇ ಅದೊಂದು ದೊಡ್ಡ ಆರ್ಟ್. ಐ ಮೀನ್ your answer just increase my appreciation for the work, the art of movie making. Amazing. ಇದೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ನನ್ಗೆ ಹಾಗೆ ಕಣ್ಮುಂದೆ ಕೆಲವು ಚಿತ್ರಗಳು ಬರ್ತಾ ಇದ್ವು. ಈಗ ಉದಾಹರಣೆಗೆ, ನೀವು ತಬರನ ಕಥೆ ಮಾಡಿದಾಗ ಹೆಂಗ್ ಯೋಚಿಸಿರ್ಬೇಕು ಅಂದ್ರೆ, ತಾಲೂಕ್ ಆಫೀಸ್ ಮುಂದೆ ಅಥವಾ ಒಂದು ಗವರ್ಮೆಂಟ್ ಆಫೀಸ್ ಮುಂದೆ ಅವ್ನು ನಿಂತಾಗ ಲಾಂಗ್ ಶಾಟ್ ತಗೊಳ್ಬೇಕು, ಒಂದ್ ಕ್ಯಾಮ್ರಾ ಒಂದ್ ಕಡೆ ನೆಟ್ರೆ ಆಯ್ತು, ಅವ್ನ್ ಬರುವಂತ 5-6 ಸೀನ್ಗಳು ಅಲ್ಲೇ ಶೂಟ್ ಮಾಡಿರ್ತೀರಾ. ದ್ವೀಪ, ಡೈರೆಕ್ಟರ್ಗೆ ಮೊದಲು ಆ ಯೋಚನೆ ಬಂದಿರಬೇಕು, ಹೇಗೆ ನಾನು ಇದನ್ನ ತೆರೆ ಮೇಲೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು, ಅಲ್ವಾ ಸರ್? ಯಾಕಂದ್ರೆ ದ್ವೀಪ ನೀವು ದೂರದಿಂದ ಲಾಂಗ್ ಶಾಟ್ ತಗೊಳ್ತೀರಾ, ದ್ವೀಪ ಮೊದಲು ತೋರಿಸ್ತೀರಾ, ಆಮೇಲೆ ಝೂಮ್ ಇನ್ ಮಾಡ್ತೀರಾ, ಇವೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಹಾಗೆ ನಡೀತಾ ಇರುತ್ತಲ್ಲ. ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ಸ್ ಕೇಪಬಿಲಿಟಿ. ಥ್ಯಾಂಕ್ ಯು ವೆರಿ ಮಚ್ ಸರ್ ಉತ್ತರಕ್ಕೆ. ಕಿರಣ್ ರವರಿಗೆ ಒಂದು ಪ್ರಶ್ನೆ. ಕಿರಣ್ ರವರೇ, ಏನಂದ್ರೆ ಬಹಳ ಜನಕ್ಕೆ
ಬ್ಯಾಕ್ ಗ್ರೌಂಡ್ ಸ್ಕೋರಿನ ಮಹತ್ವ ತಿಳಿದಿರಲ್ಲ. ಸಿನಿಮಾ ಅಂದ ಕೂಡಲೇ ನಾವು ಮ್ಯೂಸಿಕ್ ಬಗ್ಗೆ ಆಡಿದ ಕೂಡಲೇ ಅದರಲ್ಲೂ ಇಂಡಿಯನ್ ಸಿನಿಮಾಗಳಲ್ಲಿ ಬರೀ ಹಾಡಿನ ಬಗ್ಗೆನೇ ಯೋಚಿಸ್ತೀವಿ ಸಾಮಾನ್ಯವಾಗಿ. ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಎಷ್ಟು ಮುಖ್ಯ, ಮತ್ತೆ ಈ ಒಂದು ಸಿನಿಮಾನ ಹೇಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇಂದ ಮೇಲೆ ಎತ್ತಬಹುದು, ಅದ್ರ ಅಪೀಲ್ ಜಾಸ್ತಿ ಮಾಡ್ಬೋದು, ಅಥವಾ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬೋದು ಅನ್ನೋದನ್ನ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡ್ತೀರಾ? ಖಂಡಿತ. ಮೊದಲನೇದಾಗಿ ಗಿರೀಶ್ ಸರ್ಗೆ ಮತ್ತೆ ಶೇಷಾದ್ರಿ ಸರ್ಗೆ ನನ್ನ ನಮಸ್ಕಾರಗಳು. ಇಬ್ರು ಘಟಾನುಘಟಿಗಳು ಮಧ್ಯೆ ನನ್ನ ಕೂರಿಸ್ಬಿಟ್ಟಿದ್ದೀರಾ. ಲೈಕ್ ನನ್ಗೆ 10 years ಎಕ್ಸ್ಪೀರಿಯನ್ಸ್ ಇರ್ಬೋದು ಕೂಡ. ನಂದೇನಂತ ಹೇಳಿದ್ರೆ ಐ ಆಮ್ ಮೋರ್ ಇಂಟು ಎಕ್ಸ್ಪೆರಿಮೆಂಟೇಶನ್. ಲೈಕ್ ಐ ಕೀಪ್ ಎಕ್ಸ್ಪೆರಿಮೆಂಟಿಂಗ್. ಅದೇ ನಾನು ಹೇಳಿದಾಗೆ ಐ ಸ್ಟಾರ್ಟೆಡ್ ಆಸ್ ಎ ಗಿಟಾರಿಸ್ಟ್. ಜಸ್ಟ್ ಗಿಟಾರಿಸ್ಟ್ ಆಗಿ ಶುರುವಾಗಿ ಮಾಡಿದ್ದು. ಸೆಷನ್ ಗಿಟಾರ್ಸ್ ಪ್ಲೇ ಮಾಡ್ತಿದ್ದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅರ್ಜುನ್ ಜನ್ಯ ಅವ್ರಿಗೆ, ವಿ ಶ್ರೀಧರ್ ಸಂಭ್ರಮ್ ಅವ್ರಿಗೆ, ಆ ತರ ಡಿಫ್ರೆಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಪ್ಲೇ ಮಾಡ್ತಾ ಇದ್ದೆ. ಬಟ್ ನನ್ಗೆ ಮುಂಚೆ ಕಾಲೇಜಿಂದನೂ ಏನಂತಾರೆ ಒಂದು ಮ್ಯೂಸಿಕ್ ಕಂಪೋಸ್ ಮಾಡ್ಕೊಂಡು ನಂದೇ ಒಂದು ಬ್ಯಾಂಡ್ ಇತ್ತು. ಸೊ ಅಲ್ಲಿಂದ ನನ್ನ ಮ್ಯೂಸಿಕ್ ಕೆರಿಯರ್ ಶುರುವಾಗುತ್ತೆ. ಅಂಡ್ ಅಗೇನ್ ಮೂವಿ ಇಂಡಸ್ಟ್ರಿಗೆ ಬಂದಾಗ ಏನೋ ಒಂದು ಮಾಡ್ಲೇಬೇಕಲ್ಲ, ಏನೋ ಒಂದು ಕಲೀಲೇಬೇಕು ಅನ್ನೋ ಒಂದು ಆಸಕ್ತಿ ಮೂಡುತ್ತೆ. ಸೊ ಅವಾಗ ಫಸ್ಟ್ ಆಕ್ಚುಯಲ್ ಬರೋದು ಸಾಂಗ್ಸೇ. ಎಲ್ಲರಿಗೂ ಸಾಂಗ್ಸ್ ಮಾಡ್ಬಿಡ್ತಾರೆ. ಯಾರೇ ಒಬ್ರು ಸ್ಟಾರ್ಟಿಂಗ್ ಶುರು ಮಾಡಿದಾಗ್ಲೂ ಸಾಂಗ್ಸ್ ಖಂಡಿತ ಮಾಡ್ಬಿಡ್ತಾರೆ. ಟ್ಯೂನ್ ಮಾಡೋದು ಆರಾಮ್ ಮಾಡ್ಕೊಂಡ್ಬಿಡ್ತಾರೆ. ಟ್ಯೂನ್ ಮಾಡ್ತಾರೆ, ಲಿರಿಕ್ಸ್ ಮಾಡ್ತಾರೆ, ಇದ್ ಮಾಡ್ಬಿಡ್ತಾರೆ. ಬಟ್ ಅಲ್ಟಿಮೇಟ್ಲಿ ನೀವು ಕೇಳಿದಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನೋದು ಏನಾಗ್ಬಿಡುತ್ತೆ, ಇಟ್ಸ್ ಆಕ್ಚುಲಿ ಅ ಟಫ್ ಜಾಬ್. ಏನಕ್ಕೆ ಅಂತ ಹೇಳಿದ್ರೆ ಒಂದು ಎಂಟೈರ್ ಸಿನಿಮಾಗೆ ಸ್ಕೋರ್ ಮಾಡ್ಬೇಕಾಗುತ್ತೆ ನಾವು, ಒಂದೊಂದು ಸೀನ್ಗೂ. ಅಂಡ್ ಸಾಂಗ್ ಅಲ್ಲಿ ಇವಾಗ ಪ್ರಾಬಬ್ಲಿ ಒಂದು 3 ಸಾಂಗ್ ಇರ್ಬೋದು, 4 ಸಾಂಗ್ ಇರ್ಬೋದು, 5 ಸಾಂಗ್ ಇರ್ಬೋದು. ಡೈರೆಕ್ಟರ್ಗಳು ಹೇಳ್ತಾರೆ, ಸರ್ ಇದೊಂದು ಪ್ಯಾಥೋ ಸಾಂಗು, ಇದೊಂದು ರೊಮ್ಯಾಂಟಿಕ್ ಸಾಂಗು, ಇದೊಂದು ಟಪಾಂಗುಚಿ ಸಾಂಗು. ಸೊ ಅದಕ್ಕೆ ತಕ್ಕಂತೆ ಮಾಡ್ಬಿಡ್ತೀರಾ. ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದಾಗ ಪ್ರತಿ ಒಂದು 10 seconds ಆಗಿರ್ಬೋದು, 20 seconds ಆಗಿರ್ಬೋದು, ಸೀನ್ ಚೇಂಜ್ ಆಗ್ತಾನೆ ಇರುತ್ತೆ. ಆ ಸೀನ್ ನ ರೀಡ್ ಮಾಡ್ಬೇಕು ಫಸ್ಟ್ ನಾವು. ಓಕೆ, ವಾಟ್ ಇಸ್ ದಿಸ್ ಸೀನ್, ಏನ್ ರಿಕ್ವೈರ್ಮೆಂಟ್ ಏನಿದೆ ಸೀನ್ಗೆ. ಅಲ್ಲಿ ಹ್ಯಾಪಿ ಬರ್ತಾ ಇದೆ, ಹ್ಯಾಪಿನೆಸ್ ಇಂದ ಹಂಗೆ ಸ್ಯಾಡ್ ಆಗ್ಬಿಡುತ್ತೆ. ಅದನ್ನ ನಾವು ಆ ತರನೇ ಸ್ಕೋರ್ ಮಾಡಬೇಕು. ಅಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಟೆಂಪೋ ಕ್ಯಾಲ್ಕುಲೇಷನ್. ಫಾರ್ ಎವ್ರಿ ಸೀನ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಟೆಂಪೋ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನ ನಾವು ಇದು ಮಾಡ್ಬೇಕು. ಅಂಡ್ ಸಾಂಗ್ ಎಲ್ಲ ಒಂದು ಟೆಂಪೋ ಇರುತ್ತೆ, ಇಡೀ ಸಾಂಗ್ ಒಂದು ಟೆಂಪಲ್ ಹೋಗ್ಬಿಡುತ್ತೆ. ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಹಂಗಲ್ಲ. 10 ಸೆಕೆಂಡ್ 20 ಸೆಕೆಂಡ್ ಪ್ರತಿ ಇದನ್ನು ಟೆಂಪೋ ಚೇಂಜ್ ಆಗ್ತಾ ಇರುತ್ತೆ. ಸೊ ನನ್ನ ಕೇಳಿದ್ರೆ ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಇವಾಗ 10 years ಎಕ್ಸ್ಪೀರಿಯನ್ಸ್ ಆಗಿದೆ ನನ್ಗೆ. ಆ ಲೆಕ್ಕ ನೋಡಕ್ ಹೋದ್ರೆ ಎಷ್ಟೊಂದ್ ಜನ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳು ಹುಡ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರೂ ಸಾಂಗ್ಗಳು ಮಾಡ್ಬಿಟ್ಟಿರ್ತಾರೆ ಒಂದು ಸಿನಿಮಾಗೆ, ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದಕ್ಕೆ ಬರಲ್ಲ, ಅವ್ರಿಗೆ ಏನು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿರೋ ಇದ್ರಲ್ಲೇನೆ ಲೈಕ್ ನನ್ನ ಫ್ರೆಂಡ್ಸ್ ಏನೇ ಎಷ್ಟೊಂದ್ ಜನ ನನ್ನೇ ರೆಫರ್ ಮಾಡಿದ್ದಾರೆ. ಲೈಕ್ ಇಲ್ಲ ಸರ್ ನೀವೇ ಮಾಡ್ಬಿಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್, ನೀವೇ ಮಾಡ್ಬಿಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ನನ್ನ ರೆಫರ್ ಮಾಡ್ತಾರೆ. ಸೊ ದಟ್ಸ್ ಹೌ ಐ ಗೇನ್ ದ ಇದು ಓಕೆ ಇಂಟ್ರೆಸ್ಟ್ ಇನ್ ಸ್ಕೋರಿಂಗ್ ಫಾರ್ ಮೂವೀಸ್. ಅಂಡ್ ಶಾರ್ಟ್ ಮೂವೀಸ್ಗೆ ಏನ್ ಡಿಫ್ರೆನ್ಸ್ ಆಗಲ್ಲ, ಅದನ್ನು ಸೇಮೇ. ಒಂದು 2-2.5 hour ಸಿನಿಮಾ ನೀವು ಒಂದು 10-15 ನಿಮಿಷ ಅದನ್ನ ಶಾರ್ಟ್ ಫಿಲಮ್ ಮಾಡಿರ್ತೀರಾ. ಸೇಮ್ ಅದಕ್ಕೂ ಅಷ್ಟೇ 10 ಸೆಕೆಂಡ್ ಆಗಿರ್ಲಿ 20 ಸೆಕೆಂಡ್ ಆಗಿರ್ಲಿ ನೀಟಾಗಿ ಸ್ಕೋರ್ ಮಾಡಬೇಕು. ಬೇಸಿಕಲಿ ಅದೇ ಹೇಳ್ದಂಗೆ ಅದು ಏನ್ ಅರ್ಜೆಂಟ್ ಮಾಡಂಗಿಲ್ಲ. ಅದು 10 ಸೆಕೆಂಡ್ ಅಲ್ಲಿ ಏನ್ ಸೀನ್ ಇದೆ ಅದನ್ನ ರೀಡ್ ಮಾಡ್ಬೇಕು. ಫಸ್ಟ್ ನಾವು ಕುತ್ಕೊಂಡು ನೋಡ್ಬೇಕು, ಡೈರೆಕ್ಟರ್ ಜೊತೆ ಮಾತಾಡ್ಬೇಕು. ಆಕ್ಚುಲಿ ನನ್ನ ಇದ್ರ ಪ್ರಕಾರ ಏನಂತ ಹೇಳಿದ್ರೆ ಕೆಲವೊಮ್ಮೆ ನಮಗೆ ಬೇರೆ ತರ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೀನ್. ಯಾಕಂದ್ರೆ ನಾವು ಆಡಿಯನ್ಸ್ ತರ ನೋಡ್ತಾ ಇರ್ತೀವಿ. ಅದು ಇನ್ನೊಂದ್ ತರ ಹೇಗಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟರ್ ಬೇರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತೆಗ್ದಿರ್ತಾರೆ. ನಾನು ಹೇಳಿದೆ ಅದು ಖುಷಿಯಾಗಿರುತ್ತೆ ಅಂತ ನಾವೇನೋ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಓ ಇಲ್ಲ ಅದು ಏನೋ ಖುಷಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲ ಸರ್ ಅದು ಪ್ಯಾಥೋ ಮ್ಯೂಸಿಕ್ ಮಾಡಿ. ಡೈರೆಕ್ಟರ್ಸ್ ಆ ತರ ತೆಗ್ದಿರ್ತಾರೆ. ಅಂದ್ರೆ ಅಲ್ಲಿ ಸೀನ್ ಮೇಲೆ ಬೇರೆ ಏನೋ ಬರ್ತಾ ಇರ್ಬೋದು, ಬಟ್ ಅವರು ಮನ್ಸಲ್ಲಿ ಬೇರೆ ಏನೋ ಇರುತ್ತೆ. ಅದನ್ನ ನಾನು ಹೇಳಕ್ ಕೊಡ್ತಾ ಇದೀನಿ. ಸೊ ಐ ವಾಂಟ್ ಪ್ಯಾಥೋ ಮ್ಯೂಸಿಕ್ ಆನ್ ದಟ್ ಸೀನ್ ಅಂತ ಹೇಳ್ತಾರೆ. ಸೊ ಅದೆಲ್ಲ ಚಾಲೆಂಜಸ್ ಇರುತ್ತೆ. So basically, it's more of there should be a good interaction between the director and the music producer. ಅವಾಗ್ಲೇನೆ ಒಂದು ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನೋದು ನೀಟಾಗಿ ಆಗೋದು. ಹೌದು. ಅಂಡ್ ಅಗೇನ್ ಇನ್ಸ್ಟ್ರೂಮೆಂಟ್ ಸೆಲೆಕ್ಷನ್ ಆಗಿರ್ಬೋದು, ಆಮೇಲೆ ದೇರ್ ಇಸ್ ಅ ಲಾಟ್ ಆಫ್ ಕ್ರೈಟೀರಿಯಾಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ. ದೇರ್ ಇಸ್ ಅ ಲಾಟ್ ಆಫ್ ಕ್ರೈಟೀರಿಯಾಸ್. ಅಂಡ್ ನಾನು ಮೊದ್ಲಿಗೆ ಹೇಳ್ಬೇಕಂತ ಹೇಳಿದ್ರೆ ಅದೇನೆ, ಡೈರೆಕ್ಟರ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು ಅದ್ರಲ್ಲಿ. ನಾನು ಕೆಲವೊಂದೆಲ್ಲ ಸಿನಿಮಾಗಳು ಕೇಳಿರ್ತೀರಾ, ನೀವು ನೋಡಿರ್ಬೋದು, ಲೈಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಕಿತ್ತಾಡ್ಕೊಂಡ್ಬಿಡ್ತಾರೆ. ಇಲ್ಲ ಸರ್ ನಾನೇನೋ ಕೇಳ್ತಿದ್ದೀನಿ ನೀವೇನೋ ಮಾಡ್ತಿದ್ದೀರಾ, ನೀವೇನೋ ಮಾಡ್ತಿದ್ದೀನಿ ನಾನೇನೋ ಕೇಳ್ತಿದ್ದೀರಾ, ಆ ತರ ಎಲ್ಲ ಬರ್. ದಟ್ಸ್ ವೈ ವಿ ನೀಡ್ ಟು ಹ್ಯಾವ್ ದಟ್ ಡಿಸ್ಕಷನ್. ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ಬೇಕು. ಸರ್ ಓಕೆ ನೀವೇನು ಅನ್ಕೊಂಡು ಸೀನ್ ತೆಗ್ದಿದ್ದೀರಾ, ಕರೆಕ್ಟಾ, ಅದು ಆಡಿಯನ್ಸ್ಗೆ ಆ ತರ ತಲುಪುತ್ತಾ ಮಾಡಿದ್ರೆ ಅದೆಲ್ಲ ಡಿಸ್ಕಸ್ ಮಾಡಿ ಆದ್ಮೇಲೆ ಒಂದು ನೀಟಾಗಿ ಸ್ಕೋರ್ ಮಾಡಿದ್ರೆ ಐ ಥಿಂಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಲ್ ಕಮ್ ಔಟ್ ರಿಯಲಿ ವೆಲ್.
ಥ್ಯಾಂಕ್ ಯು ಕಿರಣ್, ಬಹಳ ಚೆನ್ನಾಗಿ ವಿವರಿಸಿದ್ರಿ. ಸ್ನೇಹಿತರೆ, ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ. ಇಲ್ಲಿ ಒಂದು ಹಾರ್ಡ್ ಡಿಸ್ಕ್ ಬಗ್ಗೆನೇ ಇರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಬಗ್ಗೆ ಇರ್ಬೋದು, ಅಥವಾ ಟೆಂಪೋ ಬಗ್ಗೆ ಇರ್ಬೋದು. ಟೆಂಪೋ ಬಗ್ಗೆ ನಾನು ಜಾಸ್ತಿ ಯೋಚಿಸಕ್ಕೆ ಹೋಗಿರಲ್ಲ ಅಲ್ವಾ. ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಎಷ್ಟು ಮುಖ್ಯ ಅನ್ನೋದನ್ನ ನೀವು ಕಿರಣ್ ಅವ್ರ ಮಾತುಗಳಿಂದ ಅರ್ಥ ಮಾಡ್ಕೊಳ್ಬೋದು. ಇನ್ಫ್ಯಾಕ್ಟ್ ಈ ವೆಬಿನಾರ್ ನಿಮಗೆ ಒಂದು ಯೂನಿವರ್ಸಿಟಿಯಲ್ಲಿ ಸಿಗೋವಂಥ, ಕ್ಲಾಸ್ ರೂಮಲ್ಲಿ ಸಿಗುವಂಥ ಇನ್ಫಾರ್ಮೇಶನ್ ಈ ಸೆಷನ್ ಕೊಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನನಗಂತೂ ಅಷ್ಟು ಖುಷಿ ಆಗ್ತಾ ಇದೆ. ಇನ್ನು ಮುಂದುವರ್ಸೋಣ. ಕಿರಣ್ ಅವರ ಹೇಳಿದ ಕೆಲವು ಮಾತುಗಳನ್ನು ಕೂಡ ನಾವು ರಿವಿಸಿಟ್ ಮಾಡೋಣ. ಅದ್ರ ಬಗ್ಗೆನೂ ಮುಖ್ಯವಾದ ಪ್ರಶ್ನೆಗಳಿವೆ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ಪ್ರೊಡಕ್ಷನ್ ನಡಿಬೇಕಾದ್ರೆ ನಿರ್ದೇಶಕರು ಯಾವ್ದ್ರ ಮೇಲೆ ಅತಿ ಹೆಚ್ಚು ಗಮನ ಕೊಡಬೇಕು ಅನ್ನೋ ವಿಷಯನ ಸ್ವಲ್ಪ ಚರ್ಚಿಸೋಣ. ಯಾಕೆಂತ ಹೇಳಿದ್ರೆ, ಡೈರೆಕ್ಟರ್ ಅಂದ್ಮೇಲೆ 100 ಕಡೆ ಹೇಳ್ತಾ ಇರುತ್ತೆ, ಸಾರ್ ಇದಾಗಿಲ್ಲ, ಸಾರ್ ಅದ್ ಮಾಡ್ಬೇಕು, ಸಾರ್ ಇದ್ ಮಾಡ್ಬೇಕು ಅಂತ. ಡೈರೆಕ್ಟರ್ ಮೈಂಡಲ್ಲೂ ಅವ್ರಿಗೆ ಸ್ಕಿಲ್ ಸೆಟ್ಟು ಮಲ್ಟಿಫೆಸಿಟೆಡ್ ಟ್ಯಾಲೆಂಟ್ ಇರ್ಬೋದು, ಬೇರೆ ಬೇರೆ ರೀತಿ ಅವ್ರಿಗೂ ಪುಲ್ಸ್ ಇರ್ಬೋದು. ಆದ್ರೆ ಡೈರೆಕ್ಟರ್ ಅನ್ನೋ ಹ್ಯಾಟ್ ಹಾಕೊಂಡಾಗ, ನಿರ್ದೇಶಕ ಪಾತ್ರ ವಹಿಸಿದಾಗ, ಬೇರೆ ಕೆಲವು ವಿಷಯಗಳನ್ನ ಡೆಲಿಗೇಟ್ ಮಾಡಿಬಿಟ್ಟು ಕೆಲವು ವಿಷಯಗಳ ಮೇಲೆ ಅವರೇ ಖುದ್ದಾಗಿ ಫೋಕಸ್ ಮಾಡ್ಬೇಕಾಗಿ ಬರುತ್ತೆ. ಇಲ್ಲದೆ ಹೋದ್ರೆ ಚಿತ್ರ ಸೊರಗುತ್ತೆ ಅಂತ ನಾವೆಲ್ಲರೂ ಆರಾಮಾಗಿ ಊಹಿಸ್ಕೊಳ್ಬೋದು. ಆ ಥರ ಇಫ್ ಯು ಹ್ಯಾವ್ ಟು ಸ್ಟೇ ಫೋಕಸ್ಡ್ ಆನ್ ಟಾಪ್ 3 ಐಟಮ್ಸ್ ಅಥವಾ ರೆಸ್ಪಾನ್ಸಿಬಿಲಿಟೀಸ್, ಆ 3 ಅಥವಾ 4 ವಿಷಯಗಳು, ಸಂಗತಿಗಳು ಯಾವುದು ಡೈರೆಕ್ಟರ್ಗೆ ಅತಿ ಮುಖ್ಯವಾದ್ದು ಅಂತ ತಿಳಿಸ್ಕೊಡ್ತೀರಾ ಸರ್? ಗಿರೀಶ್ ಸರ್, ತಮ್ಮಿಂದ ಪ್ರಾರಂಭಿಸ್ಬೋದಾ? ಈಗ ಅಲ್ಲಿ 2 ತರದ ಸಮಸ್ಯೆಗಳು ಎದುರಾಗುತ್ತೆ. ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಸರ್ ಏನೋ ಊಟ ಬಂದಿಲ್ಲ ಅಂತ ಹಿಡಿದು, ಸರ್ ಮಳೆ ಬರ್ತಾ ಇದೆ, ಏನ್ ಮಾಡೋಣ, ಆ ತರ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಅದು ನಿರ್ದೇಶಕನ ತನಕ ಬರ್ಲೇಬಾರ್ದು. ನನ್ನ ಹತ್ರ ಬಂದು ನಾನು ಹೇಳ್ತೇನೆ, ದಟ್ ನಾಟ್ ಮೈ ಹೆಡೇಕ್, ಯು ಸಾಲ್ವ್ ಇಟ್ ಯುವರ್ ಸೆಲ್ಫ್. ಯಾಕಂದ್ರೆ ಪ್ರೊಡಕ್ಷನ್ ಡಿಸೈನರ್ ಇರ್ತಾರೆ, ಪ್ರೊಡ್ಯೂಸರ್ ಇರ್ತಾರೆ, ಅಸೋಸಿಯೇಟ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಅವ್ರನ್ನ ಹೇಗೋ ಸಾಲ್ವ್ ಮಾಡ್ಬೇಕು. ಪೆಟ್ರೋಲ್ ಎಲ್ಲಿಂದ ತರೋದು, ಹೇಗ್ ತರೋದು, ಅದು ಮುಂಚೆ ಅವ್ರು ತಗೋಬೇಕು. ಅದು ನನಗೆ ಬರಬಾರ್ದು. ನಾನ್ ಕಾನ್ಸಂಟ್ರೇಟ್ ಮಾಡೋದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಬರುವ ಸಮಸ್ಯೆಗಳನ್ನ, ಅದನ್ನ ಮಾತ್ರ. ಅದರಲ್ಲೂ ಮುಖ್ಯವಾಗಿ ಆಗ್ಲೇ ಹೇಳಿದ ಹಾಗೆ, ಒಬ್ಬ ಡೈರೆಕ್ಟರ್ಗೆ ಆ ಇಡೀ ದೃಶ್ಯದ ಕಲ್ಪನೆ ಅಥವಾ ಇಡೀ ಸಿನಿಮಾದ ಕಲ್ಪನೆ ಅವನ ತಲೆ ಒಳಗಿರ್ಬೇಕು. ಅವನ ತಲೆಯಲ್ಲಿ ಮಾತ್ರ ಇರುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಯಾಕಂದ್ರೆ ಕ್ಯಾಮ್ರಾಮನಿಗೆ ಅದ್ರ ಕಲ್ಪನೆ ಇರಲ್ಲ, ಎಡಿಟರ್ಗೆ ಕಲ್ಪನೆ ಇರಲ್ಲ. ಆದ್ರೆ ಈ ಡೈರೆಕ್ಟರ್ ಅದನ್ನು ಇಷ್ಟೂ ಜನರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಟು ರೀಚ್ ದಟ್ ಗೋಲ್. ಇಲ್ದೇ ಆದ್ರೆ ಎತ್ತು ಏರಿಗಳಿತ್ತೆ, ಕೋಣ ನೀರಿಗಳಿತ್ತೆ ಆಗ್ಬಿಡುತ್ತೆ. ಹಾಗಾಗ್ಬಾರ್ದು. ಹಾಗಾಗಬೇಕಾದ್ರೆ ಡೈರೆಕ್ಟರಿಗೆ ಕ್ಲಿಯರ್ ಆದ ಕನ್ಸೆಪ್ಷನ್ ಇರ್ಬೇಕು. ಹೇಗೆ ಅಂತಂದ್ರೆ, ಅವನು ಮೆಂಟಲಿ ಒಂದು ಗ್ರಾಫ್ ರೆಡಿ ಮಾಡ್ಕೋಬೇಕು, ಕಥೆಯ ಗ್ರಾಫ್. ಕಥೆನಲ್ಲಿ ಆಕ್ಷನ್ ಯಾವ ತರದಲ್ಲಿ, ಈಗ ಯಾವ ಸ್ಟೇಜ್ ಅಲ್ಲಿ ಇದೆ, ಈಗ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕು, ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕು, ಕ್ಲೈಮ್ಯಾಕ್ಸಿಗೆ ಹೋಗ್ಬೇಕು, ಅಲ್ಲಿಂದ ಡೆನೋಮಾ ಬರ್ಬೇಕು. ಅದು ಆ ಆಕ್ಷನ್ ಗ್ರಾಫ್ ಒಂದು ತಲೆಯಲ್ಲಿ ಇರ್ಬೇಕು. ಎರಡನೇದು ಎಮೋಷನಲ್ ಪಿಚ್ಚಿನ ಗ್ರಾಫ್. ಬರೀ ಆಕ್ಷನ್ ಅಷ್ಟೇ ಅಲ್ಲ, ಈಗ ಯಾವ ತರದ ಎಮೋಷನ್ ಬೇಕು, ಎಮೋಷನ್ ಬಿಲ್ಡಪ್ ಆಗ್ತಾ ಇದೆಯಲ್ವೋ, ಅದು ಗ್ರಾಫ್ ಅವನ ತಲೆಯಲ್ಲಿ ಇರ್ಬೇಕು. ಮೂರನೇದು ಕ್ಯಾರೆಕ್ಟರ್ ಗ್ರಾಫ್. ಈಗ ಕ್ಯಾರೆಕ್ಟ್ರು ತಾನ ಹಿಂದಿನ ದೃಶ್ಯದಲ್ಲಿ ಮಾಡಿದ್ದನ್ನ ಕಾಂಟ್ರಾಡಿಕ್ಟ್ ಮಾಡ್ತಾ ಇದ್ದಾನ ಅಥವಾ ಅದರ ಕಂಟಿನ್ಯೂಷನ್ ಆಗಿದೆಯಾ? ಯಾಕಂತಂದ್ರೆ ಸಿನಿಮಾದಲ್ಲಿ ನಾವು ಬೊಂಬೆಗಳ ಜೊತೆ ವರ್ಕ್ ಮಾಡಲ್ಲ, ಜೀವಂತ ನಟರ ಜೊತೆ ವರ್ಕ್ ಮಾಡ್ತಾ ಇರ್ತೀವಿ. ನಿಮಗೆ ಹೇಗೆ ಕೆಲವು ದೃಶ್ಯಗಳು ಅನ್ಸಿರುತ್ತೋ ಅವರಿಗೂ ಅನ್ಸಿರುತ್ತೆ. ಹಾಗಾಗಿ ಅವರು ಸ್ವತಂತ್ರವಾಗಿ ಇಂಟರ್ಪ್ರಿಟ್ ಮಾಡುವ ಸಾಧ್ಯತೆನೂ ಇರುತ್ತೆ. ಅದು ಅನೇಕ ವೇಳೆ ಅಪಾಯನೂ ಆಗುತ್ತೆ. ಯಾಕಂತಂದ್ರೆ ನೀವು ಇದು ಬಹಳ ದುಃಖದ ದೃಶ್ಯ ಅಂತಿದ್ದಾಗ ಅವರು ಆ ದುಃಖದ ಇನ್ನೊಂದು ನೆಲೆಯಲ್ಲಿ ಅವರು ಅದನ್ನು ಪ್ರತಿಕ್ರಿಯಿಸ್ತಿರ್ಬೋದು. ಅಲ್ಲಪ್ಪ, ಆ ದೃಶ್ಯದ ನೆಲೆ ಅದಲ್ಲ, ಈ ನೆಲೆ ಅಂತ ನೀವು ಹೇಳ್ಬೇಕಾಗತ್ತೆ. ಹಾಗಾಗಿ ಆ ಪಿಚ್ ಕೂಡ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಕ್ಯಾರೆಕ್ಟರ್ ಗ್ರಾಫ್ ನಿಮ್ ತಲೆಯಲ್ಲಿ, ಡೈರೆಕ್ಟರ್ ತಲೆಯಲ್ಲಿ ಸ್ಪಷ್ಟವಾಗಿದ್ರೆ ಇದು ಸಾಧ್ಯವಾಗುತ್ತೆ. ದೆನ್ ಐಡೇಷನಲ್ ಗ್ರಾಫ್ ಅಂತೀವಿ. ಐಡೇಷನಲ್ ಅಂತಂದ್ರೆ ಯಾವುದೇ ಒಬ್ಬ ನಿರ್ದೇಶನ ಉದ್ದೇಶ ಕಥೆ ಹೇಳೋದಾಗಿರೋ, ಕಥೆಯ ಮೂಲಕ ಅವನೊಂದು ಕಥಾನಕವನ್ನ ಕಟ್ತಾ ಇರ್ತಾನೆ. ಕಥಾನಕ ಅಂತಂದ್ರೆ ಅದರಿಂದ ಆ ವ್ಯಕ್ತಿಯ ಕಥೆ ಆದ್ರ ಪ್ರಯೋಜನ ಇಲ್ಲ.
ಆ ವ್ಯಕ್ತಿಯ ಮೂಲಕ ಆ ಸಮುದಾಯದ ಕತೆ, ಆ ದೇಶದ ಕತೆ, ಮಾನವ ಜನಾಂಗದ ಕತೆ ಎಲ್ಲ ಆಗ್ಬೇಕು. ಹಾಗಾಗಬೇಕಾದ್ರೆ ಅದು ನಿರ್ದೇಶಕನ ತಲೆಯಲ್ಲಿ ಅದು ಸ್ಪಷ್ಟವಾಗಿರ್ಬೇಕು. ನೋಡಿ, ಈಗ ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲಿ ದೊಡ್ಡ ಆ, ಸಮಸ್ಯೆ ಇದೆ ಕನ್ನಡದಲ್ಲ, ಭಾರತೀಯ ಆ, ಬ- ಅಭಿನಯ ಇದರಲ್ಲಿ ಏನಂದ್ರೆ, ನಟರೇ ಪಾತ್ರದ ಬಗ್ಗೆ ಧೋರಣೆ ತಗೊಂಡು ಮಾತಾಡೋದು. ನಾನ್ ಕಾಮಿಡಿಯನ್, ನಾನೊಬ್ಬ ಏನೋ ಪೆದ್ದ ರಾಜಕಾರಣಿ ಅಂತಂದ್ರೆ, ನಾವು ಎಷ್ಟೋ ಜನ ಪೆದ್ದ ರಾಜಕಾರಣಿ ನೋಡ್ತಿರ್ತೀವಿ, ಬಟ್ ಅವ್ರು ಬಹಳ ಸೀರಿಯಸ್ ಆಗಿ ಇರ್ತಾರೆ. ಅವ್ರು ಪೆದ್ದತನ ಗೊತ್ತಾಗೋದು ಉಳಿದವರಿಗೆ ಹೊರತು ಅವ್ರಿಗೆ ಅಲ್ಲ. ಆದ್ರೆ ನಮ್ಮ ನಟರು ಮಾಡುವಾಗ ಏನ್ ಮಾಡ್ತಾರೆ, ತಾವೇ ಪೆದ್ದಾಗಿ ಮಾಡ್ಬಿಟ್ಟು ನಗ್ಸೋದು ಮಾಡ್ತಾರೆ. ಅದು ತಪ್ಪದು. ದಟ್ ಕೈಂಡ್ ಆಫ್ ಇಂಟರ್ಪ್ರಿಟೇಷನ್ ಇಸ್ ರಾಂಗ್. ಕರೆಕ್ಟ್. ಹಾಗಾಗಿ ಕ್ಯಾರೆಕ್ಟರ್ಗೆ ಒಂದು ಆಟೋನಮಿ ಕೊಟ್ಟು ಅದನ್ನ ಹೇಗೆ ಬಿಲ್ಡಪ್ ಮಾಡಬೇಕು, ಇವೆಲ್ಲದೂ ಸ್ಪಷ್ಟ ಕಲ್ಪನೆ ಡೈರೆಕ್ಟರ್ ಇರಬೇಕು. ಹಾಗಾಗಿ ನೀವು ಕೇಳಿದ್ರಲ್ಲ ಪ್ರಶ್ನೆಗೆ ನಾನು ಹೇಳೋದು ಏನು ಅಂತಂದ್ರೆ, ಈ ಉಳಿದ ಪೆಟ್ರೋಲ್ ಬಂದಿಲ್ಲ, ಊಟ ಬಂದಿಲ್ಲ ಎಲ್ಲ ಬೇರೆಯವ್ರಿಗೆ ಬಿಟ್ಬಿಡಿ. ನೀವು ಬರೀ ಪಾತ್ರ, ಮಾತೃ, ಸನ್ನಿವೇಶ ಮತ್ತು ಅವೆರಡು ಏನನ್ನು ಹೇಳ್ತಾ ಇದೀವಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಅಷ್ಟೇ ನಮ್ಮ ಉದ್ದೇಶ ಆಗಬೇಕು. ನಮ್ಮ ಕನಸು ಅದಾಗ್ಬೇಕು, ಮತ್ತೊಂದು ಕಲ್ಪನೆ ಅದಾಗ್ಬೇಕು. ಮತ್ತೊಂದು ಹೇಳ್ತಾ ಇರ್ತೀನಿ, ಒಂದು ಶಾರ್ಟ್ ಆದ ತಕ್ಷಣ ಇನ್ನೊಂದು ಶಾರ್ಟ್ಗೂ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇದ್ದೇ ಇರುತ್ತೆ. ಶಾರ್ಟ್ ಆದ ಕಟ್ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿತ್ತು ಚಪ್ಪಾಳೆ ಹೊಡಿತಾರಲ್ಲ, ತಪ್ಪು. ಒಬ್ಬ ಡೈರೆಕ್ಟರ್ ಏನ್ ಮಾಡ್ಬೇಕು ಅಂದ್ರೆ, ಕಟ್ ಆದ್ಮೇಲೆ ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಬೇಕು, ಈ ಶಾರ್ಟ್ ಇಡೀ ನನ್ನ ಸ್ಕೀಮಲ್ಲಿ ಎಲ್ಲೋ ಕೂತ್ಕೊಳ್ಳುತ್ತೆ, ಆ ಸ್ಕೀಮಿನ ಹಿಂದಿನ ಶಾರ್ಟ್ ಏನು, ಮುಂದಿನ ಶಾರ್ಟ್ ಏನು, ಅದರ ಪಿಚ್ ಏನಿರ್ಬೇಕು, ಇದರ ಪಿಚ್ ಏನಿರ್ಬೇಕು, ಈಗಾಗಲೇ ಶಾರ್ಟ್ ತಗೊಂಡಿದ್ರೆ ಆ ಪಿಚ್ಚಿಗೆ ಈ ಪಿಚ್ ಮ್ಯಾಚ್ ಆಗತ್ತಾ ಅಂತೆಲ್ಲ ನೀವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅದು ಚಪ್ಪಾಳೆ ತಟ್ಟಕ್ ಬರೋರು ಆ ಪರ್ಟಿಕ್ಯುಲರ್ ಶಾರ್ಟ್ ಅನ್ನು ಮಾತ್ರ ನೋಡಿರ್ತಾರೆ. ಆದ್ರೆ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತಲ್ಲ ಈ ಗ್ರಾಫ್, ಆ ಗ್ರಾಫ್ ಅಲ್ಲಿ ಈ ಶಾರ್ಟ್ ಎಲ್ಲಿ ಕೂತ್ಕೋತಾ ಇದೆ, ಅದ್ರ ಜೊತೆಗೆ ಒಂದು ಹೊಂದಾಣಿಕೆ ಆಗ್ತಿದೆಯೋ ಅಥವಾ ಅಸಮ ಹೊಂದಾಣಿಕೆಯೋ ಅಂತ ಗೊತ್ತು ಮಾಡ್ಕೊಂಡು ಆಮೇಲೆ ಓಕೆ ಅಥವಾ NG ಅಂತ ಹೇಳ್ಬೇಕು. ಇದು ಶಾರ್ಟ್ ಆದ ತಕ್ಷಣ ಇದು ಮಾಡ್ತಾ ಹೋಗ್ಬೇಕು. ಇದನ್ನ ನಾನು ಒಬ್ಬ ಡೈರೆಕ್ಟರ್ ಹೇಳುವ ಇದು ಅಷ್ಟೇ. ಶಾರ್ಟ್ ಆದ ತಕ್ಷಣ ನೆಕ್ಸ್ಟ್ ಶಾರ್ಟಿಗೆ ಹೋಗ್ಬೇಡಿ. ಒಂದು 10 ಸೆಕೆಂಡ್ ಆದ್ರೂ ಕೂತ್ಕೊಂಡು ಯೋಚನೆ ಮಾಡಿ, ಈ ತೆಗೆದ ಶಾರ್ಟ್ ಎಲ್ಲೋ ಕೂತ್ಕೊಳ್ಳುತ್ತೆ, ಯಾವ ಸೀನಲ್ಲಿ ಕೂತ್ಕೊಳ್ಳುತ್ತೆ, ಆ ಸೀನಿನ ಹಿಂದಿನ ಯಾವ್ದಾರ ಶಾರ್ಟ್ ತಗೊಂಡಿದೀವ, ಮುಂದೆ ಯಾವ ಶಾರ್ಟ್ ತಗೋಬೇಕು, ಅದರ ಫ್ಲೋ ಹೇಗಿರ್ಬೇಕು ಎಲ್ಲ ಯೋಚನೆ ಮಾಡಿ, ಅದಕ್ಕೆ ಸರಿಯಾಗಿದ್ಯಾ ಅಂತ ಓಕೆ ಅನ್ಸಿದ ಮೇಲೆ ಶಾರ್ಟ್ ಓಕೆ ಮಾಡಿ ಮುಂದಕ್ಕೆ ಹೋಗಿ. ವಂಡರ್ಫುಲ್ ಪಾಯಿಂಟ್ ಸರ್. ಸ್ನೇಹಿತರೆ, ನಾನು ನಿಮಗೆ ಈಗ ತಾನೇ ಹೇಳ್ದೆ ಅಲ್ವಾ, ಇದು ಬರೀ ವೆಬಿನಾರ್ ಅಲ್ಲ, ಇದೊಂದು ಯೂನಿವರ್ಸಿಟಿ ಸೆಷನ್ ಅಂತ ಹೇಳ್ಬಿಟ್ಟು. ನೀವು ಯು ವಿಲ್ ಡೆಫಿನೆಟ್ಲಿ ಅಗ್ರಿ ವಿತ್ ಮೀ ಆನ್ ದೋಸ್ ವರ್ಡ್ಸ್. ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ಮಾಹಿತಿ, ಜೆಮ್ಸ್ ಆಫ್ ವಿಸ್ಡಮ್, ಪರ್ಲ್ಸ್ ಆಫ್ ವಿಸ್ಡಮ್ ಇವತ್ತು ನಮಗೆ ಸಿಗ್ತಾ ಇದೆ. ನಮ್ಮ 3 ಜನ ಪ್ಯಾನಲಿಸ್ಟ್ಗೆ ನಾನು ಈಗಲೇ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ. ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಒಬ್ಬ ನಿರ್ದೇಶಕನ ಮೈಂಡಲ್ಲಿ ಯಾವಾಗಲೂ ಆ ಕ್ಯಾರೋಸಲ್ ಅನ್ನೋದು ರನ್ ಆಗ್ತಾ ಇರಬೇಕು, ಸ್ಟೋರಿ ಹೀಗೋಗುತ್ತೆ ಅಂತ. ಮತ್ತೆ ಸ್ಪೆಸಿಫಿಕ್ ಆಗಿ ಗ್ರಾಫ್ಗಳು ಹೇಗೆ ಇರಬೇಕು ಅಂತ ವಿವರಿಸಿದ್ರಲ್ಲ, ಅದು ಖಂಡಿತ ನಮ್ಮ ಶಾರ್ಟ್ ಫಿಲ್ಮ್ ಮೇಕರ್ಸ್ಗೆ, ಅದರಲ್ಲೂ ನಮ್ಮ ಅನಿವಾಸಿ ಭಾರತೀಯರು ಇಲ್ಲಿ ಪಾರ್ಟ್ ಟೈಮ್ ಪ್ರಯತ್ನ ಮಾಡ್ತಾರಲ್ಲ ಅಂಥವ್ರಿಗಂತೂ ಬಹಳ ಉಪಯೋಗ ಬರುತ್ತೆ. ತುಂಬಾ ಧನ್ಯವಾದಗಳು ಸರ್. ಇದ್ರ ಇನ್ನೊಂದು ಫ್ಲಿಪ್ ಸೈಡ್ ಅಂದ್ರೆ, ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಮಾತಾಡಿದೀವಿ, ಏನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೂ ಅನುಭವದ ದೃಷ್ಟಿಕೋನದಿಂದ ಹೇಳದಿದ್ರೆ, ಶೇಷಾದ್ರಿ ಸರ್, ಟಾಪ್ 3 ಮಿಸ್ಟೇಕ್ಸ್ ಡೈರೆಕ್ಟರ್ಸ್ ಏನು ಅವಾಯ್ಡ್ ಮಾಡಬೇಕು, ಯಾವಾಗ್ಲೂ ಅವ್ರ ಮೈಂಡಲ್ಲಿ ಕಾನ್ಶಿಯಸ್ ಆಗಿ ಎಫರ್ಟ್ ಮಾಡಿ ಒಂದು 3 ಮಿಸ್ಟೇಕ್ಗಳು ಅವಾಯ್ಡ್ ಮಾಡಬೇಕು ಅಂದ್ರೆ 3-4 ಯಾವ್ಯಾವ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಬೇಕು ಅಂತ ನೀವು ಹೇಳ್ತೀರಾ? ಶೇಷಾದ್ರಿ ಸರ್, ಕೇಳಿಸ್ತಾ ಇದೆಯಾ? ಅಲ್ಲ, ಈಗ ಸರಿ ಆಯ್ತು. ನಾನು ಟ್ರಾವೆಲ್ ಅಲ್ಲೇ ಟ್ರೈನ್ ನಲ್ಲಿ ಕೂತಿರೋದ್ರಿಂದ ಮಧ್ಯೆ ಬ್ರೇಕ್ ಆಗಬಹುದು, ತೊಂದರೆ ಇಲ್ಲ ಸರ್. ಬ್ರೇಕ್ ಅದಕ್ಕೆ ಮುಖ್ಯವಾಗಿ ಕಾಸರಗೋಡಿ ಅವರು ಹೇಳಿದ ಮಾತುಗಳಿಗೆ ಒಂದಿಷ್ಟನ್ನ ಆಡ್ ಮಾಡೋದಾದ್ರೆ, ಇಲ್ಲಿ ಒಂದ್ ರೀತಿ ಪ್ರೇಕ್ಷಕ ಮತ್ತೆ ಫಿಲ್ಮ್ ಮೇಕರ್ ಮತ್ತೆ ಪ್ರೇಕ್ಷಕರ ಮಧ್ಯೆ ಒಂದು ಪೈಪೋಟಿ ನಡೀತಾರೆ. ಅಂದ್ರೆ ನಾವು ಏನ್ ಅಂದ್ಕೊತೀವಿ ಅಂತಂದ್ರೆ, ಪ್ರೇಕ್ಷಕರೆಲ್ಲ ದಡ್ರು, ನಾನು ಮಾತ್ರ ಬುದ್ಧಿವಂತ, ನಾನೇನೋ ಮಾಡಕ್ ಹೊರಟಿದೀನಿ, ನಾನ್ ಹೇಳೋದನ್ನ ಆತ ಒಪ್ಕೋತಾನೆ ಅಂತ. ಆದ್ರೆ ನಾನು ಯಾವಾಗ್ಲೂ ಅನ್ಕೊಳ್ಳೋದು, ಪ್ರೇಕ್ಷಕ ನಮ್ಮೆಲ್ಲರಿಗಿಂತ ಬಹಳ ಬುದ್ಧಿವಂತರಾಗಿರ್ತಾರೆ. ಯಾಕೆ ಅಂತಂದ್ರೆ, ಆತ
ಇವತ್ತಿನ ಜಗತ್ತಿನಲ್ಲಿ ತನಗೆ ಬೇಕಾದಂತ ಯಾವುದೇ ಕಂಟೆಂಟ್ ಅನ್ನ ಬೆರಳ ತುದಿಯಲ್ಲಿ ಇಟ್ಕೊಂಡು ನೋಡ್ತಾನದ. ನೋಡೋದ್ರಿಂದ ಅವನಿಗೆ ತನ್ನ ಸುತ್ತಮುತ್ತ ಏನ್ ನಡೀತಾ ಇರುತ್ತೆ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಹಾಗಾಗಿ ನಾವು ಮಾಡಿದಂತ ಒಂದು ಚಿತ್ರವನ್ನು ನೋಡಿದಾಗ ಆತ ನಮ್ಮನ್ನ ಚಿತ್ತ ಮಾಡ್ಬೇಕು ಅಂತ ನೋಡ್ತಿರ್ತಾನೆ, ನಾವು ಅವನನ್ನ ಚಿತ್ತ ಮಾಡ್ಬೇಕು ಅಂತ ನೋಡ್ತಾ ಇರ್ತೀವಿ. ಈ ತರದೊಂದು ಪೈಪೋಟಿ ಬರುತ್ತೆ. ಹಾಗಾಗಿ ಪ್ರೇಕ್ಷಕ ಮಹಾಪ್ರಭುವನ್ನ ಅವನು ಯಾರೇ ಆಗಿರ್ಲಿ ಅವನನ್ನ ಗೌರವಿಸಿ ಅವನನ್ನ ತಲುಪೋದಕ್ಕೆ, ಅವನನ್ನ ತೃಪ್ತಿಪಡಿಸೋದಕ್ಕೆ, ಅಥವಾ ನಮ್ಮ ತಾತ್ವಿಕ ಚಿಂತನೆಗಳನ್ನ ಆ ಚಿತ್ರಿಕೆಯ ಮೂಲಕ ಹೇಗೆ ಹೇಳ್ತಾ ಇದೀವಿ ಅನ್ನೋದ್ರ ಕಡೆ ನಮ್ ಗಮನ ಹೆಚ್ಚಿರ್ಬೇಕು ಅಂತ ಅನ್ಸುತ್ತೆ ನನಗೆ. ಗೊತ್ತಿಲ್ಲ ನನ್ನ ಮಾತು ಕೇಳಿಸ್ತಾ ಇದೆಯೋ ಅಥವಾ ಬ್ರೇಕ್ ಆಗಿದೆಯೋ? ಕೇಳಿಸ್ತಾ ಇದೆ ಸರ್. ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಪಾಯಿಂಟ್, ಹೇಳಿ. ಹಾಗಾಗಿ ಮೊದಲು ನಾವು ಪ್ರೇಕ್ಷಕರಿಗೆ ಗೌರವ ಕೊಡೋದನ್ನ ಕಲಿಬೇಕಾಗುತ್ತೆ. ಮತ್ತೆ ಇನ್ನೊಂದು ಮಾಡ್ತೀವಿ, ಏನಾಗುತ್ತೆ, ಒಂದು ಕ್ಲಾರಿಟಿ ಇರಬೇಕು ಅಂತ ಅನ್ಸುತ್ತೆ. ಅಂದ್ರೆ ಈ ಹಿಂದೆ ಫಿಲ್ಮ್ ಅಂತ ಫಾರ್ಮೆಟ್ ಇತ್ತು. ಫಿಲ್ಮ್ ಫಾರ್ಮೆಟ್ ಇದ್ದಾಗ ಆಗ್ಲೇ ಕಾಸರಗೋಡು ಸರ್ ಹೇಳಿದಾಗೆ ನಾವು ಪ್ಲಾನ್ ಮಾಡ್ಕೋತಾ ಇದ್ವಿ, ಯಾವ್ದು ಲಾಂಗ್ ಶಾಟ್, ಯಾವ್ದು ಸ್ವಲ್ಪ ಧ್ವನಿ ಹೋಯ್ತು ಸರ್. ಸ್ನೇಹಿತರೆ, ಶೇಷಾದ್ರಿ ಸರ್ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಹಾಗಾಗಿ ಮಧ್ಯ ಮಧ್ಯ ಸ್ವಲ್ಪ ಸಿಗ್ನಲ್ ಡ್ರಾಪ್ ಆಗುತ್ತೆ. ಹಾ, ಕೇಳಿಸ್ತದೆ, ಇವಾಗ ಕೇಳಿಸ್ತದೆ, ಹೇಳಿ ಸರ್. ಇಟ್ಸ್ ಅಮೇಸಿಂಗ್ ಅಲ್ವಾ, ಯಾವಾಗ್ಲೂ ಯಾರಾದ್ರೂ ಕೇಳಿಸ್ತಾ ಇದೆಯಾ ಅಂದಿದ್ ಮಾತ್ರ ಯಾವಾಗ್ಲೂ ಕೇಳಿಸುತ್ತೆ. ನಾನು ತುಂಬಾ ಸಲ ನೋಡಿದ್ದೀನಿ ಫೋನ್ ಕನೆಕ್ಷನ್ ವೀಕ್ ಇದ್ದಾಗ. ಪರವಾಗಿಲ್ಲ. ಮತ್ತೆ ಶೇಷಾದ್ರಿ ಸರ್, ಹಾ ಹೇಳಿ ಸರ್. ಈ ತಪ್ಪನ್ನು ಮಾತ್ರ ನಾವು ಮಾಡಬಾರ್ದು. ಯಾವಾಗ್ಲೂ ನಮಗೆ ಖಚಿತವಾಗಿ ಏನನ್ನ ಹೇಳ್ಬೇಕಾಗಿದೆ, ಇದನ್ನ ಲಾಂಗ್ ಶಾಟ್ ಮೂಲಕ ಹೇಳ್ತೀವ, ಕ್ಲೋಸ್ ಅಪ್ ಮೂಲಕ ಹೇಳ್ತೀವ, ಅಥವಾ ಸಜೆಷನ್ ಅಲ್ಲಿ ಹೇಳ್ತೀವ, ಅಥವಾ ಟೂ ಶಾಟ್ ಅಲ್ಲಿ ಹೇಳ್ತೀವ, ಹೀಗೆ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಬದ್ಧರಾಗಿ ಅನ್ಸುತ್ತೆ. ಇಲ್ಲದೇ ಇದ್ರೆ ಎಡಿಟಿಂಗ್ ಟೇಬಲ್ ಮೇಲೆ ಹೋದಾಗ ರಾಶಿ ಬಿದ್ದಿರುತ್ತೆ ನಮ್ಮ ಮುಂದೆ ಚಿತ್ರಿಕೆಗಳು. ಯಾವ್ದನ್ನ ಹೇಗೆ ಜೋಡಿಸೋದು ಅನ್ನೋ ಗೊಂದಲಕ್ಕೆ ಒಳಗಾಗಿ, ಅಥವಾ ಎಲ್ಲದನ್ನೂ ಬಳಸ್ಬೇಕು ಅನ್ನೋ ಭ್ರಮೆ, ಇದು ಪ್ರೀತಿ ಹಾಗೆ ಒಳಗಾಗಿ ನಾವು ತಪ್ಪು ಮಾಡೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಅನ್ಸುತ್ತೆ. ಇವೆರಡು ಬಹಳ ಮುಖ್ಯವಾದ ಪಾಯಿಂಟ್ಗಳು ಅಂತ ನಂಗೆ ಅನ್ಸುತ್ತೆ. ಸರ್, ತಮ್ಮ ಧ್ವನಿ ಮಧ್ಯ ಕಟ್ ಆಗಿತ್ತು. ಇಫ್ ಯು ಡೋಂಟ್ ಮೈಂಡ್, ಆ ಎರಡು ತಪ್ಪುಗಳನ್ನ ಮತ್ತೆ ಲಿಸ್ಟ್ ಮಾಡ್ತೀರಾ? ಜಸ್ಟ್ ಅವೆರಡು ಏನಂತ ಹೇಳ್ತೀರಾ? ಮೊದಲನೇ ತಪ್ಪು ಹೇಳಿದ್ದು ಪ್ರೇಕ್ಷಕ ಮತ್ತು ನಿರ್ದೇಶಕನ ಮಧ್ಯೆ ಒಂದು ಪೈಪೋಟಿ ನಡೀತಾ ಇರುತ್ತೆ. ಪ್ರೇಕ್ಷಕ ಈ ನಿರ್ದೇಶಕ ದಡ್ಡ ಅಂತ ಪ್ರೂವ್ ಮಾಡ್ಬೇಕು ಅಂತ ಹೊರಟಿರ್ತಾನೆ, ನಾನ್ ಬುದ್ಧಿವಂತ ಅಂತ ಪ್ರೂವ್ ಮಾಡ್ಬೇಕು ಅಂತ ಹೊರಟಿರ್ತೀವಿ. ಹಾಗಾಗಿ ಪ್ರೇಕ್ಷಕನಿಗೆ ತಲುಪುವ ನಿಟ್ಟಿನಲ್ಲಿ ಪ್ರೇಕ್ಷಕ ಮಹಾಪ್ರಭು ಅಂತಾನೆ ನಾವು ಕರಿತಾ ಹೋಗ್ತೀವಿ. ಅವನಿಗೆ ನಮ್ಮ ವಿಚಾರಗಳನ್ನ ದಾಟ್ಸೋ ನಿಟ್ಟಿನಲ್ಲಿ ಅವನಿಗೂ ಬುದ್ಧಿ ಇದೆ, ನಮಗಿಂತ ಹೆಚ್ಚಿನ ಕಂಟೆಂಟ್ ಅಂತ ಆತ ನೋಡಿರ್ತಾನೆ ಅನ್ನೋ ಒಂದು ಭಯ, ಎಚ್ಚರಿಕೆ ಇದ್ದು ಒಳ್ಳೇದು. ಇದು ಮೊದಲನೇ ಪಾಯಿಂಟ್, ಬ್ರೀಫ್ ಆಗಿ ಹೇಳೋದಾದ್ರೆ. ಎರಡನೇ ಪಾಯಿಂಟ್, ನಾವು ಏನನ್ನ ಶೂಟ್ ಮಾಡ್ಬೇಕು ಅಂತ ಒಂದು ಕ್ಲಾರಿಟಿ ಇರ್ಬೇಕಾಗುತ್ತೆ. ಇವತ್ತು ಡಿಜಿಟೈಸ್ ಅನ್ನೋ ಕಾರಣಕ್ಕೆ ಹಾರ್ಡ್ ಡಿಸ್ಕ್ ಏನ್ ದುಡ್ಡು ಕೊಡ್ಬೇಕಾಗಿಲ್ಲ, ಆ ಚಿಪ್ಗೆ ನಾವು ದುಡ್ಡು ಕೊಡ್ಬೇಕಾಗಿಲ್ಲ ಅಂತ ಎಲ್ಲಾ ಆಂಗಲ್ ಇಂದ ಶಾಟ್ಗಳನ್ನ, ಎಲ್ಲಾ ಡೈಲಾಗ್ಗಳನ್ನ ಶೂಟ್ ಮಾಡುವಂತ ಪ್ರವೃತ್ತಿ ಹೆಚ್ಚುತ್ತಾ ಇದೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಆ ಎಡಿಟಿಂಗ್ ಟೇಬಲ್ ಮೇಲೆ ರಾಶಿ ಬಂದಿರುತ್ತೆ ಚಿತ್ರಿಕೆಗಳು ಅಥವಾ ಇಮೇಜ್ ಶಾರ್ಟ್ಸ್. ನಮ್ಮ ಹತ್ರ ಯಾವ್ದನ್ನು ಬಳಸ್ಬೇಕು ಅನ್ನೋ ದೊಡ್ಡ ಗೊಂದಲಕ್ಕೆ ಒಳಗಾಗ್ತೀವಿ. ಹಾಗಾಗಿ ಆಗ್ಲೇ ಗಿರೀಶ್ ಶಾಸ್ತ್ರವಳ್ಳಿ ಅವ್ರು ಹೇಳ್ದಾಗೆ ಶಾರ್ಟ್ ಬ್ರೇಕ್ ಡೌನ್ ಮಾಡ್ಕೊಂಡಾಗ ನಮ್ಗೆ ಯಾವ ಶಾರ್ಟು, ಯಾವ ಮಾತು ಲಾಂಗ್ ಅಲ್ಲಿ ಇರ್ಬೇಕಾ, ಕ್ಲೋಸ್ ಅಲ್ಲಿ ಇರ್ಬೇಕಾ, ಸೆಷನ್ ಇರ್ಬೇಕಾ ಅನ್ನೋ ಕ್ಲಾರಿಟಿ ಇಟ್ಕೊಂಡು ಅಷ್ಟೊಂದು ಮಾತ್ರ ಚಿತ್ರೀಕರಣ ಮಾಡೋದು ಜೊತೆಗೆ ಒಳ್ಳೇದು. ಜೊತೆಗೆ ಇನ್ನೊಂದು ಸಣ್ಣ ವಿವರಗಳಿಗೆ ಕಟ್ಟೋದು ಅಂತ ಹೇಳ್ತೀವಿ, ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗೋದು ಅಂತ. ಆ ಕಟ್ಟೋ ನಿಟ್ಟಿನಲ್ಲಿ ಅಲ್ಲಿಬ್ರು ವ್ಯಕ್ತಿಗಳು ಮಾತಾಡ್ತಾ ಇದಾರೆ ಅಂದ್ರೆ ಅವ್ರ ಮಾತಿನ ಜೊತೆಗೆ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದ್ರ ಗಮನದಲ್ಲಿ ಇಟ್ಕೊಂಡು ಅದ್ರ ಕಡೆ ಗಮನ ಕೊಡ್ಬೇಕು. ಜೊತೆಗೆ ಸೌಂಡ್ ಡಿಸೈನ್ ಅನ್ನೋದು ಬಹಳ ಮುಖ್ಯ ನನಗನ್ಸೋದು. ಆ ಸೌಂಡ್ ಡಿಸೈನ್ ಬಗ್ಗೆ ನಮ್ಮಲ್ಲಿ ಯಾರು ಇತ್ತೀಚಿನ ದಿನಗಳಲ್ಲಿ ಗಮನ ಹರಿಸ್ತಾ ಇಲ್ಲ. ಸೌಂಡ್ ಡಿಸೈನ್ಗೆ ತುಂಬಾ ಪ್ಲಾನ್ ಮಾಡ್ಕೊಂಡಿದ್ದು, ಹಿಂಭಾಗದಲ್ಲಿ ಆ ಫ್ರೇಮ್ ನಲ್ಲಿ ಟಿವಿ ಬರ್ತಾ ಇದೆಯಾ, ಅಥವಾ ರೇಡಿಯೋ ಇದೆಯಾ, ಅಥವಾ ಹಿಂದೆ ಒಂದೇನಾದ್ರೂ ನೀರು ಹರಿತಾ ಇದೆಯಾ, ಆ ಶಬ್ದಗಳೆಲ್ಲ ಬಳಸೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈ ಮೂರು ಕಡೆ ತುಂಬಾ ಎಚ್ಚರಿಕೆ ಕೊಡಬೇಕು. ಆಕ್ಟಿಂಗ್ ಅಂತೂ ಹೇಳೇ ಇದ್ದಾರೆ ಈಗಾಗಲೇ ಕಾಸರಗೋಡು ಅವರು, ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಆಮೇಲೆ ಸಣ್ಣ ವಿವರಗಳಿಗೆ ಊಟ ಎಲ್ಲಿಂದ ಬರ್ತಾ ಇದೆ,
ಇದು ಬಜೆಟ್ ಎಷ್ಟಾಗ್ತಾ ಇದೆ, ಆ ನಿಟ್ಟಿನ ಕಡೆ ನಿರ್ದೇಶಕ ಗಮನ ಕೊಡದೆ ತನ್ನ ಫೋಕಸ್ ಅನ್ನ ತನ್ನ ಚಿತ್ರಕಥೆ, ತನ್ನ ಚಿತ್ರ, ಕಲಾವಿದರ ಜೊತೆ ತನ್ನ ಹೊಂದಾಣಿಕೆ, ಮತ್ತೆ ಒಬ್ಬ ಕ್ಯಾಮ್ರಾಮನ್ ಮತ್ತೆ ನಿರ್ದೇಶಕ ಇಬ್ರು ಒಂದು ಗಾಡಿಯನ್ನ ಎಳೆಯುವಂತ ಎರಡು ಎತ್ತುಗಳಿದ್ದ ಹಾಗೆ ಅವರಿಬ್ರು ಮಧ್ಯೆ ಒಂದು ಸಾಮರಸ್ಯ ಇರಬೇಕಾದದ್ದು ಬಹಳ ಮುಖ್ಯ ಅಂತ ನಾನು. ಥ್ಯಾಂಕ್ ಯು ಸರ್, ಬಹಳ ಚೆನ್ನಾಗಿ ವಿವರಿಸಿದ್ರಿ. ಸ್ನೇಹಿತರೆ, ನೋಡಿದ್ರಲ್ಲ ನೀವು ಯಾವ ರೀತಿ ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ದೃಷ್ಟಿಕೋನಗಳು ಇಲ್ಲಿ ಬರ್ತವೆ ಅಂತ ಹೇಳಿ. ಆದ್ರೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ನಿರ್ದೇಶಕ ಅನ್ನೋದು ಒಂದು ಸೆಂಟ್ರಲ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ, ಒಂದು ವೀಲಿನ ಫಲ್ಕ್ರಮ್ ಅಂತ ಅಂದ್ಕೊಳ್ಳಿ, ಅಥವಾ ವೀಲ್ ಟರ್ನ್ ಮಾಡೋ ಎಂಜಿನ್ ಅಂತ ಅಂದ್ಕೊಳ್ಳಿ. ಎಲ್ಲಕ್ಕೂ ಮಧ್ಯೆ ಇರುವಂತ ಕೇಂದ್ರ ಬಿಂದು ನಿರ್ದೇಶಕ ಒಂದು ಸಿನಿಮಾದಲ್ಲಿ. ಯಾವ ರೀತಿ ಅವರು ಆಡಿಯನ್ಸ್ ಜೊತೆ ಅವ್ರ ಒಂದು ಪೈಪೋಟಿ ಇಟ್ಕೊಳ್ಬೇಕು, ಶೇಷಾದ್ರಿ ಸರ್ ಹೇಳ್ದಂಗೆ, ಅಥವಾ ಬೇರೆ ಬೇರೆ ಕ್ಯಾಮ್ರಾಮನ್ ಆಗ್ಲಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗ್ಲಿ, ಇಂಥವ್ರ ಜೊತೆ ಕೆಮಿಸ್ಟ್ರಿ ಹೇಗೆ ಬೆಳೆಸ್ಕೊಳ್ಬೇಕು, ಇವೆಲ್ಲ ಬಹಳ ಗಮನ ಕೊಟ್ಟು ಸೆಂಟ್ರಲ್ ಅಲ್ಲಿ ಎಲ್ಲವನ್ನೂ ನಿಭಾಯಿಸ್ಬೇಕಾದಂಥವ್ರು ನಿರ್ದೇಶಕರು. ಗಿರೀಶ್ ಸರ್ ಹೇಳ್ದಂಗೆ, ಸರ್ ದುಃಖದ ಒಂದು ಸನ್ನಿವೇಶ ಇರ್ಬೋದು, ಆಕ್ಟರ್ಗೆ ಒಂದು ಲಿಬರ್ಟಿ ಕೊಡೋ ಬಗ್ಗೆ ಮಾತಾಡ್ತಿದ್ರಿ, ಅವ್ರ ಕ್ರಿಯೇಟಿವಿಟಿ ಎಕ್ಸ್ಪ್ರೆಸ್ ಮಾಡೋದು ಎಷ್ಟು ಒಳ್ಳೆ ಪಾಯಿಂಟ್ ನೋಡಿ ಅದು. ಯಾಕೆಂದ್ರೆ ದುಃಖ ಅನ್ನೋದು ಹಲವಾರು ಕಾರಣಗಳಿಂದ ಬರ್ತಾ ಇರ್ಬೋದು. ಅಸಹಾಯಕತೆಯಿಂದ ಬರ್ತಾ ಇರೋ ದುಃಖನೇ ಒಂಥರ ಇರುತ್ತೆ, ಆಘಾತದಿಂದ ಬರ್ತಾ ಇರೋ ದುಃಖನೇ ಒಂಥರ ಇರುತ್ತೆ, ಕೋಪದಿಂದ ಉಂಟಾಗಿರುವಂತ ದುಃಖನೇ ಇನ್ನೊಂದು ರೀತಿ ಇರುತ್ತೆ. ಅದನ್ನ ಆಕ್ಟರ್, ನೀವು ನಿರ್ದೇಶಕರ ಮೈಂಡಲ್ಲಿ ಹೇಗಿದೆ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಬೇಕು, ಅವ್ರು ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಆ ಸಾಮರಸ್ಯ ಇದ್ದಾಗ ಆ ಶಾರ್ಟ್ ಸಕ್ಸಸ್ಫುಲ್ ಆಗುತ್ತೆ, ಆ ಒಂದು ಕಥೆ ಮುಂದುವರಿಯುತ್ತೆ ಅಂತ ನಾ ಅರ್ಥ ಮಾಡ್ಕೊಂಡೆ. ಬಹಳ ಚೆನ್ನಾಗಿ ವಿವರಿಸಿದ್ರಿ, ತುಂಬಾ ಧನ್ಯವಾದಗಳು. ಕಿರಣ್ ರವ್ರೆ, ಶೇಷಾದ್ರಿ ಸರ್ ಸೌಂಡ್ ಡಿಸೈನ್ ಬಗ್ಗೆ ಮಾತಾಡಿದ್ರು. ನಾನು ಸ್ವಲ್ಪ ಅದ್ರ ಬಗ್ಗೆ ನಿಮ್ಮ ವಿಚಾರನ ಇನ್ನೊಂದಷ್ಟು ಕೆದ್ಗಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲಿಗೆ ನೀವು ಯಾವಾಗ ಶುರು ಮಾಡ್ತೀರಾ? ವೆನ್ ಡಸ್ ಯುವರ್ ವರ್ಕ್ ಬಿಗಿನ್ ಇನ್ ಮೂವಿ ಮೇಕಿಂಗ್ ಆಸ್ ಅ ಮ್ಯೂಸಿಕ್ ಕಂಪೋಸರ್? ಒಂದು. ಎರಡನೇದು, ಸೌಂಡ್ ಡಿಸೈನ್ ಬಗ್ಗೆ ನೀವು ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಅದನ್ನ ಸಮಗ್ರವಾಗಿ, ಒಂದು ಆಂಬಿಯಂಟ್ ಸೌಂಡ್ ಅಂತ ನಾವು ಅಂದ್ಕೊಂಡ್ರೆ ಅದನ್ನ ಸಮಗ್ರವಾಗಿ ಆ ಸನ್ನಿವೇಶಕ್ಕೆ ಹೋಲುವಂತೆ ಮಾಡ್ಕೊಳ್ತೀರಾ? ಸ್ವಲ್ಪ ವಿವರಿಸ್ತೀರಾ? ಸೊ ಬೇಸಿಕಲಿ ಒಂದು ಫಿಲಮ್ ಮೇಕಿಂಗ್ ಅಂತ ಬಂದಾಗ ಅದೇ ಫಸ್ಟ್ ಪ್ರೊಸೆಸ್ ಅಲ್ಲಿ ಸಾಂಗ್ಸ್ ಡಿಸ್ಕಷನ್ ಎಲ್ಲ ಆಗಿರುತ್ತೆ. ಸೊ ಅದು ಸಾಂಗ್ ಪಾಡಕ್ ಸಾಂಗ್ ಆಗುತ್ತೆ ಬಿಡಿ, ಅದು ಶೂಟ್ಗೆ ಹೋಗಿದ್ದ ಮುಂಚೆ ಸಾಂಗ್ಸ್ ಎಲ್ಲ ರೆಡಿ ಇರ್ಬೇಕು ಅಂತ ಇದು ಮಾಡ್ತಾರೆ, ಸೊ ಸಾಂಗ್ ಆಗುತ್ತೆ. ಬಟ್ ಅದು ಬಿಟ್ರೆ ನೆಕ್ಸ್ಟ್ ಬರೋದು ಆಕ್ಚುಲಿ ಸೌಂಡ್ ಡಿಸೈನಿಂಗ್ ಅಲ್ಲೇ ಬರುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಫೀಲ್ಡ್ ರೆಕಾರ್ಡಿಂಗ್ಸ್ ಮಾಡ್ತಾರೆ, ಅಲ್ಲೇನೆ ಹೋಗಿ ಬೂಮ್ ಮೈಕ್ಗಳೆಲ್ಲ ಹಾಕೊಂಡು ಅವ್ರ ಡೈಲಾಗ್ ಕ್ಯಾಪ್ಚರ್ ಮಾಡೋದಾಗ್ಲಿ, ಇಲ್ಲ ಆಂಬಿಯನ್ಸ್ ಕ್ಯಾಪ್ಚರ್ ಮಾಡೋದಾಗ್ಲಿ, ಅದೆಲ್ಲ ಸಿಂಗ್ ಸೌಂಡ್ ಲೈವ್ ಅಲ್ಲೇ ಮಾಡುವಂಥದ್ದು ಇದೆ ಕೆಲವೊಂದೆಲ್ಲ. ಅದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಮೋಷನ್ ಪಿಕ್ಚರ್ ನಮ್ದು ಏನಿದೆ, ನಾವ್ ಎಲ್ಲಿ ಶೂಟ್ ಮಾಡಿರ್ತೀವೋ ಆ ವಾತಾವರಣ ನೀಟಾಗಿ ಅದು ಕ್ಯಾಪ್ಚರ್ ಮಾಡ್ಬಿಡುತ್ತೆ. ನಾವು ಪೋಸ್ಟಲ್ಲೂ ಬೇರೆ ಮಾಡ್ಬೋದು, ಪೋಸ್ಟಲ್ಲೂ ಬೇರೆ ಮಾಡ್ತೀವಿ. ಬೇರೆ ಮಾಡಿದಾಗ ಏನಾಗುತ್ತೆ, ಮೇ ಬಿ ಒಂದ್ ಸ್ವಲ್ಪ ಅಷ್ಟು ರಿಯಾಲಿಟಿಗೆ ಇರಲ್ಲ. ಅಂಡ್ ಆ ಸೌಂಡ್, ಆ ನ್ಯಾಚುರಲ್ ಇದು ಏನಂತಾರೆ ನಾಯ್ಸ್ಗಳು, ಅದು ಇದು ಎಲ್ಲ ಇಲ್ಲಿ ಬರಲ್ಲ. ನಾವು ಪೋಸ್ಟಲ್ಲಿ ಮಾಡ್ಬೇಕಾದ್ರೆ ನೀಟಾಗಿ ಕ್ಲಿಯರ್ ಆಗಿ ಮಾಡ್ಬಿಡ್ತೀವಿ, ಸ್ವಲ್ಪ ಆಂಬಿಯನ್ಸ್ ಮಾತ್ರ ಮಾಡ್ತೀವಿ. ಸೊ ಅದು ಆಗುತ್ತೆ. ಅದು ಸೊ ಬೇಸಿಕಲಿ ಪ್ರೀ ಪ್ರೊಡಕ್ಷನ್ ಅಲ್ಲೇ ಶುರು ಆಗುತ್ತೆ, ಅಂದ್ರೆ ಲೈಕ್ ಶೂಟ್ ಟೈಮ್ ಅಲ್ಲೇನೆ ಸೌಂಡ್ ಡಿಸೈನ್ ಅನ್ನೋದು ಶುರು ಆಗುತ್ತೆ. ಸೊ ಅದು ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಇಟ್ ಡಿಪೆಂಡ್ಸ್ ಆನ್ ಏನೋ ಬಜೆಟ್ ಆಗಿರ್ಬೋದು, ಇಲ್ಲ ಏನೋ ಅವರು ಪ್ಲಾನಿಂಗ್ ಮೇಲೆ ನಡೆಯುತ್ತೆ. ಯೂಶಲಿ ಮಾಡಿದ್ರೆ ಒಳ್ಳೇದು, ಬಿಕಾಸ್ ಲೈಕ್ ನೀವು ಹೇಗೆ, ಅಂಡ್ ಈಗಿನ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇವಾಗ ಲೈಕ್ ಏನಂತಾರೆ, ಡೈಲಾಗ್ಸ್ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ ಬರಲ್ಲ ಕರೆಕ್ಟ್ ಆಗಿ. ಅದೆಲ್ಲ ಮಾಡ್ತಾರೆ ಆಕ್ಚುಲಿ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಲ್ಲಿ ಏನ್ ನಡೀತಿದ್ಯೋ ಎಲ್ಲಾನು ಸೌಂಡ್ ಮೂಲಕ ಸೌಂಡ್ ನ ಕ್ಯಾಪ್ಚರ್ ಮಾಡ್ಕೊಂಡ್, ಐದರ್ ಯು ಹ್ಯಾವ್ ಅ ಬೂಮ್ ಮೈಕ್, ಆರ್ ಇವಾಗ ಕ್ಯಾಮ್ರಾಗಳಿಗೆ ನೀವು ಮೈಕ್ಗಳನ್ನ ಕನೆಕ್ಟ್ ಮಾಡ್ಕೋಬಹುದು. ಏನಾದ್ರೂ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ ಬರ್ಬೇಕು. ಆಕ್ಚುಲಿ ಡೈಲಾಗ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಇವಾಗ ಏನ್ ಮಾಡ್ಬಿಡ್ತಾರೆ, ಎಲ್ಲೋ ದೂರ ಕ್ಯಾಮ್ರಾ ಇಟ್ಟಿರ್ತಾರೆ, ಅಷ್ಟೇ ಮುಗ್ದೋಯ್ತು. ಅಲ್ಲಿ ಏನ್ ಮಾತಾಡ್ತಿದ್ರು ಅದು ಅವ್ರಿಗೆ ಗೊತ್ತು ಅಷ್ಟೇ. ಪಾಪ ಅಲ್ಲೇನೋ ಡೈಲಾಗ್ ಹೇಳ್ಸಿರ್ತಾರೆ, ತಿರ್ಗಲ್ ಬಂದ್ಬಿಟ್ಟು ಅದ್ ಕೇಳಿಸ್ತಾ ಇಲ್ವಾ, ಬಿಡಿ ಡೈಲಾಗ್ ಚೇಂಜ್ ಮಾಡ್ಬಿಡೋಣ. ಸೊ ಆತರ ಎಲ್ಲ ಮಾಡ್ತಾರೆ. ಲಿಪ್ ಏನೋ ಇರುತ್ತೆ, ಅದ ಬಿಡಿ ಪರವಾಗಿಲ್ಲ ಬಿಡಿ, ಅದು ಬೇರೆ ಏನೋ ಮಾಡ್ಬಿಡೋಣ. ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಪೀಪಲ್ ಆರ್ ಕಾಂಪ್ರಮೈಸಿಂಗ್ ಆನ್ ಥಿಂಗ್ಸ್. ಬಿಡು ಪರವಾಗಿಲ್ಲ, ಅದು ಕಾಣಿಸ್ತಾ ಇಲ್ಲ ತಾನೆ, ಏನೋ ಮಾಡ್ಬಿಡೋಣ, ಬೇರೆ ಹಾಕ್ಬಿಡೋಣ, ಆತರ. ಅಂಡ್ ಸರ್ ಹೇಳ್ದಾಗೆ ಪ್ರೇಕ್ಷಕ ದಡ್ಡ ಅಲ್ಲ. ಒಬ್ಬ ಪ್ರೇಕ್ಷಕ ಅಲ್ಲ, ಡೈರೆಕ್ಟರ್ ಒಬ್ನೇ, ಮ್ಯೂಸಿಕ್ ಡೈರೆಕ್ಟರ್ ಒಬ್ನೇ, ಪ್ರೇಕ್ಷಕರು ತುಂಬಾ ಜನ ಇರ್ತಾರಲ್ವ, ಹಲವಾರು ಜನ. ಅದ್ರಲ್ಲಿ ಯಾರೋ ಒಬ್ಬ ದಡ್ಡ ಇರ್ತಾನೆ, ಎಲ್ಲರೂ ದಡ್ಡ ಮಾಡೋದಕ್ಕಾಗಲ್ಲ. ಸೊ ಅವಾಗ್ಲೇನೆ ಅದು ಏನಂತಾರೆ, ಏನೋ ಕೆಟ್ಟ ಕಮೆಂಟ್ಸ್ ಆಗ್ಲಿ ಅದು ಇದು ಬರೋದು ಅವಾಗ್ಲೇನೆ. ನಮ್ಮ ಕೆಲಸ ನಾವು ಪರ್ಫೆಕ್ಟ್ ಆಗಿ ಮಾಡ್ಬಿಡ್ಬೇಕು. ಎಕ್ಸ್ಪೆರಿಮೆಂಟ್ ಮಾಡಿ, ಯಾರು ಬೇಡ ಅಂತಾರೆ, ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿ
ಅದು ಕೆಟ್ಟದ್ ಬಂದ್ರೂ ಪರವಾಗಿಲ್ಲ, ಸಿ ವಿ ಡಿಡ್ ಆರ್ ಬೆಸ್ಟ್ ಅಂತ ಹೇಳ್ಕೋಬಹುದು. ಸೊ ಹಂಗಾಗಿ ಒಂದು ಸೌಂಡ್ ಮೂಲಕನೋ ಇಲ್ಲ ಒಂದು ಮ್ಯೂಸಿಕ್ ರಿಲೇಟೆಡ್ ಏನಾದ್ರೂ ಎಕ್ಸ್ಪೆರಿಮೆಂಟೇಶನ್ ಮಾಡಿ, ಐದರ್ ಇಟ್ ಇಸ್ ಯುನೋ ಶಾರ್ಟ್ ಫಿಲಮ್ ಆರ್ ಫೀಚರ್ ಲೆಂತ್ ಫಿಲಮ್, ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿ. ಬಟ್ ಯುನೋ ಪ್ರೇಕ್ಷಕ ದಡ್ಡ ಅಂತ ಮಾಡ್ಬಿಡ್ದು. ಅಂಡ್ ಇನ್ನೊಂದು ತುಂಬಾ ಕೇಳ್ಪಟ್ಟಿರೋದು ನಾನು, ಸರ್ ನಮ್ ಕನ್ನಡ ಜನ ಕೇಳಲ್ಲ ಅದನ್ನ ಅಂತ. ಅದು ಕೇಳೋದಕ್ಕೆ ನಮ್ಗೆ ಒಂಥರ ಇದಾಗುತ್ತೆ. ಸರ್ ಈ ಮ್ಯೂಸಿಕ್ ನಮ್ ಕನ್ನಡ ಜನ ಕೇಳಲ್ಲ, ಈ ಜಾನರ್ ನಮ್ ಕನ್ನಡ ಜನ ನೋಡಲ್ಲ. ಅದನ್ನ ಆಕ್ಚುಲಿ ಬ್ರೇಕ್ ಮಾಡ್ಬೇಕು. ಆಕ್ಚುಲಿ ಇದು ಮೇ ಬಿ ನಾನು ಮ್ಯೂಸಿಕ್ ಬಿಟ್ಟು ಮಾತಾಡ್ತಾ ಇದ್ದೀನಿ, ಅಲ್ಲಿಂದನೇ ಶುರು ಆಗುತ್ತೆ ಆಕ್ಚುಲಿ. ನಮ್ ಕನ್ನಡ ಜನ ಕೇಳಲ್ಲ, ನಮ್ ಕನ್ನಡ ಜನ ಮಾಡಲ್ಲ, ಅದ್ ಮಾಡಲ್ಲ, ಇದ್ ಮಾಡಲ್ಲ ಅನ್ಕೊಂಡು ನಾವೇ ತುಳ್ದ್ಬಿಟ್ಟಿದೀವಿ ಕನ್ನಡದವ್ರನ್ನ. ಆಮೇಲೆ ಅದ್ ನೋಡಲ್ಲ, ಇದ್ ನೋಡಲ್ಲ, ತಿರ್ಗಾ ಸಿನಿಮಾ ಮಾಡಾದ್ಮೇಲೆ ಬೈಕೋತೀವಿ. ಇಲ್ಲ, ಒಂದ್ ಒಳ್ಳೆ ಸಿನಿಮಾ ಆಗ್ಲಿ ಏನೇ ಆಗ್ಲಿ ಒಂದ್ ಒಳ್ಳೆ ಪ್ರೊಸೀಜರ್ ಅಲ್ಲಿ ಮಾಡ್ಕೊಂಡು ಹೋಗಿ, ಕರೆಕ್ಟ್ ಆಗಿ ಹೇಳ್ದಾಗೆ ಡೈಲಾಗ್ಸ್ ಕ್ಯಾಪ್ಚರ್ ಮಾಡಿ, ಶೂಟಿಂಗ್ ಟೈಮಲ್ಲಿ ಸೌಂಡ್ ಕ್ಯಾಪ್ಚರ್ ಮಾಡಿ ನೀಟಾಗಿ, ಅದನ್ನ ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡ್ ಬಂದು ಸೌಂಡ್ ಡಿಸೈನ್ ಇಂಜಿನಿಯರ್ ಕೊಡಿ, ಮ್ಯೂಸಿಷಿಯನ್ ಕೊಡಿ, ಕುತ್ಕೊಂಡು ಡಿಸ್ಕಸ್ ಮಾಡಿ. ಅಂಡ್ ಇವಾಗ ಎಡಿಟ್ ಮಾಡ್ತೀರಾ, ಎಡಿಟ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ಕೆಲವೊಬ್ರು ರೆಫರೆನ್ಸ್ ಮ್ಯೂಸಿಕ್ ಹಾಕೋತಾರೆ. ಆಕ್ಚುಲಿ ಅದು ದಟ್ ಇಸ್ ಕಾಲ್ಡ್ ಟೆಂಪೋ ಎಡಿಟಿಂಗ್. ಅದನ್ನು ಅಷ್ಟೇ, ಯಾಕಂದ್ರೆ ಸೀನ್ ಕೂಡ ಕರೆಕ್ಟ್ ಆಗಿ ಸ್ವಿಚ್ ಆಗ್ತಾ ಇರ್ಬೇಕಲ್ವಾ. ಬಿಕಾಸ್ ನಾವು ಟೆಂಪೋ ಮ್ಯೂಸಿಕ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಟೆಂಪೋ, ದಟ್ ಇಸ್ ಎಡಿಟ್ ಟೆಂಪೋ. ಅದಕ್ಕೇನೆ ನಾವು ಮ್ಯೂಸಿಕ್ ಮಾಡೋದು. ಓಕೆ, ಯಾವ ಫ್ರೇಮ್ಸ್ ಪರ್ ಸೆಕೆಂಡ್ ಅಲ್ಲಿ ಇದಾಗ್ತಾ ಇದೆ, ಯಾವ ಟೆಂಪೋ ಅಲ್ಲಿ ಹೋಗ್ತಾ ಇದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿನೇ ನಾವು ಟೆಂಪೋ ಕಂಡುಹಿಡಿತೀವಿ. ಸೊ ಹಂಗ್ ಮಾಡಿದಾಗ ಏನಾಗುತ್ತೆ, ಐದರ್ ಇಟ್ ಇಸ್ ಶಾರ್ಟ್ ಫಿಲಮ್ ಆರ್ ವಾಟ್ ಎವರ್ ಇಟ್ ಇಸ್, ಲೈಕ್ ಒಂದು ಪರ್ಫೆಕ್ಷನ್ ಬರುತ್ತೆ ಅದಕ್ಕೆ. ಸುಮ್ನೆ ಏನೋ ಮಾಡೋದಲ್ಲ, ಏನೋ ಕೆಲವೊಬ್ರು ಲೂಪ್ ಎಲ್ಲ ಹಾಕ್ಬಿಡ್ತಾರೆ, ಸುಮ್ನೆ ತೆಗ್ದಿ ಗುರು ಯೂಟ್ಯೂಬ್ ಇದ್ದ ಮ್ಯೂಸಿಕ್ ತೆಗ್ದು ಹಾಕ್ಬಿಡು. ಅದೆಲ್ಲ ಮಾಡ್ಕೂಡ್ದು ಆಕ್ಚುಲಿ. ಅದೆಲ್ಲ ಲೈಕ್ ಒಂದ್ಸತಿ ಒಂದ್ ಸಿನಿಮಾ ಮಾಡಕ್ ಕೊಟ್ಮೇಲೆ ಐದರ್ ಇಟ್ ಇಸ್ 5 minutes 2 minutes 50 minutes ವಾಟ್ ಎವರ್ ಇಟ್ ಇಸ್, ಅದಕ್ಕಿರುವಂತ ಎಲ್ಲಾ ಪ್ರೊಸೀಜರ್ ನೀಟಾಗಿ ಮಾಡ್ಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತು ಮಾಡ್ಕೊಂಡು ಮಾಡ್ಬೇಕು. ಕೇಳಿ, ಪರವಾಗಿಲ್ಲ, ಫಸ್ಟ್ ಟೈಮ್ ಆದಲ್ಲಿ ಕೇಳ್ಬೋದು, ತೊಂದ್ರೆ ಇಲ್ಲ. ಫಸ್ಟ್ ಟೈಮ್ ಡೈರೆಕ್ಟರ್ಸ್ ನಾನು ವರ್ಕ್ ಮಾಡಿದ್ದೀನಿ. ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟರ್ ಅನ್ನೋ ಪಟ್ಟ ಬಂದಿರುತ್ತೆ ಅಷ್ಟೇ. ಪ್ರೊಡ್ಯೂಸರ್ ಇರ್ತಾರೆ, ಪಾಪ ಪಿಕ್ಚರ್ ಮಾಡಿರ್ತಾರೆ, ಅವ್ರು ಡೈರೆಕ್ಟರ್ ಇಂದ ಬಂದ್ಬಿಟ್ಟಿರ್ತಾರಲ್ಲ, ಅವ್ರು ಹೇಳದ್ ನಾವು ಕೇಳ್ಬೇಕು. ನಾನು ಈ ಒಂದು 8 ಸಿನಿಮಾ ಮಾಡಿ ಅದ್ರ ಲೆಕ್ಕಕ್ಕೆ ಬರಲ್ಲ. ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದಾಗ, ಡೈರೆಕ್ಟರ್ ಓಕೆ, ಯು ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಬಟ್ ನೀವು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಿಮ್ಗೆ ಕೆಲವೊಂದೆಲ್ಲ ಗೊತ್ತಿರಲ್ಲ. ಡಿಸ್ಕಸ್ ಮಾಡಿ, ನಿಮ್ ಟೀಮ್ ಜೊತೆ ಡಿಸ್ಕಸ್ ಮಾಡಿ. ಟೀಮ್ ಮೆಂಬರ್ಸ್ ಆದ ಫಸ್ಟ್ ಥಿಂಗ್, ಅವರೇ ಫಸ್ಟ್ ಆಡಿಯನ್ಸ್. ನಮ್ಮಲ್ಲೇ ನಾವು ಡಿಸ್ಕಸ್ ಮಾಡ್ಕೊಂಡ್ರೆ, ಗುರು ಹೆಂಗಿದೆ, ಸೀನ್ ಎಲ್ಲ ಕರೆಕ್ಟ್ ಆಗಿ ಬಂದಿದ್ಯಾ, ಹೇಗಿದೆ ಮ್ಯೂಸಿಕ್ ಚೆನ್ನಾಗಿ ಬಂದಿದ್ಯಾ. ಸೊ ಅಲ್ಲೇ ಡಿಸ್ಕಷನ್ ಸ್ಟೇಜ್ ಅಲ್ಲೇ ಎಲ್ಲ ಮುಗಿದೋಗ್ಬಿಟ್ರೆ, ಆಡಿಯನ್ಸ್ ಹೋದಾಗ ಅದು ಅದೇ 50-50 ಅಲ್ಲಿ ಬಿಡ್ಬೋದು. ಓಕೆ, ಆಡಿಯನ್ಸ್ ತಗೊಂತಾರೆ, ಬಿಡ್ತಾರೆ. ಬಟ್ ನಮ್ ಕರ್ತವ್ಯ ನಾವು ಮಾಡ್ಬೇಕು. ಆ ತರ ಆಗಿರುತ್ತೆ. ಹಾಗೆ ಸೌಂಡ್ ಡಿಸೈನ್ ಅಂತ ಮಾತಕ್ ಬಂದ್ರೆ, ಪ್ರೀ ಪ್ರೊಡಕ್ಷನ್ ಅದಾಗತ್ತೆ. ಅಂದ್ರೆ ನಾವು ಬೂಮ್ ಮೈಕ್ ಇಟ್ಕೊಂಡೆಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ಕೋತೀವಿ. ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ದೇರ್ ಸಮಥಿಂಗ್ ಕಾಲ್ಡ್ ಆಸ್ ರೆಡಿಮೇಡ್ ಮ್ಯೂಸಿಕ್, ರೆಡಿಮೇಡ್ ಸೌಂಡ್ಸ್, ಲೈಕ್ ಫುಡ್ ಸ್ಟೆಪ್ಸ್ ಆಗಿರ್ಬೋದು, ಇಲ್ಲ ಏನಾದ್ರು ಫಾರ್ ಎಕ್ಸಾಂಪಲ್ ಫೈಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಪ್ರೊಡ್ಯೂಸ್ಡ್ ಸೌಂಡ್ಸ್ ಇರ್ತವೆ. ಸೊ ನಾವು ಅದನ್ನ ಅಲ್ಲಿ ಸಿಂಕ್ ಮಾಡ್ಕೊಂಡು ಹೋಗ್ತೀವಿ. ಅಂಡ್ ಇಲ್ಲ ಕೆಲವೊಮ್ಮೆ ಲೈವ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಏನೋ ಬಟ್ಟೆ ಒಗಿತಾ ಇದ್ದಾರೆ, ಇಲ್ಲ ಗಾಡಿ ಸ್ಟಾರ್ಟ್ ಮಾಡ್ತಾರೆ, ಗಾಡಿ ಹೋಗ್ತಾರೆ, ಸ್ಕಿಡ್ ಏನೋ ಮಾಡ್ತಾರೆ, ಆ ತರದ್ದೇನೋ ಇರುತ್ತೆ. ಇಲ್ಲ ಯಾರೋ ಕಪಾಳ ಕೊಡಿತಾರೆ, ಅದೆಲ್ಲ ಏನ್ ಮಾಡ್ತೀವಿ, ಕೆಲವೊಮ್ಮೆ ಫೇಕ್ ಮಾಡ್ತೀವಿ. ಇಲ್ಲ ಏನೋ ಮೂಳೆ ಫೈಟ್ ಮಾಡೋ ಟೈಮಲ್ಲಿ ಏನೋ ಮೂಳೆ ಮುರಿದಾಗ್ತದೆ, ಅದನ್ನ ಸೆಲರಿ ಅಂತ ಒಂದು ಇದಿದೆ, ಅದನ್ನ ಹಿಂಗ್ ಮುರಿದ್ರೆ ಅದು ಸೌಂಡ್ ಬರುತ್ತೆ. ಆ ತರ ವಿಲ್ ಚೀಟ್ ಮಾಡ್ಕೊಂಡು ಅದನ್ನ ಲೈವ್ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಸಿಂಕ್ ಮಾಡ್ತೀವಿ. ಅವಾಗ ಒಂದು ಏನಂತಾರೆ, ಒಂದು ಓಕೆ ನಿಜವಾಗ್ಲೇನೋ ಹೊಡೆದಾಕ್ಬಿಟ್ಟಿದ್ದೇನೆ ಮೂಳೆ, ಆ ತರ ಒಂದು ಫೀಲ್ಗಳು. ದಟ್ ಈಸ್ ಆಲ್ ಅಬೌಟ್ ಸೌಂಡ್ ಡಿಸೈನ್. A lot of thought process, a lot of effort goes into this. ಆದ್ರೆ ಅದೇ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್, ಬೇರೆ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲೂ ಕೂಡ ಒಂದಷ್ಟು ಬ್ಯಾಲೆನ್ಸಿಂಗ್ ಆಕ್ಟ್ ಬೇಕಾಗುತ್ತೆ. ಡೈರೆಕ್ಟರ್ ಅವ್ರ ಅಲ್ಟಿಮೇಟ್ಲಿ ಡೈರೆಕ್ಟರ್ ಏನ್ ಅನ್ಕೊಂಡಿದಾರೋ ಆ ರೀತಿ ಕತೆ ಬರಬೇಕು. ಆದ್ರೆ ನೀವು ಎಲ್ಲೆಲ್ಲಿ ಫೀಡ್ಬ್ಯಾಕ್ ಕೊಡ್ಬೋದು, ಸಜೆಷನ್ ಕೊಡ್ಬೋದು, ಚರ್ಚಿಸ್ಬೋದು ಖಂಡಿತ. ಎಸ್ಪೆಷಲಿ ಡೈರೆಕ್ಟರ್ ಹೊಸಬ್ರಿದ್ದಾಗ ಖಂಡಿತ. ಸ್ನೇಹಿತರೆ, ಇನ್ನು ಅನೇಕ ವಿಷಯಗಳ ಬಗ್ಗೆ ಮಾತಾಡೋಕ್ಕಿದೆ. ಎಷ್ಟು ವೇಗವಾಗಿ ಟೈಮ್ ಓಡ್ತಾ ಇದೆ ನೋಡಿ. ಆದ್ರೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಒಂದು ವಿರಾಮದ ನಂತರ ನಮ್ಮ ಸಂಭಾಷಣೆನ ಮುಂದುವರಿಸೋಣ. ನಾವು ಇನ್ನೊಂದು ಒಳ್ಳೆ ಪ್ರೊಮೋ ವಿಡಿಯೋ ನಮ್ಮ ಸ್ನೇಹಿತರಿಗೆ ತೋರಿಸ್ಬೋದಾ ಸುಧೀರ್? ನಮಸ್ಕಾರ ಎಲ್ಲರಿಗೂ.
ನನ್ನ ಹೆಸರು ಮಿಲನ್ ದೀಪಕ್. ನಾನಿರೋದು ಮಿಶಿಗನ್ನಲ್ಲಿ. ಈ ಬಾರಿ ನಡೀತಾ ಇರೋ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲಮ್ ಫೆಸ್ಟಿವಲ್ನಲ್ಲಿ ನಾವು ಭೂಮಿ ಅನ್ನೋ ಮೂವಿನ ಮಾಡ್ತಾ ಇದ್ದೀವಿ. ಈ ಶಾರ್ಟ್ ಫಿಲಮ್ನ ಸ್ಟಿಲ್ಸಿಂದ ಹಿಡಿದು ಪೋಸ್ಟರ್ಸ್, ಸ್ಕ್ರೀನ್ ಪ್ಲೇ, DOP ಮತ್ತು ಡೈರೆಕ್ಷನ್ ಎಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಹೆಸರು ದೀಪಕ್ ಗಿರಿಗೌಡ. ಇದು ನಮ್ಮ ಮೊದಲನೇ ಪ್ರಯತ್ನ ಆಗಿರುತ್ತೆ. ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಶಂಕರಣ್ಣ, ನಾನು ಅಮೇರಿಕದ ಕನ್ನಡಿಗರ ಕಷ್ಟಗಳ ಕತೆ. ನನ್ನನ್ನು ಒಂದು ಶಾರ್ಟ್ ಫಿಲ್ಮ್ ಮಾಡಿ ನನಗೊಂದು ಮುಕ್ತಿ ಕೊಡಿಸಿ. ಓ ಸರಿ, ಹಾಗಾದ್ರೆ ಗೋವರ್ಧನ್, ನನ್ನ ಹತ್ರ ಒಂದು ಸೀರಿಯಸ್ ಆಗಿರೋ ಕತೆ ಶಾರ್ಟ್ ಸಿನಿಮಾ ಮಾಡಿ ಅಂತ ಅದಾಗದೆ ಹುಡ್ಕೊಂಡ್ ಬಂದಿದೆ. ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಡ? ಖಂಡಿತವಾಗ್ಲು ಒಳ್ಳೆ ಐಡಿಯಾ ಸರ್ ಇದು. ಇದಕ್ಕೆ ನೀವೊಂದು ಪ್ರೊಡ್ಯೂಸರ್ ಹುಡುಕಿ, ಆಮೇಲೆ ಈ ಕಥೆನ ತಗೊಂಡೋಗಿ ನಿಮ್ ಸ್ನೇಹಿತರಿಗೆಲ್ಲ ಹೇಳಿ ಒಂದು ಒಳ್ಳೆ ಟೀಮ್ ಮಾಡಿ ಸರ್. ಮಾಡೇ ಬಿಡೋಣ. ಸರಿ, ಹಾಗಾದ್ರೆ ಮಾಡೋಣ. ಮೈತ್ಲೆ, ನನಗೆ ಒಂದು ಸ್ಟೋರಿ ಐಡಿಯಾ ಬಂದಿದೆ. ಅಮೆರಿಕದಲ್ಲಿ ಕನ್ನಡಿಗರು ಕಷ್ಟಪಡ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ ತೆಗೋಣ ಅಂತ. ಹೌದು. ತಡೀರಿ, ಹಂಗಾರೆ ಇದಕ್ಕೆ ಸೈನ್ ಮಾಡ್ಬಿಟ್ಟು ಏನ್ ಬೇಕು ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದು ಮುಸುರು ತಿಕ್ಸ್ಕೊತಿಯಲ್ಲ, ಅಲ್ಲೇ ಹೊಡ್ಕೊಂಡು ಅದಕ್ಕೆ ಸೈನ್ ಇಲ್ವಾ? ಸಿನಿಮಾ ಇದೆ ಶಂಕರಣ್ಣ, ನೀವು ನನ್ ಚಂದ ತೋರಿಸ್ಬೇಕು ನೋಡ್ರಿ, ಬಂದೇ ಬರ್ತೀವಿ. ಶಂಕರಣ್ಣ, ವಿಲನ್ ಪಾರ್ಟ್ ಇದೆಯಾ? ಇದ್ರೆ ಬರ್ತೀವಿ. ಶಂಕರಣ್ಣ, ಸಿನಿಮಾ ಅಂದ್ರಲ್ಲ, ಕಾದಂಬರಿ ಬೇಯಿಸ್ದ? ಕಾದಂಬರಿ ಅಂತ. ಶಂಕರಣ್ಣ, ಐಟಮ್ ಸಾಂಗ್ ಏನಾದ್ರು ಇದೆನಾ? ಶಂಕರಣ್ಣ, ನಿಮ್ ಫಿಲಮ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಆಕ್ಷನ್ಸ್ ಇದೆಯಾ? ನಿಮಗೆ ಲಾಂಗು ಮಚ್ಚನ ಬೇಕಾ? ಶಂಕರಣ್ಣ, ಸ್ಟೋರಿ ಎಲ್ಲ ಬೇಡ, ಮೇಕಪ್ ಎಲ್ಲ ನಂದೇ. ಇದರಲ್ಲಿ ಶೋಕಿ ಡವ್ ಎಲ್ಲ ಮಾಡ್ಬೋದಾ? ಕಿಸ್ಸಿಂಗ್ ಸೀನ್ ಇದೆಯಾ? ಇದೆಲ್ಲ ಡವ್ ಬೇಡ, ಗುಂಡಾಗಕ್ಕೆ ಚಾನ್ಸ್ ಇದೆನಾ? ಓ, ಸಿನಿಮಾನ ಶಂಕರಣ್ಣ, ಅದರಲ್ಲಿ ಹಾಡು, ಡ್ಯಾನ್ಸು ಎಲ್ಲ ಇರುತ್ತಾ? ಅವ್ರು ಇವ್ರ ಬಗ್ಗೆ ಗಾಸಿಪ್ ಮಾಡ್ಬೋದಂತೆ. ಕಾಸ್ಟ್ಯೂಮ್ ಡಿಸೈನರ್ ಯಾರು ಇಟ್ಟಿದ್ದೀರಾ? ಸಬ್ಯಸಾಚಿನ ಮೈಕಲ್ ಕೋರ್ಸೋ? ಪ್ಲೀಸ್ ಹೇಳಿ, ವಿ ಹ್ಯಾವ್ ಟು ಬಿ ರೆಡಿ. ಇಟ್ಸ್ ನಾಟ್ ಈಸಿ ಗೆಟಿಂಗ್ ಡ್ರೆಸ್ಡ್. ಯಾ, ಬಟ್ ಗುಡ್ ಲಕ್. ಶಂಕರಣ್ಣ, ನಾನು ಬಿಟ್ಬಿಡಿ. ನಿಮ್ದು ನಿಮ್ಮ ಕಾಮಿಡಿ ಫ್ರೆಂಡ್ಸ್ದು ಸವಾಸನೇ ಬೇಡ. ನಾನು ಬೇರೆ ಕಡೆ ಹೋಗಿ ಮುಕ್ತಿ ಪಡ್ಕೋತೀನಿ. ಯಾಕೆ ಸರ್ ಇಷ್ಟು ಬೇಜಾರಲ್ಲಿದ್ದೀರಾ? ಏನ್ ಹೇಳಿ ಗೋವರ್ಧನ್, ಒಳ್ಳೆ ಸೀರಿಯಸ್ ಆಗಿ ಬಂದಿತ್ತಲ್ಲ ಕತೆನಾ, ಅದನ್ನೆಲ್ಲ ಕಾಮಿಡಿ ಮಾಡಿ ಓಡಿಸ್ಬಿಟ್ರು. ಸರ್, ಒಂದ್ ಐಡಿಯಾ. ಎಲ್ಲ ಕಾಮಿಡಿ ಮಾಡ್ತಾರಲ್ಲ ಇವರು, ಇವ್ರನ್ನ ಹಾಕೊಂಡ್ಬಿಟ್ಟು ಅನಿರೀಕ್ಷಿತ ಅಂತ ಹೆಸರಿಟ್ಬಿಟ್ಟು ಒಂದು ಕಾಮಿಡಿ ಸಿನಿಮಾನೇ ಮಾಡ್ಬಿಟ್ರೆ? ಒಳ್ಳೆ ಐಡಿಯಾ ಗೋವರ್ಧನ್. ಬನ್ನಿ, ಆ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಿಮ್ಗೆ. ಇವರೇ ನಮ್ಮ ಟೀಮ್ ಮೆಂಬರ್ಸ್. ನಮ್ಮ ಟೀಮ್ ಹೆಸರು ನೈಸ್. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ TKSFF ನ 2ನೇ ಸೀಸನ್, ಅಂದ್ರೆ 2024ರ 4ನೇ ವೆಬಿನಾರ್. ಈ ವೆಬಿನಾರ್ ನಲ್ಲಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಪ್ರೊಡಕ್ಷನ್ ಪ್ರಾಸೆಸ್ ಮೇಲೆ. ಚಿತ್ರ ನಿರ್ಮಾಣ ಹಂತದಲ್ಲಿದ್ದಾಗ ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು ಅನ್ನೋದ್ರ ಮೇಲೆ. ಇವತ್ತು ನಮ್ಮೊಂದಿಗೆ ಈ ಡಿಸ್ಕಷನ್ ಅಲ್ಲಿ ಪಾಲ್ಗೊಂಡಿದ್ದಾರೆ 3 ಅತಿರಥ ಮಹಾರಥಿಗಳು. ಪದ್ಮಶ್ರೀ ಶ್ರೀ ಗಿರೀಶ್ ಕಾಸರವಳ್ಳಿ ಅವರು, ನಿರ್ದೇಶಕ ಶ್ರೀ P ಶೇಷಾದ್ರಿ ಅವರು, ಹಾಗೂ ಮ್ಯೂಸಿಕ್ ಮಾಸ್ಟರ್ ಶ್ರೀ ಕಿರಣ್ ಕೃಷ್ಣಮೂರ್ತಿ ಅವರು. ಬನ್ನಿ ನಮ್ಮ ಸಂಭಾಷಣೆಯನ್ನು ಮುಂದುವರಿಸೋಣ. ನಾವು ಮೊದಲನೇ ಸೆಕ್ಷನ್ ಅಲ್ಲಿ ಪ್ರೊಡಕ್ಷನ್ ಸ್ಟೆಪ್ಸ್ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ, ಅದರಲ್ಲಿ ಕೆಲವು ಸಮಸ್ಯೆಗಳ ಬಗ್ಗೆ ಕೂಡ ಮಾತಾಡಿದ್ವಿ. ಆದ್ರೆ ಇವಾಗ ಈ ಭಾಗದಲ್ಲಿ ಚೂರು ಡಬಲ್ ಕ್ಲಿಕ್ ಮಾಡಿ ಆ ಸಮಸ್ಯೆಗಳು, ಅದರಲ್ಲೂ ಅನಿರೀಕ್ಷಿತವಾಗಿ ಎದುರಾದಾಗ ಹೇಗೆ ಅವನ್ನ ನಿವಾರಿಸ್ಕೊಳ್ಬಹುದು, ತಡೆಗಟ್ಟಬಹುದು, ಅಥವಾ ಮುಂಚೆನೆ ಪ್ಲಾನ್ ಮಾಡಿ ತಡೆಗಟ್ಕೊಳ್ಬಹುದು ಅನ್ನೋದನ್ನ ಅವಲೋಕಿಸಿ ನೋಡೋಣ. ಸರ್, ನಮ್ಮ ನಿರ್ದೇಶಕರಿಬ್ಬರಿಗೂ ಈ ಪ್ರಶ್ನೆ ಅನ್ವಯಿಸುತ್ತೆ. ಶೂಟಿಂಗ್ ಸಮಯದಲ್ಲಿ ಬೇಕಾದಷ್ಟು ಚಾಲೆಂಜಸ್ ಬರುತ್ತವೆ. ನಿರ್ದೇಶಕನಿಗೆ ತಾಳ್ಮೆ ಕಳೆದುಕೊಳ್ಳೋದಕ್ಕೆ ಸಾವಿರಾರು ಅವಕಾಶಗಳಿರುತ್ತವೆ. ತಾವಾಗ ಮುಂದೆ ಬರುತ್ತೆ. ಉದಾಹರಣೆಗೆ, ಒಬ್ಬ ಆಕ್ಟರ್ನ ಮ್ಯಾನೇಜ್ ಮಾಡೋದಿರ್ಬೋದು, ಒಬ್ಬ ಪ್ರಖ್ಯಾತ ನಟನೆ ಇರ್ಬೋದು, ಅಥವಾ ಹೊಸ ನಟನೆ ಇರ್ಬೋದು. ನೀವು ಅಂದ್ಕೊಂಡಂಗೆ ಅವ್ರ ಅಭಿನಯ ಬರ್ತಾ ಇರಲ್ಲ.
ಅಂತ ಟೈಮಲ್ಲಿ ಏನ್ ಮಾಡ್ತೀರಾ? ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಒಬ್ಬ ಆಕ್ಟರ್ಗೆ ಆ ಸೀನ್ ಸರಿಯಾಗಿ ಅರ್ಥ ಆಗದೆ ಇರ್ಬೋದು, ಅಥವಾ ಅವ್ರ ಇಂಟರ್ಪ್ರಿಟೇಷನ್ ಬೇರೆ ಇರ್ಬೋದು, ಅಥವಾ ಇಟ್ಸ್ ನಾಟ್ ಹಿಸ್ ಡೇ, ಅವ್ರ ಒಂದು ಮೂಡ್ ಇಲ್ಲದೆ ಇರ್ಬೋದು. ಕೆಲವು ಎಲ್ಲರಿಗೂ ಅಪ್ಸ್ ಅಂಡ್ ಡೌನ್ಸ್ ಇರುತ್ತಲ್ಲ. ಅಂತ ಟೈಮಲ್ಲಿ ಹೇಗೆ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅವರಿಂದ ನಿಮಗೆ ಬೇಕಾದಂತ ಅಭಿನಯ? ಸರ್ ಗಿರೀಶ್ ಸರ್, ನಿಮ್ಮಿಂದಲೇ ಶುರು ಮಾಡುವುದಾ? ಮೊದಲನೇದಾಗಿ ಈ ನಟ ನಟಿಯರು ಕ್ಯಾಮರಾವನ್ನ ಫೇಸ್ ಮಾಡ್ಕೊಂಡು ಮಾತಾಡೋದನ್ನು ನಾವು ನಿಲ್ಲಿಸ್ಬೇಕು. ಈ ಎದುರು ಕಡೆ ನೋಡ್ಕೊಂಡು ಮಾತಾಡೋದಿದೆಯಲ್ಲ, ಆಕ್ಚುಲಿ ಸಿನಿಮಾ ಅಲ್ಲ. ಹಾಗಾಗಿ ನಟ ಕ್ಯಾಮ್ರಾ ಮುಂದೆ ಬಂದು ನಿಂತು ಮಾತನಾಡೋ, ಹಳೆಯ ಕಾಲದಲ್ಲಿ ಶಾಲಾ ಕಾಲೇಜಲ್ಲಿ ನಾಟಕ ಮಾಡ್ತಿದ್ದೆ ನೋಡಿ, ಮೈಕ್ ಎಲ್ಲಿದೀವಿ ಅಲ್ಲಿ ಬಂದು ನಿಂತು ಮತ್ತೆ ಅವ್ನ ಡೈಲಾಗ್ ಹೇಳಿ ವಾಪಸ್ ಹೋಗ್ತಿದ್ದಲ್ಲ, ಆ ತರದ್ ಮಾಡಬಾರ್ದು. ಇದನ್ನ ಬ್ರೇಕ್ ಮಾಡೋದಕ್ಕೆ ನಟರಿಗೆ ತುಂಬಾ ಬಿಸ್ನೆಸ್ ಕೊಡ್ಬೇಕು. ನಾವು ಬಿಸ್ನೆಸ್ ಅಂತ ಕರಿತೀವಿ ಅದನ್ನ. ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ಅನಗತ್ಯವಾದ ಕೆಲವು ಕೆಲಸ ಮಾಡೋದು. ದೇರ್ ಬೈ ಏನಾಗತ್ತೆ, ಅವರು ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಬೆನ್ ತಿರುಗಿಸ್ತಾರೆ, ಇನ್ನೇನೋ ಮಾಡ್ತಾರೆ. ಅದ್ರ ಜೊತೆಗೆ ಡೈಲಾಗ್ ಬಂದಾಗ ಅದು ಬಹಳ ಸಹಜ ಅನ್ಸುತ್ತೆ. ಈ ಸಹಜ ಅನ್ಸೋದಿದೆಯಲ್ಲ, ಸಹಜ ಅನ್ನಿಸುವಂತಹ ನಟನೆಯನ್ನ ನಟರಿಂದ ಹೊರತೆಗೆದು ಬಹಳ ಕಷ್ಟದ ಕೆಲಸ. ಯಾಕೆಂತಂದ್ರೆ ಅವರು ಸ್ವಲ್ಪ ಇದಾದ್ರೂ ಕೂಡ ಒಂದು ಬಹಳ ಆರ್ಟಿಕ್ಯುಲೇಟ್ ಆಗಿ ಆರ್ಗ್ಯೂ ಮಾಡಕ್ ಮಾಡ್ತಾರೆ. ನಮ್ಮ ನಿಜ ಜೀವನದಲ್ಲಿ ಕೂಡ ಆ ಥರದ ಆರ್ಟಿಕ್ಯುಲೇಷನ್ ಇರೋದಿಲ್ಲ. ಹಾಗಾಗಿ ಆ ಸಹಜತೆಯನ್ನ ತರಬೇಕಾದ್ರೆ ನಟರಿಗೆ ಮುಖ್ಯವಾಗಿ ಅವರ ಮೂವ್ಮೆಂಟ್ ಕೊಡ್ಬೇಕು, ಜೊತೆಗೆ ಬಿಸ್ನೆಸ್ ಕೊಡ್ಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ನಟನಿಗೆ ಬರೀ ಕತೆ ಹೇಳಿದ್ರೆ ಸಾಲದು. ನಟನಿಗೆ ನಾವು ಆ ಪಾತ್ರದ ಸಂದರ್ಭವನ್ನು ಹೇಳ್ಬೇಕು. ಯಾಕಂತಂದ್ರೆ ಯಾವ್ದೋ ಈಗ 58ನೇ ಸೀನು 4ನೇ ಶಾಟು ಅಂದ್ಬಿಡ್ತೀವಿ. 58ನೇ ಸೀನಲ್ಲಿ 4ನೇ ಶಾಟ್ ಯಾವುದು? ಅವಾಗ ಆ ಶೀಟ್ ತಗೊಂಡು ಕೊಡ್ತಾನೆ, ಸರ್ ನಿಮ್ ಕ್ಲೋಸ್ ಅಪ್ ಈಗ ಇದು ಡೈಲಾಗು ಅಂತ. ನನಗೊಬ್ರು ಖ್ಯಾತ ಕನ್ನಡ ನಟರೇ ಹೇಳಿದ್ದು. ಯಾರೊಬ್ರು ಕೇಳಿದ್ರು, ಅಲ್ಲ ಸರ್ ಒಂದ್ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಇನ್ನೊಂದ್ ಸಿನಿಮಾ ಅಷ್ಟೇ ಕೆಟ್ಟದಾಗ ಆಕ್ಟ್ ಮಾಡ್ತಾರೆ, ಯಾಕೆ ಅಂತ ಕೇಳಿದ್ರು ನೇರವಾಗಿ. ಆ ಪ್ರಶ್ನೆ ಕೇಳಿದ್ರು ಬಹಳ ದೊಡ್ಡ ಸಾಹಿತಿ. ಹಾಗೆ ನಟ ಹೇಳಿದ್ರು, ನೋಡಿ ಸರ್ ಯಾಕೆ ಹೇಳ್ತೀನಿ, ನಾವು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ, ಏನಪ್ಪ ಡೈಲಾಗ್, ಇದು ಡೈಲಾಗ್ ಸರ್. ಯಾರಿಗೆ ಹೇಳ್ಬೇಕು ಅಂತಂದ್ರೆ ಆ ಸಹ ನಟಿ ಅಂತ ತೋರಿಸಿ ಇವ್ರಿಗೆ ಹೇಳ್ಬೇಕು. ಅವ್ರು ಯಾರು ಸರ್ ಅವ್ರ ದೊಡ್ಡ ನಟಿ ಸರ್. ಅವ್ರು ಯಾರೋ ಗೊತ್ಕಣೆಯ, ಅವ್ರು ನನಗೇನಾಗ್ಬೇಕು ಈ ಸಿನಿಮಾದಲ್ಲಿ ಹೇಳು. ಅವ್ರು ನಮ್ಮ ಹೆಂಡತಿನೋ, ನನ್ನ ಅತ್ತೆನೋ, ನನ್ನ ತಾಯಿಯೋ, ನನ್ನ ಮನೆ ಕೆಲಸದವಳು, ಅದು ಗೊತ್ತಾಗದೊರ್ತು ನನಗೆ ನನ್ನ ಇಂಟೋನೇಷನ್ ಪಕ್ಕಾ ಆಗೋದಿಲ್ಲ. ನನಗೆ ಅದ್ಭುತ ಅನ್ಸ್ಬಿಡ್ತು. ಯಾಕಂತಂದ್ರೆ ಒಬ್ಬ ನಟ ಅಷ್ಟು ಸ್ಪಷ್ಟವಾಗಿ ಕ್ಲಾರಿಟಿ ಇದೆ ನೋಡಿ ಅವನಿಗೆ. ಹಾಗೆ ಅದು ಆ ತರದ ಒಂದು ಕ್ಲಾರಿಟಿ ನಟನಿಗೆ ಕೊಡೋದು ನಿರ್ದೇಶಕನ ಜವಾಬ್ದಾರಿ. ಅವನು ಬರೀ ಡೈಲಾಗ್ ಹೇಳಿ ಆಕ್ಷನ್ ಹೇಳಿದ್ರೆ ಪ್ರಯೋಜನ ಇಲ್ಲ. ಹಿಂದೆ ಏನಾಗಿದೆ, ಮುಂದೆ ಆಗುತ್ತೆ, ಆ ನಟನ ಮಾನಸಿಕ ಸ್ಥಿತಿ ಏನು, ನಟನ ಇಡೀ ಕ್ಯಾರಿಯರ್ ಗ್ರಾಫ್ ಅಲ್ಲಿ ಇದು ಎಲ್ಲಿ ಬರುತ್ತೆ, ಅದನ್ನೆಲ್ಲ ಅವನಿಗೆ ಹೇಳಿ ಹೇಳಬೇಕು. ಹಾಗಾಗಿ ನಟರಿಗೆ ಈ ಬ್ರೀಫಿಂಗ್ ಇದೆಯಲ್ಲ, ಅದು ಬಹಳ ಮುಖ್ಯ. ನಮ್ಗೆ ಏನೋ ಸಲ ಗಡಿಬಿಡಿ ಆಗ್ಬಿಟ್ಟು ಬರೀ ಡೈಲಾಗ್ ಕೊಟ್ಟು ಹೊರಟೋಗ್ತೀವಲ್ಲ, ಅದಲ್ಲ. ಯಾಕಂದ್ರೆ ಡೈಲಾಗ್ ಆದ್ರೆ ಆ ಕ್ಷಣದ ಒಂದು ಭಾವನೆಯನ್ನ ಹೇಳ್ದಿಯಾರೆ ಹೊರತು ಆ ನಟ ಇಡೀ ಪಾತ್ರದ ಭಾವನೆಯನ್ನ ಹೇಳ್ಬೇಕು, ಆ ಕ್ಷಣದ ಭಾವನೆಯನ್ನಲ್ಲ. ನಂತರ ಯಾವತ್ತು ಅವರಿಗೆ ಮುಜುಗರ ಆಗುವಂತ ಅಥವಾ ನೋವಾಗುವಂತ ರೀತಿಯಲ್ಲಿ ಏನನ್ನು ಹೇಳ್ಬೇಡಿ. ಕೆಲವರು ಬೈಯೋದಿರುತ್ತೆ, ಕೆಲವರು ಬಹಳ ಹ್ಯುಮಿಲಿಯೇಟ್ ಮಾಡೋದಿರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಬೇಕಾದಂತ ಮನಸ್ಥಿತಿಯನ್ನು ಕಳ್ಕೊಂಡ್ಬಿಡ್ತಾರೆ. ಅದಾಗಬಾರ್ದು. ಮೂರನೇದು, ಸಿನಿಮಾದಲ್ಲಿ ಕಥೆ ಎಷ್ಟು ಮುಖ್ಯವೋ ಕಥೆಯ ನಿರೂಪಣಾ ಕ್ರಮವೂ ಅಷ್ಟೇ ಮುಖ್ಯ. ಅದನ್ನ ನಾವು ಸ್ಟೈಲ್ ಅಂತ ಕರಿತೀವಿ, ಸ್ಟ್ರಕ್ಚರ್ ಆಫ್ ದ ಫಿಲ್ಮ್ ಅಂತ. ನಿಮ್ಮ ಸ್ಟೈಲ್ ಏನಿದೆ ಅದನ್ನು ಅವ್ರಿಗೆ ಹೇಳ್ಬೇಕು. ಒಬ್ಬ ನಟನಿಗೆ ಒಂದು ಇದರಲ್ಲಿ ಸ್ವಲ್ಪ ಅತಿಶಯೋಕ್ತಿ ಅಭಿನಯ ಇರುತ್ತೆ, ಎಕ್ಸಾಗ್ರೇಟೆಡ್ ಆಕ್ಷನ್. ಇನ್ನೊಬ್ರು ನಮ್ಮ ತರದವ್ರ ಸಿನಿಮಾದಲ್ಲಿ ಎಲ್ಲವನ್ನು ನಾವು ಅದನ್ನ ಅತಿಶಯೋಕ್ತಿ ಇಲ್ಲ, ಎಲ್ಲವನ್ನು ಎಷ್ಟು ಸಾಧ್ಯವಾಯ್ತೋ ಅಷ್ಟು ತೆಳುವಾಗಿ ಮೆದುವಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಆ ಆಕ್ಟರ್ ನಾವು ಹೇಳ್ಬೇಕಾಗತ್ತೆ ನಮ್ಮ ಸ್ಟೈಲ್ ಏನು. ನಾವು ಇನ್ನೂ ಒಂದು ಎಕ್ಸ್ಟ್ರೀಮ್ ಇದಕ್ಕೆ ಹೋಗಿ ಕೆಲವು ಮಿನಿಮಲಿಸಮ್ ಅಂತಾರೆ, ಆಕ್ಟಿಂಗೇ ಮಾಡಕ್ ಬಿಡೋದಿಲ್ಲ. ಅದನ್ನು ಅವ್ರಿಗೆ ಹೇಳ್ಬೇಕಾಗತ್ತೆ. ನೀವು
ಅಲ್ಲಿ ಪ್ರೆಸೆನ್ಸ್ ಮಾತ್ರ ಇರಬೇಕು. ನೀವು ಎಮೋಟ್ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಎಮೋಟ್ ಕ್ಯಾಮ್ರಾ. ಇನ್ನೊಂದೇನು ಅಂತಂದ್ರೆ ನಮ್ಮ ತಪ್ಪು ಗ್ರಹಿಕೆ ಏನಿದೆ ಅಂತಂದ್ರೆ ನಟ ಅಥವಾ ನಟಿಯೇ ಮಾತ್ರ ಅಭಿನಯಿಸ್ತಾ ಇರ್ತಾರೆ ಅಂತ. ಅಲ್ಲ, ಕ್ಯಾಮ್ರಾ ಅಭಿನಯಿಸ್ತಾ ಇರುತ್ತೆ. ಈಗ ಒಬ್ಬ ನಟನಿಗೆ ದುಃಖ ಆಗಿದೆ ಅಂತ ತಿಳ್ಕೊಳ್ಳಿ, ಅವನು ಅದನ್ನ ಮುಖದ ಭಾವನೆಯಲ್ಲಿ ಹೇಳ್ಬೇಕಾಗಿಲ್ಲ. ಅವನ್ ದುಃಖದಲ್ಲಿ ಕೂತಿರ್ತಾನೆ, ಕ್ಯಾಮ್ರಾ ನಿಧಾನವಾಗಿ ಹತ್ರಕ್ಕೆ ಬಂದ್ರೆ ನನಗೇನಾಗುತ್ತೆ, ಒಬ್ಬ ಪ್ರೇಕ್ಷಕನಿ ಅವನು ಅಳ್ತಾ ಇದ್ದಾನೆ ಅನ್ಸುತ್ತೆ. ಅಂದ್ರೆ ಅಲ್ಲಿ ಕ್ಯಾಮ್ರಾ ಅಭಿನಯಿಸ್ತಾ ಇದೆ, ನಟ ಅಭಿನಯಿಸ್ತಾ ಇಲ್ಲ. ನಿರ್ದೇಶಕನಾದ ಇದು ಬರ್ಬೇಕು, ಸ್ಪಷ್ಟ ಕಲ್ಪನೆ ಇರ್ಬೇಕು. ನಾನು ಸೌಂಡ್ ಇದ್ ಮಾಡಿಸ್ತಿದ್ದೀನೋ ಅಥವಾ ಈ ಸಂದರ್ಭದಲ್ಲಿ ಮ್ಯೂಸಿಕ್ ಬರುತ್ತೆ ಅಂತ ಅವನಿಗೆ ಕಲ್ಪನೆ ಇದ್ರೆ ಅವ್ನು ಹೇಳ್ಬೇಕು, ಸರ್ ನೀವು ಅಷ್ಟೇನೆ ಎಮೋಟ್ ಮಾಡೋದು ಬೇಡ, ನಾ ಅಂಡರ್ಲೈನ್ ಮ್ಯೂಸಿಕ್ ಹಾಕ್ತೇನೆ, ಅದು ಎಮೋಷನ್ ತಂತಾನೆ ಎತ್ಬಿಡುತ್ತೆ. ಹಾಗಾಗಿ ನಟನಿಗೂ ಮತ್ತು ನಿರ್ದೇಶಕನಿಗೆ ನಡುವೆ ಒಂಥರದ ನಿಜವಾದ ಒಂದು ಸಾಮರಸ್ಯ ಇರಲೇಬೇಕಾಗತ್ತೆ, ಒಂದು ಹೊಂದಾಣಿಕೆ ಇರ್ಬೇಕು. ಇಲ್ಲದೆ ಇದ್ರೆ ಅದು ತಪ್ಪುತ್ತೆ. ಹಾಗಾಗಿ ನೀವು ನೋಡ್ಬೋದು, ಕೆಲವು ನಟರು ಎಂಥಾದ ಶ್ರೇಷ್ಠ ನಟರಾದ್ರು ಕೆಲವು ಸಿನಿಮಾಗಳು ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಕೆಲವು ಸಿನಿಮಾಗಳು ಅಷ್ಟೇ ಪೇಲವವಾಗಿ ಅಭಿನಯಿಸ್ತಾ ಇರ್ತಾರೆ. ಯಾಕಂತಂದ್ರೆ ಅವರಿಗೆ ತನ್ನ ಪಾತ್ರದ ಪರಿಚಯವನ್ನ, ಪಾತ್ರದ ನಿರೀಕ್ಷೆಯನ್ನ ಅವರ ಮನಸ್ಸಿನಲ್ಲಿ ತುಂಬೋದಕ್ಕೆ ನಿರ್ದೇಶಕ ಸೋತಿರ್ತಾನೆ. ಬ್ಯೂಟಿಫುಲ್ ಪಾಯಿಂಟ್ ಸರ್. ಸ್ನೇಹಿತರೆ, ನೀವು ಶಾರ್ಟ್ ಫಿಲ್ಮ್ ಮಾಡ್ತಾ ಇರೋದ್ರಲ್ಲಿ ಅನೇಕರು ಹೊಸಬರಿದ್ದೀರಾ. ಈ ಪಾಯಿಂಟ್ಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ತೀರಾ ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ ಆಕ್ಟರ್ ಏನ್ ಎಕ್ಸ್ಪ್ರೆಸ್ ಮಾಡ್ತಾರೋ ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ಇನ್ನೂ ಕಾಂಪ್ಲಿಮೆಂಟ್ ಮಾಡುವಂತೆ ಅನೇಕ ವಿಷಯಗಳಿರ್ತವೆ. ಕ್ಯಾಮ್ರಾ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸರ್ ಹೇಳ್ದಂಗೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಓವರ್ ಆಲ್ ಔಟ್ಪುಟ್ ತುಂಬಾ ಚೆನ್ನಾಗುತ್ತೆ ಅಂತ ಅನ್ಸುತ್ತೆ. ಶೇಷಾದ್ರಿ ಸರ್, ತಮಗೂ ಇದೇ ಪ್ರಶ್ನೆ ಕೇಳ್ಬೋದಾ? ಮುಖ್ಯವಾಗಿ ಒಂದು ಪಾಯಿಂಟ್ ಗಿರೀಶ್ ಸರ್ ಹೇಳಿದ್ದು ನನಗೆ ಇಮಿಡಿಯೇಟ್ ಆಗಿ ನಗು ಬಂತು. ಯಾಕಂದ್ರೆ ನಾ ಚಿಕ್ಕಂದಲ್ಲೂ ಗಮನಿಸ್ತಾ ಇದ್ದೆ, ಕ್ಯಾಮ್ರಾ ಅಂದ್ರೆ ನಾವ್ ಒಬ್ಬ ನಟ ಇನ್ನೊಬ್ರಿಗೆ ಬೈಬೇಕಾದ್ರೆ ಆ ಬೈಸ್ಕೊಳ್ಳೋರು ಹಿಂದೆ ಇರ್ತಾರೆ, ಆದ್ರೂ ಇವ್ರು ಕ್ಯಾಮ್ರಾ ನೋಡ್ಬೇಕಲ್ಲ ಅಂದ್ಬಿಟ್ಟು ಈ ಕಡೆ ತಿರುಗಿ ಮಾತಾಡ್ತಾ ಇರ್ತಾರೆ. ಅದು ಸಿಂಗಲ್ ಕ್ಯಾಮ್ರಾದಲ್ಲಿರೋ ಲಿಮಿಟೇಷನ್ ಇರ್ಬೋದು ಅಥವಾ ಆ ಸ್ಟೈಲ್ ಇರ್ಬೋದು ನಮ್ಮ ಚಿತ್ರೀಕರಣದ್ದು. ಈ ರೀತಿ ನಮ್ಗೆ ಟೆಕ್ನಾಲಜಿಯಿಂದ ಏನಾದ್ರು ಬದಲಾವಣೆ ಬಂದಿದೆಯಾ ಸರ್ ಹೇಳಿದಕ್ಕೆ ಇನ್ನೂ ಸೇರಿಸ್ಕೊಂಡು, ಅಂದ್ರೆ ಆನ್ ಟಾಪ್ ಆಫ್ ವಾಟ್ ಗಿರೀಶ್ ಸರ್ ಆಲ್ರೆಡಿ ಸೈಡ್, ಅಥವಾ ನಿಮ್ಮ ಅನಿಸಿಕೆ ದೃಷ್ಟಿಕೋನ ಈ ವಿಷಯದ ಬಗ್ಗೆ, ಆಕ್ಟರ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ತೀರಾ ಅಂತ ಒಂದೆರಡು ಮಾತುಗಳು ಸರ್. ಸರ್, ತಮ್ಮ ಬ್ಯಾಂಡ್ ವಿಡ್ತ್ ಕಮ್ಮಿ ಇದ್ರೆ ಆಕ್ಚುಲಿ ತಾವು ವಿಡಿಯೋ ಆಫ್ ಮಾಡ್ಕೊಂಡ್ರು ಪರವಾಗಿಲ್ಲ, ಆಡಿಯೋ ಬಂದ್ರೆ ಸಾಕು. ಮ್ಯೂಟ್ ಅಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಓಕೆ, ಡ್ರಾಪ್ ಆದ್ರು ಅಂತ ಕಾಣುತ್ತೆ, ಕನೆಕ್ಷನ್ ಹೊರಟೋಯ್ತು ಅಂತ ಕಾಣುತ್ತೆ. ಪರವಾಗಿಲ್ಲ, ನಾವು ಸರ್ ವಾಪಸ್ ಬಂದಾಗ ಮತ್ತೆ ಪ್ರಶ್ನೆಯನ್ನ ಕೇಳೋಣ. ಕಿರಣ್, ಇದೇ ನಿಟ್ಟಿನಲ್ಲಿ ನಿಮಗೆ ಒಂದು ಪ್ರಶ್ನೆ. ಸರ್ ಬಂದ್ರು. ಶೇಷಾದ್ರಿ ಬಂದ್ರು. ಸಾರಿ ಈ ತರ ಡಿಸ್ಟರ್ಬೆನ್ಸ್ಗೆ. ತೊಂದರೆ ಇಲ್ಲ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಲ್ಲಿವರೆಗೂ ಹೇಳಿದೆ, ಕಲಾವಿದ ಮತ್ತೆ ನಿರ್ದೇಶಕನ ಮಧ್ಯೆ ನಿರ್ದೇಶಕನಿಗೆ ಒಂದು ಕಲ್ಪನೆ ಇರುತ್ತೆ, ಈ ಪಾತ್ರ ಹೀಗಿರ್ಬೇಕು, ಇದರ ಡೈಲಾಗ್ ಡೆಲಿವರಿ ಈ ತರ ಇರ್ಬೇಕಾಗುತ್ತೆ, ಅದರ ಪಿಚ್ ಹೀಗಿರ್ಬೇಕಾಗುತ್ತೆ ಅಂತ. ಆ ಸಂಭ್ರಮದಲ್ಲಿ, ಹೆಚ್ಚಿನ ಭ್ರಮೆಯಲ್ಲಿ ನಿರ್ದೇಶಕ ಪ್ರತಿಯೊಂದನ್ನು ಸಂಭಾಷಣೆ ಹೇಳೋ ಕ್ರಮವನ್ನ, ಅಭಿನಯಿಸ ಹೇಳೋ ಕ್ರಮವನ್ನ ಮಾಡೋದನ್ನ ನಾನು ಗಮನಿಸ್ತೀನಿ. ನಮ್ಮ ಕೆಲವು ಚಿತ್ರ ನಿರ್ದೇಶಕರಿದ್ದಾರೆ, ಅವ್ರ ಹೆಸರನ್ನು ನನಗೆ ತೊಳಕ್ ಹೋಗಲ್ಲ, ಅವರು ಅಭಿನಯಿಸಿ ತೋರಿಸಿ ಹೀಗೆ ಬರ್ಬೇಕು, ನೀ ಹೀಗೆ ಬಿದ್ದಾಳ್ಬೇಕು, ಹೀಗೆ ನಗಬೇಕು, ಹೀಗೆ ಮಾತು ಹೇಳ್ಬೇಕು ಅಂತ ಹೇಳ್ತಾರೆ. ಇಡೀ ಚಿತ್ರವನ್ನ ಆ ನಂತರ ನೋಡಿದ್ರೆ ಎಲ್ಲಾ ಪಾತ್ರಗಳು ಆ ನಿರ್ದೇಶಕನ ಹಾಗೇನೆ ಮಾಡ್ತಾರೆ. ಹಾಗಾಗಿ ನಿರ್ದೇಶಕ ತಾನು ನಟ ಅನ್ನೋ ಭ್ರಮೆಯನ್ನ ಬಿಟ್ಟ, ಅವನು ಎಲ್ಲ ಸ್ವಾತಂತ್ರ್ಯವನ್ನ ಒಬ್ಬ ಕಲಾವಿದನಿಗೆ ಕೊಡಬೇಕು. ಸ್ವಾತಂತ್ರ್ಯ ಕೊಡೋದು ಹೇಗೆ? ಈಗ ಒಂದು ಪಾತ್ರ ಇರುತ್ತೆ ಅಂತ ಅನ್ಕೊಳ್ಳೋಣ. ಸಾಮಾನ್ಯವಾಗಿ ನಾನಾಗ್ಲಿ ಅಥವಾ ಕಾಸರವಳ್ಳಿ ಅಂತರಾಗ್ಲಿ ಅಥವಾ ಹಲವಾರು ನಿರ್ದೇಶಕರು ಮಾಡುವಂತ ಕ್ರಮ ಹೇಗೆ ಅಂತಂದ್ರೆ, ಒಂದು ಪಾತ್ರದ ಗ್ರಾಫ್ ಹೇಗಿರುತ್ತೆ ಅಂತ, ಅದರ ವಯಸ್ಸೇನು. ಒಂದು ಕತೆ ಬರೆದಾಗ ಕತೆ ಮತ್ತೆ ಚಿತ್ರಕಥೆ ಸಂಭಾಷಣೆಯನ್ನ ಬರ್ಕೊಂಡ ನಂತರ ನಾವೀಗ ಅನ್ಕೋತೀವಿ ಅಂತ ಅನ್ಕೊಳ್ಳಿ, ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅಂತ ಅನ್ಕೊಳ್ಳೋಣ. ಬ್ಯಾಂಕ್ ಮ್ಯಾನೇಜರ್ ವಯಸ್ಸೇನು? ಸಾಮಾನ್ಯವಾಗಿ 25 ಅಂತೂ 30 ಇರಲ್ವಾ, ಸಾಮಾನ್ಯವಾಗಿ 40ರಿಂದ 50 ಇರುತ್ತೆ. ಅವ್ನು ಕನ್ನಡಕ ಹಾಕ್ತಾನ ಇಲ್ವಾ, ಅವನು ಯಾವ ತರದ ಬಟ್ಟೆಯನ್ನು ಹಾಕ್ತಾನೆ, ಅವ್ನು ಸೂಟ್ ಹಾಕ್ತಾನ ಇಲ್ವಾ, ಶೂ ಹಾಕ್ತಾನ ಇಲ್ವಾ, ಟೈ ಕಟ್ತಾನ ಇಲ್ವಾ, ಅವನ ಕಲರ್ ಕಾಂಬಿನೇಷನ್ ಯಾವ ತರದ್ದಿರುತ್ತೆ, ಅವನ ಮನೋಭಾವ ಹೇಗಿರುತ್ತೆ, ಅವನ್ ಪೆನ್ ಬಳಸ್ತಾನ, ಬಾಲ್ ಪೆನ್ ಬಳಸ್ತಾನ, ಹೀಗೆ ಅವನ ಪ್ರತಿಯೊಬ್ಬನಿಗೂ ಒಂದು ವ್ಯಕ್ತಿತ್ವ ಅಂತ ಇರುತ್ತೆ. ಆ ವ್ಯಕ್ತಿತ್ವವನ್ನ ಕನಿಷ್ಠ 1ರಿಂದ 2 ಪುಟದಷ್ಟು ಬರೆದಿಟ್ಟುಕೋಬೇಕು ನಿರ್ದೇಶಕ. ಬರ್ದಿಟ್ಟದನ್ನ
ನಟನೆಗೆ ಅಥವಾ ನಟಿಗೆ ಕೊಟ್ಟಾಗ ಅವ್ರಿಗೆ ಅರ್ಧ ಸಿಂಕ್ ಆಗ್ತಾ ಹೋಗುತ್ತದೆ. ಓ, ಈ ಪಾತ್ರದ ನಿರೀಕ್ಷೆ ಹೀಗಿದೆ, ಈ ಪಾತ್ರ ಯಾವಾಗ್ಲೂ ಕಾಟನ್ ಬಟ್ಟೆಯನ್ನ ಹಾಕೊಳ್ಳುತ್ತೆ, ಈ ಪಾತ್ರ ಯಾವಾಗ್ಲೂ ಚಪ್ಪಲಿ ಮಾತ್ರ ಹಾಕೊಳ್ಳುತ್ತೆ, ಶೂ ಹಾಕೊಳ್ಳಲ್ಲ, ಅಥವಾ ಈ ಪಾತ್ರ ಇಂಗ್ಲಿಷ್ ಪದವನ್ನೇ ಬಳಸಲ್ಲ, ಅಥವಾ ನಾವೇ ಮಾತಾಡ್ಬೇಕಾದ್ರೆ ಪದೇ ಪದೇ ಕೆಲವು ವಾಕ್ಯಗಳನ್ನ ರಿಪೀಟ್ ಮಾಡ್ತಾ ಇರ್ತೀವಿ. ಏನಾಯ್ತು ಅಂದ್ರೆ ಸಮಥಿಂಗ್ ಆ ತರದ್ ಏನಾದ್ರು ಮಾಡ್ತಾ ಇರ್ತೀವಿ. ಒಂದು ಆ ಪಾತ್ರಕ್ಕೆ ಒಂದು ವ್ಯಕ್ತಿತ್ವವನ್ನ ತುಂಬಿ ಆ ನಟನ ಮನಸ್ಸಿಗೆ ಹಾಕಿದ್ರೆ ನಿಜವಾಗಿಯೂ ಅವರು ಅಭಿನಯಿಸ್ಬಂದ್ರು. ನಮ್ಮಲ್ಲಿ ಮಕ್ಕಳು ಮತ್ತೆ ದೊಡ್ಡವ್ರನ್ನ ನೋಡಿ, ಮಕ್ಳ ಕೈಲಿ ನಾವು ಆಕ್ಟ್ ಮಾಡಿಸ್ಬೇಕಾದ್ರೆ ತುಂಬಾ ಸುಲಭ ಮಕ್ಕಳು ಮಾಡ್ತವೆ. ಹೆಚ್ಚಿನ ಸಂದರ್ಭಗಳಲ್ಲಿ ಕೆಲವು ಮಕ್ಕಳು ಮಾಡೋದೇ ಇಲ್ಲ, ಅದ್ ಬೇರೆ ವಿಚಾರ. ಆದ್ರೆ ಮಕ್ಕಳ ಕೈನಲ್ಲಿ ನಟನೆಯನ್ನ ತೆಗ್ಸೋದು ಸುಲಭ ಆದಷ್ಟು ದೊಡ್ಡವ್ರ ಕೈನಲ್ಲಿ ತೆಗ್ಸಕ್ಕಾಗಲ್ಲ. ಯಾಕಾಗಲ್ಲ? ಈಗಾಗ್ಲೇ ಅವ್ರ ತಲೆಯಲ್ಲಿ ಏನೋ ಕೂತು ಬಿಟ್ಟಿರುತ್ತೆ, ಅದನ್ನ ನಾವು ತೆಗಿಬೇಕಾಗುತ್ತೆ. ಅದನ್ನ ನಾವು ಖಾಲಿ ಸ್ಲೇಟ್ ಮಾಡ್ಕೊಂಡು ಅಲ್ಲಿ ನಾವು ಬರಿಬೇಕಾಗುತ್ತೆ. ಅದಕ್ಕೊಂದು ತಾಳ್ಮೆಯ ಇದಿರುತ್ತೆ. ಹೆಚ್ಚಿನ ಡೀಟೈಲಿಂಗ್ ಕೆಲಸನ ಒಬ್ಬ ನಿರ್ದೇಶಕ ಮಾಡ್ಕೊಂಡ್ರೆ ಯಾವುದೇ ನಟನಿಂದ, ನನ್ನ ಪ್ರಕಾರ ಈ ಜಗತ್ತಿನಲ್ಲಿ ಇರೋ ಎಲ್ಲರೂ ನಟರೆ. ನಾವು ಪ್ರತಿ ಹಂತದಲ್ಲಿ ನಮ್ಮ ಜೀವನದಲ್ಲಿ ನಟನೆ ಮಾಡ್ತಾನೆ ಇರ್ತೀವಿ. ನಾವು ನಟನೆಯನ್ನ ಬೇರೆ ಕಡೆ ಎಲ್ಲ ಮಾಡ್ತೀವಿ, ಕ್ಯಾಮ್ರಾ ಮುಂದೆ ಯಾಕೆ ಮಾಡಕ್ಕಾಗಲ್ಲ? ಅಲ್ಲಿ ಕ್ಯಾಮ್ರಾ ಇದೆ ಅಂತ ನಮ್ಗೊಂದು ಸಣ್ಣ ಒಳಗಡೆ ಅಳುಕಿರುತ್ತೆ. ಕ್ಯಾಮ್ರಾ ಮರೆತು ಮಾಡಿಸುವಂತದ್ದನ್ನ ಮಾಡ್ಬೇಕು. ಆ ತರದ ನಟರು ಕೆಲವು ಸರಿ ಸಿಕ್ಬಿಡ್ತಾರೆ. ಅವನಿಗೆ ಕ್ಯಾಮ್ರಾ ಇದೆ ಅಂತ ಗೊತ್ತಾಗುತ್ತೆ, ಕಾನ್ಶಿಯಸ್ ಆಗ್ಬಿಟ್ಟಿರ್ತಾನೆ. ಆಗ ನಾವೇನ್ ಮಾಡ್ತೀವಿ, ಕ್ಯಾಮ್ರಾದ ಆಂಗಲ್ ಅನ್ನ ಬದಲಾಯಿಸ್ಬೇಕಾಗುತ್ತೆ. ಆ ಸಂದರ್ಭಗಳಲ್ಲಿ ಬದಲಾಯಿಸಿ ಅವನಿಗೆ ಮುಜುಗರ ಆಗದೆ ಇರೋ ಹಾಗೆ, ಅವನು ಎದುರುಗಡೆ ಒಬ್ಬ ವ್ಯಕ್ತಿ ನಿಂತಿದ್ರೆ ಅವ್ನು ಮಾಡೋ ಅಭಿನಯಕ್ಕೂ ಕ್ಯಾಮ್ರಾದಲ್ಲಿ ಕ್ಲೋಸ್ ಅಪ್ ಅಲ್ಲಿ ಕ್ಯಾಮ್ರಾ ಎಡಭಾಗಕ್ಕೋ ಬಲಭಾಗಕ್ಕೋ ಒಂದು ನಾವು ಲುಕ್ ಅಂತ ಕೊಡೋದು ಅಂತ ಹೇಳ್ತಿರುತ್ತೆ. ಆ ಕ್ಯಾಮ್ರಾದ ಲುಕ್ ಕೊಟ್ಟು ಮಾಡೋದ್ರೆ ಮಾಡಕ್ ಸಾಧ್ಯ ಆಗಲ್ಲ. ಆ ತರದ ತಾಂತ್ರಿಕವಾದ ಬದಲಾವಣೆಗಳು ಕೂಡ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಯಾವಾಗ್ಲೂ ತಕ್ಷಣ ಎದುರಾಗುವಂತ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ. ಈ ಸಮಸ್ಯೆಗಳು ಬಂದಾಗ ಹೇಗ್ ಬರುತ್ತೆ, ಅದನ್ನ ಹೇಗೆ ನಿಭಾಯಿಸೋದು ಅಂತ ಈಗ ಹೇಳೋದು ಕಷ್ಟ ಆಗುತ್ತೆ. ನನ್ನ ಒಂದ್ ಸಣ್ಣ ಅನುಭವವನ್ನು ಹೇಳ್ತೀನಿ. ಬೆಟ್ಟದ ಜೀವ ಚಿತ್ರೀಕರಣ ಮಾಡ್ತಾ ಇದ್ವಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ. ಆ ಮನೆಯಲ್ಲಿ ಚಿತ್ರೀಕರಣ ಇದ್ದದ್ದು 4 ದಿನ. ನನಗೆ ಗೊತ್ತಿತ್ತು, ಹೊಸದಾಗಿ ಯಾವ್ದಾದ್ರು ಚಿತ್ರೀಕರಣದ ತಾಣಕ್ಕೆ ಹೋದ್ರೆ ಅವ್ರಿಗೆ ತುಂಬಾ ಸಂಭ್ರಮ ಇರುತ್ತೆ ಮನೆಯವ್ರಿಗೆ. ಆದ್ರೆ 2ನೇ ದಿವಸ 3ನೇ ದಿವಸಕ್ಕೆ ಅವ್ರಿಗೆ ರೋಸ್ ಹೋಗುತ್ತೆ, ಯಾವಾಗ ಈ ಚಿತ್ರೀಕರಣ ತಾಣದವ್ರು ನಮ್ಮ ಮನೆ ಬಿಟ್ಟು ಹೋಗ್ತಾರೋ ಅಂತ ಅನಿಸ್ತಾ ಇರುತ್ತೆ. ಮೊದಲನೇ ದಿವಸ ಹೋದಾಗ ಅವ್ರ ಮನೆಯಿಂದನೇ ಕಾಫಿ ಬಂತು, ಅವ್ರ ಮನೆಯಿಂದನೇ ತಿಂಡಿ ಬಂತು, ಅವ್ರೆಲ್ರು ಚಿತ್ರೀಕರಣ ನೋಡ್ತಾ ಇದ್ರು. ಚಿತ್ರೀಕರಣ ನೋಡೋಕೆ ಅಂತ ಬಂಧು ಮಿತ್ರರನ್ನೆಲ್ಲ ಕರೆಸ್ಬಿಟ್ಟಿದ್ರು, ಅವ್ರನ್ನೆಲ್ಲ ಸಂಭಾಳಿಸ್ಬೇಕಾಗಿತ್ತು. ಯಾರನ್ನೂ ಗದರ್ಕೊಳ್ಳೋ ಆಗಿಲ್ಲ. ನಾವು ಮಾಡಿ ಚಿತ್ರೀಕರಣ ಮಾಡಿದ್ವಿ. 2ನೇ ದಿವಸ ಬೆಳಗ್ಗೆ ಹೋದ್ರೆ ಮನೆಗ್ ಬೀಗ ಹಾಕೊಂಡು ಹೊರಟೋಗಿದ್ರು ತೋಟಕ್ಕೆ. ಆಗ ಏನ್ ಮಾಡೋದು? ಇನ್ನು 3 ದಿವಸದ ಚಿತ್ರೀಕರಣ ಇದೆ. ಇಂಥ ಸಂದರ್ಭಗಳು ಬಂದಾಗ ನಾವು ಹೇಗೆ ನಿಭಾಯಿಸ್ಬೇಕು? ಒಬ್ಬ ನಿರ್ಮಾಪಕ ಅಥವಾ ನಿರ್ದೇಶಕ, ಕಲಾವಿದರು ಆ ಮನೆಯನ್ನ, ಅದನ್ನ ಸೆಟ್ ಆಗಿದ್ರೆ ನಮ್ ಕಂಟ್ರೋಲ್ ಇರ್ತದೆ, ಸ್ಟುಡಿಯೋ ಆಗಿದ್ರೆ ನಮ್ ಕಂಟ್ರೋಲ್ ಇರುತ್ತೆ. ಆದ್ರೆ ಆಕ್ಚುಯಲ್ ಲೊಕೇಶನ್ಗಳು ಹೋದಾಗ ತುಂಬಾ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತವೆ. ಅದಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಹೊರಟೋಗ್ಬಿಡ್ಬೋದು, ಮಳೆ ಬಂದ್ಬಿಡುವುದು ಚಿತ್ರೀಕರಣ ಮಾಡ್ಬೇಕಾದ್ರೆ. ಅವಾಗ ನಾವು ಒಂದು ಬೇರೆ ಏನಂತಾರೆ, 2ನೇ ಒಂದು ಆದ್ಯತೆಯನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಆ ಸನ್ನಿವೇಶಗಳನ್ನ ಹೇಳೋದು ಕಷ್ಟ. ನಾವೇ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಮೆಂಟಲಿ ಪ್ರಿಪೇರ್ ಆಗಿದ್ರೆ ಇಂಥ ಅವಘಡಗಳು ಅಥವಾ ಇಂಥ ಬಿಕ್ಕಟ್ಟುಗಳು ನಮ್ಗೆ ಎದುರಾದಾಗ ನಾವು ಅದನ್ನ ನಿವಾರಿಸ್ಕೋಬಹುದು ಅಂತ ಅನ್ಸುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ, ಎಸ್ಪೆಷಲಿ ನಮ್ಮ ಸಾಫ್ಟ್ವೇರ್ ವರ್ಲ್ಡ್ ಅಲ್ಲೂ ಅಷ್ಟೇ, ಅನ್ಲರ್ನಿಂಗ್ ಅಂಡ್ ರೀಲರ್ನಿಂಗ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಹೇಳ್ದಂಗೆ ಒಂದು ಬ್ಲಾಂಕ್ ಸ್ಲೇಟ್ ಅಲ್ಲಿಂದ ಶುರು ಮಾಡುವಾಗ ಮಾಡ್ಬೇಕಾಗಿ ಬರುತ್ತೆ. ಅದು ತುಂಬಾ ಅಡ್ವಾಂಟೇಜಸ್. ಅದು ಹೇಳೋದಿಕ್ ಸುಲಭ, ಮಾಡೋದಿಕ್ ಬಹಳ ಕಷ್ಟ. ಅದನ್ನ ನಿರ್ದೇಶಕ ತಾಳ್ಮೆ ಇಟ್ಕೊಂಡು ನಿಭಾಯಿಸ್ಬೇಕು. 2ನೇದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಏನೇ ಬಂದ್ರು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ಇರಬೇಕು. ಅದಕ್ಕೆ ಬೇಕಾದಂತ ಒಂದು ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಆದ್ರೆ ಇಂಥದೇ ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ನಾನು ಮುಂದೆ ಕೇಳ್ಬೇಕಂತಿದ್ದ ಅನೇಕ ಪ್ರಶ್ನೆಗಳಿಗೆ ನೀವಿಬ್ರು ಆಗ್ಲೇ ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ. ನನ್ಗೆ ಇದು ಒಂದು ಪ್ರಶ್ನೆ ಇತ್ತು. ಅಕಸ್ಮಾತ್ ಮಳೆ ಬಂದ್ರೆ, ಅಕಸ್ಮಾತ್ ನೀವು ಅನ್ಕೊಂಡಿದ್ದ ಲೊಕೇಶನ್ ಸಿಗದೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ತುಂಬಾ ಚೆನ್ನಾಗಿ ಉತ್ತರಿಸಿದ್ರಿ. ತುಂಬಾ ಧನ್ಯವಾದಗಳು. ಕಿರಣ್ ಅವ್ರೆ, ಈಗ ನಿಮ್ಮ ಹತ್ರ ಬರ್ತೀನಿ. ಒಬ್ಬ ಸಕ್ಸಸ್ಫುಲ್ ಮ್ಯೂಸಿಕ್ ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಏನೇನು ಫ್ಯಾಕ್ಟರ್ಸ್ ನೀವು ಗಮನದಲ್ಲಿ ಇಟ್ಕೊಳ್ಬೇಕು? ಅಂದ್ರೆ ಈಗಾಗಲೇ ಕೆಲವು ಅಂಶಗಳ ಬಗ್ಗೆ ಚೆನ್ನಾಗಿ ಮಾತಾಡಿದ್ವಿ. ಅಲ್ಲಿ ಏನ್ ನಡೆಯುತ್ತೆ ಶೂಟಿಂಗ್ ಸಂದರ್ಭದಲ್ಲಿ, ನೀವೇನೇನ್ ಗಮನಿಸ್ಬೇಕು, ಯಾವ್ದಕ್ಕೆ ಏನೇನ್ ಡಿಸೈನ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಆನ್ ಟಾಪ್ ಆಫ್ ದಟ್, ನಾನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿದ್ರೆ, ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಮ್ಯೂಸಿಕ್ ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಚಾಯ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಇರ್ಬೋದು, ಒಂದು ಅಕಾಡೆಮಿಕ್ ನಾಲೆಡ್ಜ್, ನಿಮಗೆ ಶಾಸ್ತ್ರೀಯ ಸಂಗೀತ ಆಗಲಿ ಬೇರೆ ಬೇರೆ ಸಂಗೀತಗಳು ಯಾವ ರೀತಿ ಎಷ್ಟು ಚೆನ್ನಾಗಿ ಗೊತ್ತಿದೆ ಅನ್ನೋದು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಮತ್ತೆ ರಿದಮ್, ಟೆಂಪೋ, ಇದರ ಬಗ್ಗೆ ಎಲ್ಲ ಮಾತಾಡಿದ್ರಿ. ಈ
ಸನ್ನಿವೇಶಕ್ಕೆ ಇಂಥದೇ ಮ್ಯೂಸಿಕ್ ಸರಿ ಹೋಗುತ್ತೆ ಅಂತ ನಿಮಗೆ ಅನ್ಸಿದ್ದು ನಿರ್ದೇಶಕರಿಗೆ ಅನ್ನಿಸ್ದೆ ಹೋದ್ರೆ ಅಥವಾ ವೈಸ್ ವರ್ಸ ಆದ್ರೆ ಅದನ್ನ ಹೇಗ್ ನಿಭಾಯಿಸ್ತೀರಾ? ಆ, ಅದಾಗತ್ತೆ ಆಕ್ಚುಲಿ. ಇವಾಗ ನಮ್ಗನ್ಸೋದು ನಿರ್ದೇಶಕರಿಗೆ ಅದು ಸೆಟ್ ಆಗಲ್ಲ ಒಮ್ಮೊಮ್ಮೆ. ಕೆಲವೊಮ್ಮೆ ನೀವು ಇದು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿರ್ಬೋದು, ರೆಹಮಾನ್ ಮಾತಾಡಿರ್ಬೋದಾಗ್ಲಿ, ಇಳೆಯರಾಜ ಅವ್ರು ಮಾತಾಡಿರ್ಬೋದಾಗ್ಲಿ, ಅವ್ರದ್ದೆಲ್ಲ ನೋಡ್ತಾ ಇರ್ಬೇಕಾರೆ ಒಂದ್ ಟೈಮ್ ನಿಮ್ಗೆ ಗೊತ್ತಾಗತ್ತೆ. ಅವ್ರೇನೋ ಹೇಳಿರ್ತಾರೆ, ಡೈರೆಕ್ಟರ್ ಏನು ಅದ್ ಮುಂಚೆನೆ ಹೇಳಿದ್ನಲ್ಲ, ಇವಾಗ ಅಲ್ಲೇನೋ ಒಂದು ಹ್ಯಾಪಿ ಸೀನ್ ಇರುತ್ತೆ. ಒಬ್ಬ ಆಡಿಯನ್ಸ್ ಆಗಿ, ಒಬ್ಬ ಮ್ಯೂಸಿಷಿಯನ್ ಆಗಿ ನನಗೆ ಸ್ಟ್ರೇಟ್ ಆಗಿ ಓಕೆ ನನ್ಗೆ ಹ್ಯಾಪಿಯಾಗಿ ಕಾಣಿಸ್ತಾ ಇದೆ, ಹ್ಯಾಪಿಯಾಗಿ ಮುಗಿಸ್ಬಿಡು. ಬಟ್ ಡೈರೆಕ್ಟರ್ ಏನೋ ಹೇಳ್ಬೋದು, ಇಲ್ಲ ರೀ ಅದಕ್ಕೆ ಪ್ಯಾಥೋ ಮ್ಯೂಸಿಕ್ ಕೊಡಿ ಅಂತ ಹೇಳ್ಬೋದು. ಹಿ ಕುಡ್ ಬಿ ಎಕ್ಸ್ಪೆರಿಮೆಂಟಿಂಗ್, ಅವ್ರು ಹೇಳ್ಬೋದು. ಬಟ್ ಅದು ಏನಕ್ಕೆ ಅಂತ ತಿಳ್ಕೊಬೇಕು. ಅದೇ ನಿಜವಾಗ್ಲೂ ಆತರ ಏನಾದ್ರು ಇದೆಯಾ, ಇಲ್ಲ ಸುಮ್ನೆ ಅವ್ರು ಏನೋ ಸುಮ್ನೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನೋಡ್ತಿದಾರ, ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅದೆಲ್ಲ ಮುಂಚೆನೆ ಹೇಳ್ದಾಗೆ ಡೈರೆಕ್ಟರ್ ಹತ್ರ ಯಾವಾಗ್ಲೂ ಒಬ್ಬ ಮ್ಯೂಸಿಷಿಯನ್, ಓಕೆ ನಿಮ್ದು ಶಾರ್ಟ್ ಫಿಲ್ಮ್ ಮೇಕರ್ಸ್ ಇಲ್ಲಿ ಇರೋದ್ರಿಂದ ಅವ್ರು ಏನ್ ಮಾಡ್ಬೇಕಂತ ಎಲ್ಲಾ ಟೆಕ್ನಿಷಿಯನ್ಗಳ ಜೊತೆ ಅವ್ರು ಮಾತಾಡ್ಬೇಕು. ಫಸ್ಟ್ ಒಬ್ಬ ಡೈರೆಕ್ಟರ್ ಆದವರು ಮಾತಾಡಿ ತಿಳ್ಕೊಬೇಕು. ದೇರ್ ಶುಡ್ ಬಿ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಡೈರೆಕ್ಟರ್ ಅಂಡ್ ದ ಟೆಕ್ನಿಷಿಯನ್ಸ್. ಅವಾಗ ಏನಾಗುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಏನಾಗುತ್ತೆ, ಆ ಪಾಯಿಂಟ್ ಅಲ್ಲಿ ಏನು ಆತರ ಕಿತ್ತಾಟಗಳಾಗ್ಲಿ ಏನು ಬರಲ್ಲ. ಓಕೆ ನಾವು ಹೇಳ್ತೀವಿ, ಇಲ್ಲ ಸರ್ ಅದು ಹಿಂಗ್ ಮಾಡಿದ್ರೆ ಹಿಂಗ್ ಚೆನ್ನಾಗಿರುತ್ತೆ, ಬೇಕಾದ್ರೆ ಎರಡು ಮಾಡಿ ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಆ ತರ ಮಾಡ್ಕೊಂಡು ಹೋಗ್ತಾ ಇರೋಣ ಅಂತ ಹೇಳ್ಬೋದು. ಅಂಡ್ ನೀವು ಕೇಳಿದ್ರಿ ಚಾಯ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಂತ, ಅದು ಆಕ್ಚುಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅದು ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ನಾಲೆಜ್ ಇರ್ಬೇಕು. ಆಕ್ಚುಲಿ ನಾಲೆಜ್ ಇರ್ಬೇಕು. ಯಾಕಂದ್ರೆ ಮುಂಚೆ ಬರೀ ಒಂದು ಇಂಡಿಯನ್ ಮ್ಯೂಸಿಕ್ ತರ ಇತ್ತು ಅಷ್ಟೇ. ಅಂದ್ರೆ ಇವಾಗ ಸಿತಾರ್ ಯೂಸ್ ಮಾಡ್ತಾ ಇದ್ರು, ಹಾರ್ಮೋನಿಯಮ್ಸ್ ಯೂಸ್ ತಬಲಾ ಯೂಸ್ ಮಾಡ್ತಾ ಇದ್ರು, ಇಂಡಿಯನ್ ಮ್ಯೂಸಿಕ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗ ವರ್ಲ್ಡ್ ಮ್ಯೂಸಿಕ್ ಆಗ್ತಾ ಇದೆ. ಒಂದು ಸಿನಿಮಾ ಬಂದ ತಕ್ಷಣ ಎಲ್ಲಾ ತರ ಜಾನರ್ ಬಂದ್ಬಿಟ್ಟಿರುತ್ತೆ ಅಲ್ಲಿ. ಒಂದು ಪ್ಯಾಥೋ ಇದ್ದಾಗ ಇಂಡಿಯನ್ಸ್ ಯೂಸ್ ಮಾಡೋದಾಗ್ಲಿ, ಇಲ್ಲ ಏನಾದ್ರು ಒಬ್ಬ ಹೀರೋ ಬರ್ತಾ ಇದಾರೆ ಮಾಸ್ ಮ್ಯೂಸಿಕ್ ಮಾಡೋದಾಗ್ಲಿ, ಆ ತರದ್ ಎಲ್ಲಾ ಜಾನರ್ ಒಂದೇ ಸಿನಿಮಾ ಬಂದ್ಬಿಡ್ತಾ ಇದೆ ಇವಾಗ. ರ್ಯಾಪ್ ಮಾಡ್ಸೋದಾಗ್ಲಿ. ಸೊ ಅದು ಏನಾಗ್ಬಿಡ್ತಾ ಇದೆ, ಆಕ್ಚುಲಿ ನನಗೆ ಆ ತರ ತುಂಬಾ ಆಗಿದೆ. ಹೊಸ ಡೈರೆಕ್ಟರ್ಗಳ ಜೊತೆ ಬಂದಾಗ ಏನಾಗುತ್ತೆ, ಅವ್ರಿಗೆ ಡಿಫ್ರೆಂಟ್ ಜಾನ್ಸ್ ಆಫ್ ಮ್ಯೂಸಿಕ್ ಗೊತ್ತಿರಲ್ಲ. ಅವಾಗ ಏನಾಗ್ಬಿಡುತ್ತೆ, ಅದೇ ನಾನು ಮುಂಚೆನೆ ಹೇಳ್ದಂಗೆ, ಇಲ್ಲ ಸರ್ ಇದು ವರ್ಕೌಟ್ ಆಗಲ್ಲ ಅನ್ಕೊಂತೀನಿ. ಅವ್ರೇ ಅನ್ಕೋತಾರೆ ಆಕ್ಚುಲಿ ವರ್ಕೌಟ್ ಆಗಲ್ಲ ಅನ್ಕೋತೀನಿ. ಬಟ್ ನಾನು ಕೇಳ್ತೀನಿ, ಇದು ಈ ಜಾನರ್ ಮ್ಯೂಸಿಕ್ ಯಾವತ್ತಾದ್ರೂ ಕೇಳಿದ್ದೀರಾ, ಇದು ಈ ತರ ಗೊತ್ತಿದ್ಯಾ ನಿಮ್ಗೆ ಈ ಜಾನರ್ ತರ ಯಾವ್ದಾದ್ರು? ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಫಸ್ಟ್ ಟೈಮ್ ಕೇಳಿದಾಗ್ಲೇ ಅವ್ರು ಅನ್ಕೊಂಡ್ಬಿಡ್ತಾರೆ ಅವರು. ಅದಲ್ಲ, ಅದಕ್ಕೆ ಹೇಳಿದ್ದು ಆ ಒಂದು ಡಿಸ್ಕಷನ್ ಇರಬೇಕು. ನೀವು ಮ್ಯೂಸಿಷಿಯನ್ ಹತ್ರ ಮಾತಾಡಿದಾಗ ಏನಾಗುತ್ತೆ, ಅಂಡ್ ಫಿಲ್ಮ್ ಮೇಕಿಂಗ್ ಆರ್ ಎನಿಥಿಂಗ್ ಇಸ್ ಲೈಕ್, ನಾವು ಮೇಲ್ ಹೋಗ್ತಾ ಇರ್ಬೇಕು, ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಮಾಡಿದ್ದೇ ಮಾಡೋದಕ್ಕಾಗಲ್ಲ. ಡಿಫ್ರೆಂಟ್ ಆಗಿ ಮಾಡಿದಾಗ್ಲೇ ಕೆಲವೊಮ್ಮೆ ಗೆಲ್ಲುತ್ತೆ, ಕೆಲವೊಮ್ಮೆ ಸೋಲುತ್ತೆ. ಅದು ಏನು ಮಾಡೋದಕ್ಕಾಗಲ್ಲ. ಬಟ್ ಡಿಫ್ರೆಂಟ್ ಆಗಿ ಇರ್ಲೇಬೇಕು ಯಾವತ್ತೂ. ಒಂದೇ ತರ ಮಾಡ್ಬಿಟ್ರೆ ಅದಕ್ಕೂ ಬೈತಾರೆ, ಗುರು ಅದೇ ತರ ಸಿನಿಮಾ ಇದು, ಇನ್ನೇನಿಲ್ಲ, ಏನು ಡಿಫ್ರೆನ್ಸ್ ಇಲ್ಲ, ಮ್ಯೂಸಿಕಲ್ ಏನಿಲ್ಲ, ಅದು ಏನಿಲ್ಲ ಅಂತ. ಸೊ ಆ ಲೆಕ್ಕಕ್ಕೆ ದೆರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಚಾಯ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಏನಿಲ್ಲ. ಕೆಲವೊಬ್ರು ಪ್ರಿಫರ್ ಮಾಡ್ತಾರೆ, ನನ್ಗೆ ಕೆಲವೊಬ್ರು ಡೈರೆಕ್ಟರ್ಗಳು, ಇಲ್ಲ ಸರ್ ಫ್ಲೂಟ್ ಹಾಕ್ಬಿಡಿ ಅಂದ್ಬಿಡ್ತಾರೆ. ಅದು ಕಾಮನ್, ಅದು ಫಿಕ್ಸ್ ಆಗಿ ಬಂದ್ಬಿಡ್ತಾರೆ, ಸರ್ ಫ್ಲೂಟ್ ಹಾಕ್ಬಿಡಿ. ನಾನು ಹೇಳೋದು, ಇಲ್ಲ ಆಯ್ತು ಫ್ಲೂಟ್ ಹಾಕೋಣ, ವೈ ನಾಟ್ ಸಿತಾರ್, ವೈ ನಾಟ್ ಸೋಲೋ ವಾಯ್ಸ್. ಅದು ಆ ಡಿಸ್ಕಷನ್ಸ್ ಬರ್ಬೇಕು. ಆ ಡಿಸ್ಕಷನ್ಸ್ ಬಂದಾಗ್ಲೇನೆ ಅದೊಂದು ಒಳ್ಳೆ ಪ್ರಾಡಕ್ಟ್ ಆಗಿ ಆಚೆ ಬರುತ್ತೆ. ಯಾಕಂದ್ರೆ ಒಬ್ಬ ಡೈರೆಕ್ಟರು ಒಬ್ಬ ಸಿನಿಮಾ ಚೆನ್ನಾಗಿ ಬರ್ಬೇಕಂತ ಮಾಡಿರ್ತಾರೆ, ಅದು 100% ಕರೆಕ್ಟ್, ಕ್ಯಾಪ್ಟನ್ ಒಂದು. ಬಟ್ ಅದೇ ತರ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅವನು ಹೋರಾಡ್ತಾ ಇರ್ತಾನಲ್ಲ, ನನ್ನ ಹೆಸರು ಚೆನ್ನಾಗಿ ಬರ್ಲಿ, ನನ್ನ ಹೆಸರು ಇದಾಗ್ಲಿ ಅಂದ್ಬಿಟ್ಟು ಅವನು ಹೋರಾಡ್ತಾ ಇರ್ತಾನೆ. ಪಾಪ ಅವನಿಗೂ ಜಾಗ ಕೊಡ್ಬೇಕು ನಾವು. ಸರ್ಗಳು ಹೇಳಿದ್ರು, ಇವಾಗ ಆಕ್ಟರ್ಗಳಿಗೆ ಬಿಡ್ಬೇಕು, ನೀವು ಮಾಡಿ, ಓಕೆ ನಿಮ್ದು ಏನು ತೋರಿಸ್ತೀರಾ ನೀವು ಮಾಡಿ ತೋರಿಸಿ, ನೀವು ಆ ತರನು ಬಿಡ್ಬೇಕು. ಕೆಲವೊಬ್ರು ಏನ್ ಮಾಡ್ತಿರ್ಲ ರೀ, ನೀವು ಹಿಂಗೆ ಮಾಡ್ಬೇಕಷ್ಟೇ, ಇದೇ ಡೈಲಾಗ್ ಹೇಳ್ಬೇಕಷ್ಟೇ, ಇನ್ ಯಾವ ಬೇರೆ ಡೈಲಾಗ್ ಹೇಳಂಗಿಲ್ಲ, ಆ ತರನು ಡೈರೆಕ್ಟರ್ಗಳು ಕೆಲವೊಬ್ರು ಇದ್ದಾರೆ. ಆ ತರ ಏನಾಗ್ಬಿಡುತ್ತೆ, ಒಬ್ಬ ಒಂದೇ ಡೈರೆಕ್ಷನ್ ಇದ್ದಾಗ ತುಂಬಾ ಮೊನೋಟನಸ್ ಆಗ್ಬಿಡುತ್ತೆ. ಒಬ್ಬ ಡೈರೆಕ್ಟರ್ ಎಷ್ಟಂತ ಯೋಚನೆ ಮಾಡ್ಬೋದು, ಮಾಡೋದಕ್ಕಾಗಲ್ಲ. ಇಟ್ಸ್ ಆಲ್ ಅಬೌಟ್ ಕೊಲಾಬ್ರೇಟ್ ಮಾಡ್ತಾ ಇರ್ಬೇಕು. ಅವಾಗ ನಾವು ಹೊಸ ಕಲಿತಾ ಇರ್ತೀವಿ ಆಸ್ ಅ ಡೈರೆಕ್ಟರ್ ಆಗ್ಲಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಗಿರೀಶ್ ಸರ್ ಆಗ್ಲಿ, ಶೇಷಾದ್ರಿ ಸರ್ ಆಗ್ಲಿ, ಅವ್ರ ಜೊತೆ ಫಾರ್ ಎಕ್ಸಾಂಪಲ್ ಇವಾಗ ನಾನೇನೋ ವರ್ಕ್ ಮಾಡಿದ್ರೆ ನನ್ ವೇವ್ಲಂತೂ ಅವ್ರ ವೇವ್ಲಂತೂ ಖಂಡಿತ ಮ್ಯಾಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಕಲಿಯೋದು 108 ಇರುತ್ತೆ. ಅವಾಗ ಓಕೆ ನನ್ನ ಸ್ಟೈಲ್ ನ ಓಕೆ ಹಿಂಗೆ ಬ್ಲೆಂಡ್ ಮಾಡಿ ಅವ್ರ ಸ್ಟೈಲ್ಗೆ ತರಬಹುದು, ಆ ತರ. ಆಮೇಲೆ ಅವರು ಅನ್ಕೋಬಹುದು, ಓಕೆ ಇವ್ರು ಮಾಡಿರೋದನ್ನ ಹಿಂಗೆ ನನ್ನ ಫಿಲ್ಮ್ಸ್ ಹಿಂಗೆ ಅಳವಡಿಕೆ ಮಾಡ್ಕೋಬಹುದು. ಆದ್ರೆ ಇಟ್ಸ್ ಆಲ್ ಅಬೌಟ್ ಡಿಸ್ಕಷನ್ಸ್ ಅಷ್ಟೇ. ದೇರ್ ಇಸ್ ನೋ ರಿಟರ್ನ್ ಫಾರ್ಮುಲಾ.
ಆ ರಿಟರ್ನ್ ಫಾರ್ಮುಲಾ ಅನ್ನೋದು ಇಟ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ. ಇಲ್ಲ ಇದಕ್ಕೆ ಇದೇ ಬರ್ಬೇಕು, ಅದಕ್ಕೆ ಅದೇ ಬರ್ಬೇಕು ಅನ್ನೋದು ದಯವಿಟ್ಟು ಅದೆಲ್ಲ ತೆಗ್ದಾಕ್ಬಿಡಿ. ಸ್ಟಾರ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ವರ್ಕೌಟ್ ಆಗಿಲ್ಲ ಅಂತ ಆಮೇಲೆ ಇದ್ದೇ ಇರುತ್ತಲ್ಲ, ಮಾಡೋದು ಇದ್ದೇ ಇರುತ್ತೆ, ಮಾಡಿ, ನೋ ಪ್ರಾಬ್ಲಮ್. ಇದೇ ಫ್ಲೂಟೇ ಹಾಕ್ಬೇಕು, ಸಿತಾರೆ ಹಾಕ್ಬೇಕು, ಗಿಟಾರೇ ಹಾಕ್ಬೇಕು, ಆ ಥರದ್ದು ಏನಿಲ್ಲ. ಕೀಪ್ ಎಕ್ಸ್ಪೆರಿಮೆಂಟಿಂಗ್ ಅಷ್ಟೇನೆ. ಎಕ್ಸ್ಪೆರಿಮೆಂಟಿಂಗ್, ನಿರಂತರ ಕಲಿಕೆ ಬಹಳ ಮುಖ್ಯ. ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇರ್ತಾರೆ, ಫ್ಯೂಷನ್ ಇಸ್ ಕನ್ಫ್ಯೂಷನ್ ಅಂತ. ಅಂದ್ರೆ ಬೇರೆ ಬೇರೆ ಜಾನರ್ಸ್ ತಗೊಂಡು ಫ್ಯೂಷನ್ ಮಾಡ್ಬೇಕಾದ್ರೆ ಅದು ಸಮಂಜಸವಾಗಿ ಆ ಕತೆಗೆ, ಸಮಗ್ರವಾಗಿ ಆ ಕತೆಗೆ ಚೆನ್ನಾಗಿ ಅನ್ವಯ ಆಗ್ಬೇಕು, ಪರ್ಟಿಕ್ಯುಲರ್ ಆಗಿ ಆ ಸನ್ನಿವೇಶಕ್ಕೂ ಕೂಡ ಸರಿ ಹೊಂದಬೇಕು. ವೆರಿ ಗುಡ್ ಪಾಯಿಂಟ್ಸ್. ಥ್ಯಾಂಕ್ ಯು ಕಿರಣ್. ನೋಡಿ ಟೈಮ್ ಎಷ್ಟು ಬೇಗ ಓಡ್ತಾನೆ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ನಾನು ನಿರ್ದೇಶಕರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಯಾವಾಗ್ಲೂ ಎಲ್ಲರಿಗೂ ಒಂದು ಪ್ರಾಬ್ಲಮ್, ಅದು ಶಾರ್ಟ್ ಫಿಲ್ಮ್ ಆಗ್ಲಿ, ದೊಡ್ಡ ಬಜೆಟ್ ಮೂವಿ ಆಗ್ಲಿ, ಬಜೆಟ್ ಓವರ್ ರನ್ ಅನ್ನೋದು ಒಂದು ತುಂಬಾ ದೊಡ್ಡ ಪ್ರಾಬ್ಲಮ್, ಬಹಳ ಸಾಮಾನ್ಯವಾಗಿ ಕಾಣುವಂಥದ್ದು. ಈ ಒಂದು ತೊಂದರೆಗೆ ಸಿಲುಕ್ತಾ ಇರೋ ರೀತಿಲಿ ಹೇಗೆ ಮುಂಚೆಯಿಂದಲೇ ಬಜೆಟ್ ಬರ್ನ್ಔಟ್ ನ ನಿಭಾಯಿಸ್ತಾ ಬರ್ತೀರಾ? ಗಿರಿ ಸರ್, ನಮ್ಮಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ತುಂಬಾ ಜನ ಸಿನಿಮಾ ಶೂಟಿಂಗ್ ಹೋಗ್ತಾರೆ, ಅದ್ರ ಬಜೆಟ್ ರೆಡಿ ಮಾಡಿರೋರು ಇಂತಿಷ್ಟು ಎಕ್ಸ್ ಅಮೌಂಟ್ ಅಂತ ಹೇಳ್ತಾರೆ. ಬಟ್ ಎಕ್ಸ್ ಅಮೌಂಟ್ ಅಲ್ಲಿ ಯಾವ್ಯಾವ ವಿಭಾಗಗಳಿಗೆ ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋ ಕಲ್ಪನೆ ಇರೋಲ್ಲ. ಕ್ಯಾಮ್ರಾ ಹೈರಿಗೆ ಎಷ್ಟು ಹೋಗುತ್ತೆ, ಲೈಟ್ಸ್ ಹೈರಿಗೆ ಎಷ್ಟು ಹೋಗುತ್ತೆ, ಆಕ್ಟರ್ಸ್ ಗಳಿಗೆ ಎಷ್ಟು ಕೊಡ್ತಿರ್ತೀವಿ, ಊಟ ತಿಂಡಿಗೆ ಎಷ್ಟು ಕೊಡ್ತೀವಿ, ಈ ಬ್ರೇಕಪ್ ನೀವು ನೋಡ್ಕೊಂಡಿರೋಲ್ಲ. ಹಾಗಾಗಿಯೇ ಬಜೆಟ್ ಓವರ್ ರನ್ ಆಗುತ್ತೆ, ಮಿತಿ ಮೀರೋದು. ಅದಕ್ಕೊಂದು ಶಿಸ್ತುಬದ್ಧವಾದಂತ ಒಂದು ಇದನ್ನ ಮಾಡ್ಕೊಂಡ್ರೆ, ಹಾಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೇಕೋ, ಒಂದು ಇಂಡಸ್ಟ್ರಿ ಶುರು ಮಾಡ್ಬೇಕಾದ್ರೆ ಎಲ್ಲವನ್ನೂ ವರ್ಕೌಟ್ ಮಾಡ್ತೀವಲ್ಲ. ಸಿನಿಮಾದಲ್ಲಿ ಕೇಳಿ, ನೀವು ಸಿನಿಮಾದಲ್ಲಿ ಬಜೆಟ್ ಎಷ್ಟು ಕೇಳಿದ್ರೆ 100 ಕೋಟಿ ಅಂತ. ಹೌದಾ? 100 ಕೋಟಿಲಿ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಖರ್ಚಾಗತ್ತೆ ಅಂದ್ರೆ ಅದು ಗೊತ್ತಿರಲ್ಲ. ಎಷ್ಟು ದಿವಸ ಶೂಟಿಂಗ್ ಬೇಕು ಅದು ಗೊತ್ತಿರಲ್ಲ. ಯಾಕಂದ್ರೆ ನಂಬರ್ ಆಫ್ ಡೇಸ್ ಮೇಲೆ ಬಜೆಟ್ ವೇರಿಯೇಷನ್ ಇರುತ್ತೆ. ನೀವು 15 ದಿವಸದಲ್ಲಿ ಮಾಡೋ ಖರ್ಚು, 45 ದಿವಸದಲ್ಲಿ ಮಾಡೋ ಖರ್ಚು, 100 ದಿವಸದಲ್ಲಿ ಮಾಡೋ ಖರ್ಚು ಒಂದೇ ಇರಲ್ಲ. ಸೊ ಹಾಗಾಗಿ ಆ ಬಜೆಟ್ ಮೇಲೆ ಒಂದು ಕಣ್ಣು ಇಡಬೇಕು ಅಂತಂದ್ರೆ, ನೀವು ಫಸ್ಟ್ ಕ್ಲಿಯರ್ ಆದ ಬಜೆಟ್ ಬ್ರೇಕಪ್ ಇರಬೇಕು. ಅದು ನಿರ್ದೇಶಕನ ಕೆಲಸ ಅಲ್ಲ, ಅದು ಪ್ರೊಡಕ್ಷನ್ ಡಿಸೈನರ್ ಕೆಲಸ, ಅಥವಾ ಪ್ರೊಡ್ಯೂಸರ್ ಕಡೆಯವ್ರು ಯಾರು ಮಾಡ್ತಾರೆ. ಅವ್ರು ಮಾಡಿದಾಗ ಡೈರೆಕ್ಟರ್ ಅದ್ರ ಮೇಲೆ ಕಣ್ಣಾಡಿಸ್ಬೇಕು. ಕಣ್ಣಾಡಿಸಿದಾಗ ಅವನಿಗೆ ಗೊತ್ತಿರುತ್ತೆ ಒಂದ್ ದಿವಸಕ್ಕೆ ಇಂತಿಷ್ಟು ಖರ್ಚು ಬರುತ್ತೆ, ಇದನ್ನ ಹೇಗ್ ಮಾಡಬಹುದು ಅಂತ. ಆದ್ರೆ ಅದೇ ಅಂತಿಮ ಗೋಲ್ ಆಗಬಾರ್ದು ಒಬ್ಬ ನಿರ್ದೇಶಕನ ದೃಷ್ಟಿಲಿ. ಕಣ್ಣಂಚೂರು ಇರ್ಲಿ ಅದ್ರ ಮೇಲೆ, ಯಾಕಂದ್ರೆ ಅದು ಬಜೆಟ್ ತುಂಬಾ ಏರುಪೇರು ಆಗ್ಬಾರ್ದು. ಆದ್ರೆ ಒಬ್ಬ ನಿರ್ದೇಶಕನಿಗೆ ಕಲ್ಪನೆ ಇದ್ರೆ, ಅವ್ನು ಎಲ್ಲಿ ಜಾಸ್ತಿ ಆಯ್ತೋ ಅದನ್ನ ಹೇಗೆ ಇನ್ನೊಂದು ದಿವಸ ಅದನ್ನ ಕಂಪೋಸಿಟ್ ಮಾಡ್ಬೋದು, ಅವ್ನು ಮಾಡ್ತಿರ್ತಾನೆ. ಹಾಗಾಗಿ ನಮ್ಮ ಅಟ್ಲೀಸ್ಟ್ ನನ್ನ ಫಿಲ್ಮ್ ಆಗ್ಬೋದು, ಶೇಷಾದ್ರಿ ಫಿಲ್ಮ್ ಅಥವಾ ಈ ತರದ ಜಾನರಲ್ ಫಿಲ್ಮ್ ಮಾಡೋರಿಗೆ ತುಂಬಾ ಬಜೆಟ್ ವೇರಿಯೇಷನ್ ಬರೋದಿಲ್ಲ. ನಾವು ನಿರ್ಧಾರ ಮಾಡೋದು ಅದೊಂದು 10% ಮಾರ್ಜಿನಲ್ ಆಗಿ ಜಾಸ್ತಿ ಆಗಿರುತ್ತೆ. ಥ್ಯಾಂಕ್ ಯು ಸರ್, ಒಳ್ಳೆಯ ಉಪಯುಕ್ತ ಮಾಹಿತಿ. ಶೇಷಾದ್ರಿ ಸರ್, ಇದಕ್ಕೆ ನೀವೇನಾದ್ರೂ ಸೇರಿಸುವಂತದ್ದು ಅಂಶಗಳಿದ್ರೆ ಖಂಡಿತ ತಿಳಿಸಿ. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಬಹುಶಃ ಎಲ್ಲ ಹೇಳಿದ್ದಾರೆ ಅಂತ ಅನ್ಕೊಂಡ್ಸುತ್ತೆ. ನಾವ್ ಯಾವುದೇ ವ್ಯವಹಾರ ಮಾಡಿದ್ರೆ, ಅದು ವ್ಯಾಪಾರ ಇರಬಹುದು, ರೈತನ ಕೃಷಿ ಇರಬಹುದು, ಸಿನಿಮಾ ಇರಬಹುದು, ಒಂದಿಷ್ಟು ಬಜೆಟ್ ಅನ್ನ ನಾನು ಯಾವಾಗ್ಲೂ ಮಾಡ್ಬೇಕಾದ್ರೆ ಒಂದು 10% ಬಜೆಟ್ ಅನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ. ಅನ್ಫೋರ್ಸಿನ್ ಪ್ರಾಬ್ಲಮ್ಸ್ ಏನಾದ್ರು ಬಂದಾಗ ಅದನ್ನ ಹೇಗೆ ನಿಭಾಯಿಸೋದು ಅಂತ. ನಮಗೆ ಗೊತ್ತಿಲ್ಲದ ಸಮಸ್ಯೆಗಳು ಉದ್ಭವ ಆಗ್ಬೋದು. ಹಾಗಾಗಿ ಒಂದಿಷ್ಟು ಬಜೆಟ್ ಅನ್ನ, ಒಂದು 10%, ನಾನು ಸಿನಿಮಾ ಬಜೆಟ್ 1 ಕೋಟಿ ಅಂತ ಅನ್ಕೊಂಡ್ರೆ, ಒಂದು 10 ಲಕ್ಷನ ಅಥವಾ ಒಂದು 5 ಲಕ್ಷನ ಒಂದು ಬದಿಯಲ್ಲಿ ಅದನ್ನ ಇಟ್ಕೊಂಡಿದ್ದು, ಈ ತರದ್ದು ಸಮಸ್ಯೆಗಳು ಬಂದಾಗ ಅದನ್ನ ನಿಭಾಯಿಸೋದಕ್ಕೆ ಬಳಸ್ಕೊಳ್ಳೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಬಜೆಟ್ ವಿಷಯದಲ್ಲಿ ಅಷ್ಟೇ ನನ್ನ ಅಬ್ಸರ್ವೇಷನ್. ಹೌದು ಸರ್, ಒಳ್ಳೆಯ ಸಲಹೆ. ಬಫರ್ ಇಟ್ಕೊಳ್ಳೋದು ಯಾವಾಗ್ಲೂ ಒಳ್ಳೇದು. ಇನ್ನು ಮಾತಾಡೋದಕ್ಕೆ ಅನೇಕ ವಿಷಯಗಳಿವೆ ಸ್ನೇಹಿತರೆ, ಆದ್ರೆ ಸಮಯವನ್ನ ಗಮನದಲ್ಲಿ ಇಟ್ಕೊಂಡು, ಸಮಯದ ಅಭಾವದಿಂದ ನಾವು ಪ್ರಶ್ನೋತ್ತರ ವಿಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಸುಧೀರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇನ್ನೊಂದು ಸಣ್ಣ ಕ್ಲಿಪ್ ನಮ್ಮ TKSFF ಪ್ರೊಮೋ ವಿಡಿಯೋ ರನ್ ಮಾಡೋಕ್ಕಾಗುತ್ತಾ ಅಂತ. ಸುಧೀರ್.
ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ TKSFF ನ 2024ರ ನಾಲ್ಕನೇ ವೆಬಿನಾರ್ಗೆ. ಸ್ನೇಹಿತರೆ, ನಮ್ಮ ಮೊದಲನೇ 2ನೇ ವೆಬಿನಾರ್ನಲ್ಲಿ ನೀವು ಪ್ರೀ ಪ್ರೊಡಕ್ಷನ್ ವಿಷಯಗಳ ಮೇಲೆ ಕೆಲವು ಚರ್ಚೆಗಳನ್ನ ನೋಡಿದ್ರಿ. ಈ ವೆಬಿನಾರ್ ಮತ್ತೆ ಮುಂದಿನ ವೆಬಿನಾರ್ ಕೂಡ 4 ಮತ್ತು 5 ಪ್ರೊಡಕ್ಷನ್ ವಿಷಯದ ಬಗ್ಗೆ ಗಮನ ಹರಿಸುತ್ತೆ. ಆಮೇಲೆ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗೋಣ ಮುಂದಿನ ವೆಬಿನಾರ್ಗಳಲ್ಲಿ. ಮುಂದಿನ ವೆಬಿನಾರಲ್ಲಿ ಯಾರು ಬರ್ತಾರೆ, ಇನ್ಯಾವ ನಿರ್ದೇಶಕರು, ಇನ್ಯಾವ ನಿರ್ಮಾಪಕರು, ಯಾವ ನಟರು ಬರ್ತಾರೆ ನಿರೀಕ್ಷಿಸಿ ನೋಡಿ. ಸದ್ಯದಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ. ನಿಮ್ಮ ಪ್ರಶ್ನೆಗಳೇನ ಇದ್ರೆ ಸ್ನೇಹಿತರೆ ನೀವು Q&A ಸೆಕ್ಷನ್ ಅಲ್ಲಿ ಹಾಕ್ಬೋದು. ನಾನು ಪ್ರಶ್ನೆಯನ್ನ ರವಾನಿಸುವಂತ ಪ್ರಯತ್ನನ ಮಾಡ್ತೀನಿ ನಮ್ಮ ನಿರ್ದೇಶಕ ದ್ವಯರಿಗೆ ಮತ್ತು ಕಿರಣ್ ರವರಿಗೆ. ಈ ಪ್ರಶ್ನೆಗಳನ್ನ ನಿರೀಕ್ಷಿಸ್ತಾ ಇರ್ಬೇಕಾದ್ರೆ ಸರ್ ನಮ್ಮ ಮೈಂಡಲ್ಲೇ ಬೇಕಾದಷ್ಟು ಪ್ರಶ್ನೆಗಳಿವೆ. ಆದ್ರೆ ಮೊದಲೇ ಹೇಳ್ದಂಗೆ ಸಮಯದ ಮಿತಿಯನ್ನು ನೋಡ್ಕೊಂಡು ಕೆಲವು ಸಮಂಜಸವಾದಂತ ಪ್ರಶ್ನೆಗಳನ್ನ, ಪ್ರಮುಖವಾದ ಪ್ರಶ್ನೆಗಳನ್ನ ತಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ಸರ್, ಮೊದಲಿಗೆ ಈಗ ಕ್ಷಮಿಸಿ, ಏನೋ ಟೆಕ್ನಿಕಲ್ ಅಡಚಣೆ ಆಯ್ತು ಇಲ್ಲಿ. ಆದ್ರೆ ಸರ್, ಒಂದು ಅನ್ಯೂಶುವಲ್ ಕ್ವೆಶ್ಚನ್ ಅಥವಾ ಒಂದು ಅಪರೂಪವಾಗಿ ಕೇಳಿಬರಬಹುದಾದಂಥ ಪ್ರಶ್ನೆ, ಭಾಷೆಯ ಬಳಕೆಗೆ ಎಷ್ಟು ಮಹತ್ವ ಕೊಡ್ತೀರಾ ನೀವು ನಿರ್ದೇಶಕರಾಗಿ ಅಂತ ಹೇಳಿ. ಕನ್ನಡ ಭಾಷೆಯ ಬಳಕೆ ನೀವು ನೋಡ್ತಾ ಇದ್ರೆ ನಮ್ಮ ಮಾಧ್ಯಮಗಳಲ್ಲಿ ಇತ್ತೀಚೆಗೆ ಬಹಳ ಬದಲಾಗ್ತಾ ಇದೆ. ಬಹಳ ಎನ್ಕರೇಜಿಂಗ್ ರೀತಿಯಲ್ಲಿ ಆ ಮಾತನ್ನ ಹೇಳುವಂತಿಲ್ಲ. ಆದ್ರೆ ಒಬ್ಬ ನಟ ನಟಿ ಮಾತಾಡ್ಬೇಕಾದ್ರೆ ಅವರ ಪಾತ್ರಕ್ಕೆ ಅನುಗುಣವಾಗಿ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಆ ರೀತಿ ಭಾಷೆಯನ್ನ ಹೇಗೆ ತರಿಸ್ತೀರಾ, ಭಾಷೆ ಬಳಕೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ? ಇಬ್ರಲ್ಲಿ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಅದು ನಿರ್ದೇಶಕನ ಮೇಲೆ ನಿರ್ದೇಶಕನ ನಿರೀಕ್ಷೆನ ಅನುಗುಣವಾಗಿರುತ್ತೆ. ಉದಾಹರಣೆಗೆ ನನಗೆ ಭಾಷೆ ಬಹಳ ಮುಖ್ಯ. ಭಾಷೆ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಅನ್ವಯವಾಗುವಂತ ಕನ್ನಡ ಅಲ್ಲ, ಆ ಪ್ರದೇಶಕ್ಕೆ, ಆ ಸ್ಥಳಕ್ಕೆ ಅನುಗುಣವಾದಂತ. ಯಾಕೆಂತಂದ್ರೆ ನನ್ನ ಕಥೆಗಳು ಡೀಪ್ಲಿ ರೂಟೆಡ್ ಇನ್ ದ ಕಲ್ಚರ್. ಆ ಕಲ್ಚರಿನ ಜನ ತಮ್ಮನ್ನ ಕೇವಲ ಬಟ್ಟೆಯಲ್ಲಿ, ಕೇವಲ ನಡಾವಳಿಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರಲ್ಲ, ಅವರು ಭಾಷೆಯಲ್ಲೂ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಹಾಗಾಗಿ ನನಗೆ ಆ ಭಾಷೆಯನ್ನ ಸೆರೆ ಹಿಡಿಯೋದು ಬಹಳ ಮುಖ್ಯ. ನಾನು ಮಾಡಿದಾಗ ನಾನು ಹವ್ಯ ಕನ್ನಡ ಬಳಸ್ದೆ, ಗುಲಾಬಿ ಟಾಕೀಸ್ ಮಾತಾಡುವಾಗ ನಾನು ಕುಂದಗನ್ನಡ ಬಳಸ್ದೆ, ಕನಸೆಂಬ ಕುದುರೆ ಮಾಡುವಾಗ ನಾನು ಉತ್ತರ ಕರ್ನಾಟಕದ ಮುಖ್ಯವಾಗಿ ಬಿಜಾಪುರ ಕನ್ನಡವನ್ನ ಬಳಸ್ದೆ, ಗಡ್ಸದ ಮಾಡುವಾಗ ತೀರ್ಥಹಳ್ಳಿ ಕನ್ನಡವನ್ನು. ನನಗೆ ಬಹಳ ಮುಖ್ಯ ಅದು. ಆದ್ರೆ ಕೆಲವರಿಗೆ ಅದು ಬೇಕಾಗಿರ್ಲಿಕ್ಕಿಲ್ಲ. ಸಾಹಿತ್ಯದಲ್ಲೂ ಇದೆ ನೋಡಿ, ಕೆಲವರು ತಮ್ಮ ಸ್ಥಳದ ಭಾಷೆಯನ್ನ ಬಳಸ್ತಾರೆ, ದೇವನೂರ್ ತರ. ಇನ್ ಕೆಲವರು ಸ್ಥಳದ ಭಾಷೆಯನ್ನ ಬಿಟ್ಟು ಸಾರ್ವತ್ರಿಕವಾಗಿ ಒಪ್ಪಿಗೆ ಆದಂತ ಭಾಷೆಯನ್ನ ಬಳಸ್ತಾರೆ. ಅದು ಆ ನಿರ್ದೇಶಕ, ಆ ಲೇಖಕ, ಅವನ ರಾಜಕೀಯತೆಯನ್ನ ಹೇಳುತ್ತೆ, ಹೇಳ್ಬೋದು. ಈಗ ಉದಾಹರಣೆಗೆ ಒಂದು ಶಬ್ದ ಮಂಡ್ಯದ ಕೆಲವರು ಆಡೋದು ಅದು ಉತ್ತರ ಕರ್ನಾಟಕದಲ್ಲಿ ಅರ್ಥವಾಗೋದಿಲ್ಲ, ಉತ್ತರ ಕರ್ನಾಟಕದಲ್ಲಿ ಆಡಿದ್ದು ಕರಾವಳಿ ಕರ್ನಾಟಕದಲ್ಲಿ ಅರ್ಥ ಆಗೋದಿಲ್ಲ. ಅದು ತದ್ವಿರುದ್ಧವಾದ ಅರ್ಥವನ್ನೇ ಕೊಡ್ತಿರುತ್ತೆ. ಹಾಗಾಗಿ ಅದು ಆ ಸ್ಥಳಕ್ಕೆ, ಆ ಲೊಕೇಲ್ಗೆ, ಆ ಸಂದರ್ಭಕ್ಕೆ, ಸನ್ನಿವೇಶಕ್ಕೆ ಅನುಗುಣವಾಗಿ ನಾನ್ ಬಳಸ್ತಾ ಹೋಗ್ತೇನೆ. ಎಲ್ಲರೂ ಅದನ್ನೇ ಬಳಸ್ಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಶುದ್ಧ ಕನ್ನಡ ಅಂತಾರಲ್ಲ, ಅದ್ರ ಬಗ್ಗೆ ನನಗೆ ಬಹಳ ದೊಡ್ಡ ಆಕ್ಷೇಪ ಇದೆ. ಶುದ್ಧ ಕನ್ನಡ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಜನರು ಮಾತನಾಡುವಾಗ ಅದು ಎಷ್ಟೋ ಬದಲಾಗ್ತಾ ಇರುತ್ತೆ. ಇವತ್ತು ನಾವು ಇಂಗ್ಲಿಷು ಯಥೇಚ್ಛವಾಗಿ ಬಳಸ್ತೀವಿ ಕನ್ನಡದಲ್ಲಿ, ಹಾಗಂತ ಹೇಳಿ ಅದು ಅಶುದ್ಧವಾಗುತ್ತೆ. ಅದು ಅಶುದ್ಧ ಆಗೋದಾದ್ರೆ ವಾಸ್ತವದಲ್ಲಿ ಇದೆಯಲ್ಲ. ಖಂಡಿತ ಸರ್, ಈ ಉತ್ತರವನ್ನ ನಾನು ಆಕ್ಚುಲಿ ನಿಮ್ಮಿಂದ ನಿರೀಕ್ಷಿಸಿದ್ದೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಶೇಷಾದ್ರಿ ಸರ್, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಮತ್ತೆ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಹೇಳಿ ಸರ್. ಸರ್, ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಇದ್ರಲ್ಲಿ ಒಂದು ಸ್ಪೆಸಿಫಿಕ್ ಪಾಯಿಂಟ್ ನಿಮ್ಮಿಂದ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಏನ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ, ಅಪಭ್ರಂಶಗಳ ಬಳಕೆ. ಒಂದು ಹಕಾರ ಅಕಾರ ಇರ್ಬೋದು, ಅಂದ್ರೆ ಶುದ್ಧವಾಗಿ ಬಳಸದೇ ಇದ್ರು ಭಾಷೆಯನ್ನ ಸಮರ್ಪಕವಾಗಿ ಬಳಸುವಂತದ್ದು. ಅಕಾರ ಹಕಾರ ಅದು ಅಶುದ್ಧ, ಅಪಭ್ರಂಶ ಅಂತ ಯಾಕೆ ಹೇಳ್ತೀರಾ? ಈಗ ಮಂಡ್ಯ ಕಡೆ ಹೋದ್ರೆ ಕೆಲವು ಶಬ್ದಗಳನ್ನ ಅವರು ಅಪಭ್ರಂಶ ಹೇಳ್ತಾರೆ. ಅದು ಅವರು ಶತಮಾನಗಳ ಕಾಲ ಮಾತಾಡಿರೋದ್ರಿಂದ ನೀವು ಇನ್ಯಾವುದೋ ಪ್ರದೇಶದವ್ರು ಅನ್ಕೊಂಡು ಅದು ತಪ್ಪು ಅಂತ ಹೇಳ್ತೀರಾ. ಆದ್ರಿಂದ
ಅವನು ಕರಾವಳಿ ಕನ್ನಡವನಾಗಿ ಆ ಭಾಷೆಯನ್ನು ಹೇಳಿದ್ರೆ ತಪ್ಪಾಗತ್ತೆ. ಎಕ್ಸಾಕ್ಟ್ಲಿ ಆದ್ರೆ ಮಂಡ್ಯದವನಾಗಿ ಅದೇ ಭಾಷೆಯನ್ನು ಹೇಳಿದ್ರೆ ಅಗ್ದಿ ಚಲೋ ಇತ್ತು ಮಾರ್ರೆ ಅಂತಾರೆ. ಅಗ್ದಿ ಚಲೋ ಅಂತಂದ್ರೆ ಮಲೆನಾಡಿನಲ್ಲಿ ತಪ್ಪಾಗತ್ತದು. ಆದ್ರೆ ಉತ್ತರ ಕನ್ನಡದಲ್ಲಿ ಬಳಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕರೆಕ್ಟ್ ಆಗುತ್ತೆ. ಭಯಂಕರ ಅನ್ನೋ ಶಬ್ದವನ್ನ ಬೇರೆ ಅರ್ಥದಲ್ಲಿ ನಾವು ಬಳಸ್ತೀವಿ. ಹೌದು, ಆದ್ರೆ ಆ ಪಾತ್ರಕ್ಕೆ ಅನುಗುಣವಾಗಿ ಆ ತರದ ಮಡಿವಂತಿಕೆ ನನಗಿಲ್ಲ. ಆ ಪಾತ್ರ ಅದನ್ನ ಹೇಳುತ್ತಾದ್ರೆ, ಆ ಪಾತ್ರ ಬೆಳೆದು ಬಂದಂತ ಸಮಾಜದಲ್ಲಿ ಅದಿದ್ರೆ ನಾನು ಅದನ್ನ ಬಳಸಿಯೇ ಬಳಸ್ತೇನೆ. ನನಗೆ ಈ ಕನ್ನಡ ಸರಿ ಕನ್ನಡ, ಈ ಕನ್ನಡ ತಪ್ಪು ಕನ್ನಡ ಅಂತಲ್ಲ. ನನಗೆ ಎಲ್ಲ ಕನ್ನಡಗಳು ನನಗೆ ಸರಿಯಾದ ಕನ್ನಡ. ಕರೆಕ್ಟ್ ಸರ್. ಅದೇ ನಾವಿಬ್ರು ಒಂದೇ ಹೇಳ್ತಾ ಇದೀವಿ ಅಂತ ಅನ್ಸುತ್ತೆ. ಪಾತ್ರಕ್ಕೆ ಅನುಗುಣವಾಗಿ ಯಾವ ರೀತಿ ಬರಬೇಕು ಅನ್ನೋದನ್ನ ನಿರೀಕ್ಷಿಸ್ತೀರಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಬಹಳ ಧನ್ಯವಾದಗಳು. ಶೇಷಾದ್ರಿ ಸರ್, ತಾವು ಏನೋ ಹೇಳೋ ಪ್ರಯತ್ನ ಮಾಡ್ತಾ ಇದ್ರಿ, ನಾನು ಮಧ್ಯ ಏನೋ ಹೇಳಿದೆ. ನಿಮ್ಮ ಸಿಗ್ನಲ್ ಸ್ಟ್ರೆಂತ್ ಹೇಗಿದೆ ಅಂತ ಗೊತ್ತಿಲ್ಲ, ದಯವಿಟ್ಟು ತಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಪರವಾಗಿಲ್ಲ, ಅವರ ಸಿಗ್ನಲ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಕಾಣುತ್ತೆ. ಈಗ ಕೇಳಿಸ್ತಾ ಇದೆ, ಹೇಳಿ ಸರ್. ಭಾಷೆಯನ್ನ ಡಿಸೈಡ್ ಮಾಡೋದು ವಸ್ತು ಮತ್ತು ಪ್ರದೇಶ. ಯಾವ ವಸ್ತು ಯಾವ ಪ್ರದೇಶದಲ್ಲಿ ನಡೀತಾ ಇದೆ ಅನ್ನೋದನ್ನ ಆ ಭಾಷೆ ಡಿಸೈಡ್ ಮಾಡ್ಬೇಕು ಅಂತ ಕಾಸರವಳ್ಳಿ ಅವ್ರ ಮತ್ತಿಗೆ ನಾನು ಕೂಡ ಅನುಮೋದನೆ ನೀಡಿದ್ದೆ. ಉದಾಹರಣೆಗೆ ನನ್ನ ಅನುಭವವನ್ನು ಮತ್ತೆ ಹಂಚಿಕೊಳ್ಳೋದಾದ್ರೆ, ನಾನು ನನ್ನ ಕರಿಯರ್ ನಲ್ಲಿ ಶಿವರಾಮ್ ಕಾರಂತರ 2 ಕಾದಂಬರಿಗಳನ್ನ ಚಲನಚಿತ್ರವಾಗಿ ರೂಪಿಸಿದ್ದೀನಿ. ಒಂದು ಬೆಟ್ಟದ ಜೀವ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ, 2ನೇದು ಮೂಕಜ್ಜಿಯ ಕನಸುಗಳು. ಆದ್ರೆ ಶಿವರಾಮ್ ಕಾರಂತರು 2 ಕಾದಂಬರಿಗಳಲ್ಲಿ ಬಳಸಿದಂತ ಭಾಷೆ ಒಂದು ಜನರಲ್ ಆದ ಭಾಷೆಯನ್ನ ಬಳಸಿದ್ವಿ. ಆದ್ರೆ ಆ ಪಾತ್ರಗಳು ಮತ್ತೆ ಪ್ರಾದೇಶಿಕತೆ ಅಲ್ಲಿಗೆ ಸಂಬಂಧಪಟ್ಟಂತೆ, ಉಡುಪಿಯ ಸುತ್ತಮುತ್ತ, ಬ್ರಹ್ಮಾವರದ ಸುತ್ತಮುತ್ತ, ಸಾಲಿಗ್ರಾಮದ ಸುತ್ತಮುತ್ತ ನಡೆಯುವಂತ ಕಥೆನೇ ಆಗಿದ್ರು ಕೂಡ ಅವರು ಬಳಸಿದ ಭಾಷೆ ಬೇರೆ ಇತ್ತು. ಅವ್ರೆಲ್ಲ ಕಾದಂಬರಿಗಳಲ್ಲಿ ಹೀಗೆ. ನಾನು ನನ್ನ ತೃಪ್ತಿ ಎಲ್ಲರಿಗೂ ತಲುಪಬೇಕು ಅನ್ನೋ ಕಾರಣಕ್ಕೆ ಒಂದು ಒಪ್ಪಿತವಾದಂತಹ ಒಂದು ಭಾಷೆಯನ್ನ ಬಳಸ್ತೀನಿ ಅಂತ ಬಳಸ್ತಾ ಬಂದಿದ್ದಾರೆ. ಆದ್ರೆ ನಾನು ಅದನ್ನ ಸಿನಿಮಾ ಕೈಗೆತ್ತಿಕೊಂಡಾಗ ಓದೋದು ಬೇರೆ, ನೋಡೋದು ಬೇರೆ ಆಗುತ್ತೆ. ಪಾತ್ರಗಳು ನಾವೀಗ ಕಾರಂತರ ಕಾದಂಬರಿಗಳನ್ನ ಓದ್ಕೋಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ನಾವು ಬೇರೆ ಭಾಷೆಯಲ್ಲಿ ಅದನ್ನ ಗ್ರಹಿಸ್ತಾ ಇರ್ತೀವಿ, ಅಥವಾ ಬೇರೆ ಪ್ರಾದೇಶಿಕ ಸ್ಲ್ಯಾಂಗ್ ಅಲ್ಲಿ ಗ್ರಹಿಸ್ತಾ ಇರ್ತೀವಿ. ಆದ್ರೆ ನನ್ನ ಪಾತ್ರಗಳು ತೆರೆ ಮೇಲೆ ಮಾತಾಡ್ಬೇಕಾದ್ರೆ ಅವು ಆ ಪಾತ್ರ ಬಂದದ್ದು ಉಡುಪಿಯ ಸುತ್ತಮುತ್ತಲ, ಸಾಲಿಗ್ರಾಮದ ಸುತ್ತಮುತ್ತಲ, ಮಂಗಳೂರಿನ ಸುತ್ತಮುತ್ತಲ, ಅಲ್ಲಿಯ ಭಾಷೆಯನ್ನ ಬಳಸೋದು ಉಚಿತ ಅನ್ಸುತ್ತೆ. ನಾನು ಅದನ್ನ ಹವ್ಯಕ ಕುಟುಂಬಕ್ಕೆ ಅಳವಡಿಸ್ಕೊಂಡಿದ್ರಿಂದ ಹವ್ಯಕ ಭಾಷೆಯನ್ನ ಬಳಸಿದ್ರೆ ಅದಕ್ಕೆ ಹೆಚ್ಚಿನ, ಹಾಗಾಗಿ ಬಳಸಿದಾಗ ಅದಕ್ಕೊಂದು ಬೇರೆ ಬಣ್ಣವೇ ಬರುತ್ತೆ. ಇವತ್ತು ಆರಂಭದ ದಿನಗಳಲ್ಲಿ ಸಿನಿಮಾಗಳಲ್ಲಿ ಏನ್ ಮಾಡ್ತಾ ಇದ್ರು, ಮಂಗಳೂರಿನ ಬೇರೆ ಬೇರೆ ಕಾರಣಗೋಸ್ಕರ ಇವತ್ತು ಆ ತೆರೆ ಸರಿದಿದೆ. ಇತ್ತೀಚಿನ ತುಂಬಾ ವ್ಯಾಪಾರಿ ಸಿನಿಮಾಗಳು, ಅಂದ್ರೆ ಮುಖ್ಯವಾಹಿನಿಯ ಸಿನಿಮಾಗಳು, ಬರೀ ಕಲಾತ್ಮಕ ಚಿತ್ರಗಳು ಅಂತ ಅಷ್ಟೇ ಅಲ್ಲ, ಅವರು ಕೂಡ ಈ ಭಾಷೆಯ ದೃಷ್ಟಿಯಲ್ಲಿ ಹೆಚ್ಚಿನ ಪ್ರಯೋಗವನ್ನ ಮಾಡ್ತಾ ಇರೋದು ನಿಜವಾಗಿಯೂ ನನಗೆ ಸಮಾಧಾನ ತಂದಿದೆ. ಒಬ್ಬ ನಿರ್ದೇಶಕ ಸಹಜವಾಗಿ ಅದನ್ನ ಮಾಡ್ಬೇಕು. ಯಾಕಂದ್ರೆ ಈಗ ಮುಸಲ್ಮಾನರು ಮಾತಾಡ್ಬೇಕಾದ್ರೆ ನಾವು ಗಮನಿಸ್ತೀವಿ, ಶಿವಾಜಿನಗರದ ಮುಸಲ್ಮಾನರು ಹೇಗೆ ಮಾತಾಡ್ತಾನೆ, ನಮ್ದುಕಿ ನಿಮ್ದುಕಿ ಅಂತ ಮಾತಾಡ್ತಾನೆ. ಒಂದು ಸ್ಲ್ಯಾಂಗ್ ಸರ್, ತಮ್ಮ ಧ್ವನಿ ಮತ್ತೆ ಸ್ವಲ್ಪ ಕಟ್ ಆಯ್ತು. ಆದ್ರೆ ತಾವು ಹೇಳಿದ ಸಾರಾಂಶ ಚೆನ್ನಾಗಿ ತಿಳಿಯಿತು. ಸರ್, ಇದೀರಾ? ಮಧ್ಯೆ ನಂಗೆ ಡಿಸ್ಕನೆಕ್ಟ್ ಆಯ್ತು, ನಂಗೆ ಏನು ಕೇಳಲಿಲ್ಲ. ಹೇಳಿದ್ದೀನಿ. ತೊಂದ್ರೆ ಇಲ್ಲ ಸರ್, ತೊಂದ್ರೆ ಇಲ್ಲ. ನೀವು ಹೇಳಿದ ಉತ್ತರ ನಮಗೆ ತಲುಪ್ತು. ಧನ್ಯವಾದಗಳು. ಕೊನೆಯ 1-2 ಪ್ರಶ್ನೆಗಳು ನಾನು 3 ಜನರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ವರ್ಕ್ ಬಿಟ್ಟು, ನೀವು ಮಾಡಿದ ಚಿತ್ರಗಳನ್ನ ಹೊರತುಪಡಿಸಿ ನಿಮಗೆ ಬಹಳ ಇಷ್ಟವಾದ ಚಿತ್ರ ಯಾವುದು? ನಿಮ್ಮ ಫೇವರೆಟ್ ಪಿಕ್ಚರ್ ಯಾಕೆ? ಗಿರೀಶ್ ಅವರು. ಕನ್ನಡದಲ್ಲ, ಭಾರತದ ಎಲ್ಲಿ ಬೇಕಾದ್ರೂ ಆಗ್ಬೋದು, ಯಾವ ಭಾಷೆ ಯಾವ ದೇಶದ ಬೇಕಾದ್ರೂ ಆಗ್ಬೋದು. ನಿಮ್ಮ ಆಲ್ ಟೈಮ್ ಫೇವರೆಟ್ ಮೂವಿ ಯಾವುದು? ಕನ್ನಡದಲ್ಲಾದ್ರೆ ನಾನು ಬಹಳ ಇಷ್ಟಪಡುವ ಚಿತ್ರ ಸಂಸ್ಕಾರ.
ಯಾಕೆ ಸರ್? ಚೋಮನದುಡ್ಡು ಬಹಳ ದೀರ್ಘವಾದ ವಿವರಣೆ ಕೊಡ್ಬೇಕಾಗತ್ತೆ, ಅದನ್ನ ಇಲ್ಲಿ ಹೇಳೋದಿಲ್ಲ. ಯಾಕೆಂತಂದ್ರೆ ಪ್ರಥಮ ಬಾರಿಗೆ ನನ್ನ ನೋಡುವ ಕ್ರಮವನ್ನ ತಿದ್ದಿದ ಸಿನಿಮಾಗಳು ಇವು. ಆ ಕಾರಣಕ್ಕಾಗಿ ನೋಡುವ ಕ್ರಮವನ್ನ ನನ್ನ ಆಫ್ಟರ್ ಆಲ್ ಕಲೆ ಏನ್ ಮಾಡುತ್ತೆ ಅಂತಂದ್ರೆ ನನ್ನ ಗ್ರಹಿಕೆಯನ್ನ ತಿದ್ದುತ್ತಾ ಹೋಗುತ್ತೆ. ಹೌದು. ನೀವು ಒಂದು ದಿಕ್ಕಿನಿಂದ ನೋಡ್ತಾ ಇದೀಯ, ಅದಕ್ಕೆ ಇನ್ನೊಂದು ದಿಕ್ಕಿದೆ ಅಂತ ಹೇಳುತ್ತಲ್ಲ, ಹಾಗೆ ನೋಡಿದಾಗ ಅದು ಕೇವಲ ಎಮೋಷನಲ್ ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ. ನೋಡ್ಬಿಟ್ಟು ಅಳೋದು ನಗೋದು ಅದು ಬೇರೆ, ಆದ್ರೆ ನಿಮ್ಮ ಗ್ರಹಿಕೆಯನ್ನು ಬದಲಾಯಿಸುತ್ತಲ್ಲ, ಆ ಕಾರಣಕ್ಕಾಗಿ ನಾ ಈ 2 ಸಿನಿಮಾಗಳನ್ನ ಒಪ್ಕೋತೇನೆ. ಭಾರತೀಯ ಸಿನಿಮಾ ಬಂದ್ರೆ ನಾನು ಸತ್ಜಿತ್ ರಾಯ್ ಅವರ ಸಿನಿಮಾಗಳನ್ನ ಬಹಳ ಮೆಚ್ಚುತ್ತೇನೆ. ಥ್ಯಾಂಕ್ ಯು ಸರ್. ಜಾಗತಿಕ ಸಿನಿಮಾ ಬಿಟ್ರೆ ನೂರಾರು ಜನರ ಹೆಸರನ್ನು ಹೇಳ್ಬೋದು. ಹೌದು. ಬಹಳ ಎಕ್ಸ್ಪ್ಲೋರ್ ಮಾಡಿರ್ತೀರಾ, ಬಹಳ ಕಷ್ಟ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಆದ್ರೆ ಟಕ್ ಅಂತ ಮೈಂಡ್ಗೆ ಏನ್ ಬರುತ್ತೆ ಅನ್ನೋದನ್ನ ನಾನು ನೋಡುವಂತ ಪ್ರಯತ್ನ ಮಾಡ್ತಿದ್ದೆ. ಶೇಷಾದ್ರಿ ಸರ್, ತಮಗೆ ಅದೇ ಪ್ರಶ್ನೆ. ತಮ್ಮ ಕೆಲಸಗಳನ್ನ, ತಮ್ಮ ಚಿತ್ರಗಳನ್ನ ಹೊರತುಪಡಿಸಿದ್ರೆ ತಮಗೆ ಮೋಸ್ಟ್ ಫೇವ್ರೇಟ್ ಅನ್ನೋ ಮೂವಿ ಯಾವುದು? ಯಾವುದೇ ಭಾಷೆದ್ದು, ಯಾವುದೇ ದೇಶದ್ದು ಇರ್ಬೋದು. ಶೇಷಾದ್ರಿ ಸರ್ ಕನೆಕ್ಷನ್ ವರ್ಕ್ ಆಗ್ತಿಲ್ಲ ಅನ್ಸುತ್ತೆ. ಕಿರಣ್, ನಿಮ್ಮಿಂದ ಪ್ರಶ್ನೆ. ನೀವು ಮ್ಯೂಸಿಕ್ ಕಂಪೋಸರ್ ಆಗಿ. ಹಾ ಸರ್ ಹೇಳಿ. ಶೇಷಾದ್ರಿ ಸರ್ ಹೇಳಿ. ನನಗೆ ತುಂಬಾ ವೈಯಕ್ತಿಕವಾಗಿ ಇಷ್ಟವಾದ ಚಿತ್ರ, ನನ್ನ ನೋಟವನ್ನ ಕೂಡ ಬದಲಿಸಿದ ಚಿತ್ರ ಸತ್ಯಜಿತ್ ರೇ ಅವರ ಪಾತೆರ್ ಪಾಂಚಾಲಿ. ನನ್ಗಷ್ಟೇ ಅಲ್ಲ, ನನ್ನಂತ ಹಲವಾರು ಚಿತ್ರಕರ್ಮಿಗಳು, ಚಿತ್ರ ಪ್ರೇಮಿಗಳಿಗೆ ಚಲನಚಿತ್ರದ ಇನ್ನೊಂದು ದಿಕ್ಕು ದೆಸೆಯನ್ನ ತೋರಿಸಿದಂತ ಚಿತ್ರ ಭಾರತೀಯ ಚಿತ್ರಗಳ ಮಟ್ಟಿಗೆ ಪಾತೆರ್ ಪಾಂಚಾಲಿ ಅಂತ ಅನ್ಸುತ್ತೆ. ಕನ್ನಡದಲ್ಲಿ ನಾನು 1, 2 ಅಂತ ಹೇಳಕ್ ಹೋಗಲ್ಲ, ತುಂಬಾ ಸೂಕ್ಷ್ಮವಾದ ವಿಚಾರ. ಹಾಗಾಗಿ ಕಾಸರವಳ್ಳಿ ಅವ್ರು ಮಾಡುವಂತ ಚಿತ್ರಗಳು, ಪುಟ್ಟಣ್ಣವರ ಕೆಲವು ಚಿತ್ರಗಳು, ಕಥಾ ಸಂಗಮ, ಆ ತರದ ಚಿತ್ರಗಳು, ಹಾಗೆ ಹಲವಾರು ಇದಾವೆ, ಹಲವಾರು ಚಿತ್ರಗಳು ಇಷ್ಟ ಆಗಿದೆ. ಸ್ನೇಹಿತರೆ, ಇಬ್ಬರು ಉತ್ತರದಲ್ಲಿ ಒಂದು ಕಾಮನ್ ಎಲಿಮೆಂಟ್ ಗಮನಿಸಿದ್ರ, ಅವರ ನೋಟವನ್ನ, ಅವರ ದೃಷ್ಟಿಕೋನವನ್ನ ಬದಲಿಸಿದಂತ, ಅವರಿಗೆ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಂತ ಚಿತ್ರಗಳು ಅವರಿಗೆ ಹೆಚ್ಚು ಮನಸ್ಸಿಗೆ ತಟ್ಟಿದವೆ, ಇಷ್ಟವಾಗಿದ್ವೆ. ಅದು ನಾವು ಒಂದು ಗಮನಿಸಬೇಕಾದಂತ ಅಂಶ. ಯಾಕಂದ್ರೆ ನಾವು ಆ ನಿರಂತರ ಕಲಿಕೆಯನ್ನ, ಆ ಫ್ಲೆಕ್ಸಿಬಿಲಿಟಿನ, ಓಪನ್ ಮೈಂಡೆಡ್ನೆಸ್ ನ ಯಾವತ್ತೂ ಬಿಟ್ಕೊಡ್ಬಾರ್ದು. ತುಂಬಾ ಧನ್ಯವಾದಗಳು ಇಬ್ಬರಿಗೂ. ಕಿರಣ್, ತಮಗೆ ಅದೇ ಪ್ರಶ್ನೆ. ಮ್ಯೂಸಿಕ್ ಕಂಪೋಸರ್ ಆಗಿರ್ಬೋದು ಅಥವಾ ಫಿಲ್ಮ್ ಫ್ಯಾನ್ ಆಗಿರ್ಬೋದು, ನೀವು ಕೆಲಸ ಮಾಡಿರೋ ಚಿತ್ರಗಳನ್ನು ಬಿಟ್ರೆ ನಿಮ್ಗೆ ಯಾವ್ದು ಇಷ್ಟ? ನಾನು ಆಲ್ ಟೈಮ್ ಫೇವ್ರೆಟ್ ಮ್ಯೂಸಿಕ್ ಅಂತ ಹೇಳಿದ್ರೆ ಆನ್ಸಿಮಸ್ ಅವ್ರದ್ದು, ಲೈಕ್ ಪೈರೇಟ್ಸ್ ಆಫ್ ದಿ ಕ್ಯಾರಿಬಿಯನ್ ಸೀರೀಸ್, ದಿ ಮೋಸ್ಟ್ ಫೇವ್ರೆಟ್ ನನಗೆ. ಅಂಡ್ ಕನ್ನಡದಲ್ಲಿ ನೋಡಕ್ ಹೋದ್ರೆ ಇವಾಗ ಆಕ್ಚುಲಿ ಎಲ್ಲ ಮ್ಯೂಸಿಕ್ ಕಂಪೋಸರ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲೈಕ್ ನಾನು ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಜಾನರ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ಗುಡ್ ಆಕ್ಚುಲಿ. ಫಾರ್ ಎಕ್ಸಾಂಪಲ್, ಇವರು ಅಜನೀಶ್ ಅವರೇ ಒಂಥರ ಮ್ಯೂಸಿಕ್ ಮಾಡ್ತಿದ್ದಾರೆ, ರವಿ ಬಸ್ರೂರ್ ಅವರೇ ಒಂಥರ ಮ್ಯೂಸಿಕ್ ಮಾಡ್ತಿದ್ದಾರೆ, ಅಂಡ್ ಚರಣ್ ರಾಜ್ ಅವರು ಡಿಫ್ರೆಂಟ್ ಆಗಿ ಮ್ಯೂಸಿಕ್ ಮಾಡ್ತಿದ್ದಾರೆ, ಸ್ವಲ್ಪ ಜಾಜ್ ಇನ್ಫ್ಲುಯೆನ್ಸ್ ಇದೆ ಅವ್ರದ್ದು. ಸೊ ಆ ತರ ನೋಡಕ್ ಹೋದ್ರೆ ನಮ್ಮವ್ರೆಲ್ಲರೂ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಿದ್ದಾರೆ. ಅಂಡ್ ನಾನು ಅದರಲ್ಲಿ ದಿ ಬೆಸ್ಟ್ ಅಂತ ಯಾವ್ದು ಹೇಳಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಹೇಳಿದೆ, ಎಲ್ಲಾನು ದಿ ಬೆಸ್ಟ್ ಅಲ್ಲೇ ಬರ್ತಾ ಇದೆ ಅದು, ಆ ತರ ಇದು. ಬಟ್ ನನ್ನ ಪರ್ಸನಲ್ ಫೇವರೇಟ್ ಇಸ್ ಆಲ್ವೇಸ್ ಹ್ಯಾನ್ಸ್ ಜಿಮ್ಮರ್ಸ್ ಪೈರೇಟ್ಸ್ ಆಫ್ ದಿ ಕ್ಯಾರಿಬಿಯನ್. ಥ್ಯಾಂಕ್ ಯು. ಸಮಯವನ್ನ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ರಾತ್ರಿ 10 ಕಾಲಾಗ್ತಾ ಬಂತು. ಹಾಗಾಗಿ ನಾನು ಕೊನೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ. ನಮ್ಮ NRI ಕನ್ನಡಿಗರಿಗೆ, ಹೊರದೇಶದಲ್ಲಿ ನಡೆಸಿರುವಂತ ಕನ್ನಡಿಗರು ಚಿತ್ರ ತೆಗಿಬೇಕು ಅಂತ ತುಂಬಾ ಉತ್ಸಾಹದಲ್ಲಿರ್ತಾರೆ, ತುಂಬಾ ಕನಸುಗಳಿರ್ತವೆ. ಶೇಷಾದ್ರಿ ಸರ್ ನಿಮ್ಮ ವಿಡಿಯೋದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ, ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ, ಎಲ್ಲರಿಗೂ ಒಂದು ಕನಸಿರುತ್ತೆ. ಆದ್ರೆ ಕಾರಣಾಂತರಗಳಿಂದ ಆ ಕನಸಿನ ಬಗ್ಗೆ ಪ್ರಯತ್ನ ನಾವು ಮಾಡಿರಲ್ಲ. ಇಂಥ ಪ್ರಯತ್ನ ಮಾಡಕ್ ಹೊರಟಾಗ್ಲೂ ನಾವು ಪಾರ್ಟ್ ಟೈಮ್ ಆಗಿ ಮಾಡ್ತೀವಿ, ಯಾಕಂದ್ರೆ ಫುಲ್ ಟೈಮ್ ಫಿಲ್ಮ್ ಲೈನಿಗೆ ಬರಕ್ ಆಗೋದಿಲ್ಲ. ನಮ್ಮಲ್ಲಿ 90% ಜನಕ್ಕೆ ಆಗೋದಿಲ್ಲ. ಇಂಥ ಹೊರದೇಶದಲ್ಲಿಟ್ಕೊಂಡು ಹಲವಾರು ಅಡೆತಡೆಗಳ ನಡುವೆಯೂ ಆ ಕನಸನ್ನ ಕಾಪಾಡ್ಕೊಂಡು ಬಂದಿರುವಂತ ಫಿಲ್ಮ್ ಮೇಕರ್ಸ್ಗೆ ತಾವು ಯಾವ ರೀತಿಯ ಅಡ್ವೈಸ್ ಅಥವಾ ಎನ್ಕರೇಜ್ಮೆಂಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ವಾಟ್ ವುಡ್ ಯು ಲೈಕ್ ಟು ಸೇ ಟು NRI ಕನ್ನಡಿಗರ್ಸ್ ಹೂ ವಾಂಟ್ ಟು ಪ್ರೊಡ್ಯೂಸ್ ಮೂವೀಸ್, ಮೇಕ್ ಮೂವೀಸ್? ಗಿರೀಶ್ ಸರ್, ತಮ್ಮಿಂದ ಶುರು ಮಾಡೋಣ. ಈ ಸಿನಿಮಾ ಅನ್ನೋದು ಕೇವಲ 20ನೇ ಶತಮಾನದ ಕಲೆ ಮಾತ್ರ ಅಲ್ಲ, ಅದು ನಮ್ಮ ನೋಡುವ ಕ್ರಮವನ್ನೇ ತಿದ್ದಿದ ಒಂದು ಹೊಸ ಕಲೆ ಕೂಡ. ಹಾಗಾಗಿ ಇದನ್ನ ಬಹಳ ಗಂಭೀರ ಉದ್ದೇಶಗಳಿಗಾಗಿ
ಬಳಸೋಣ. ಯಾಕಂದ್ರೆ ಈ ಮಾಧ್ಯಮಕ್ಕೆ ಎಷ್ಟು ನಮ್ಮ ಯೋಚನೆಯನ್ನ ತಿದ್ದುವ ಶಕ್ತಿ ಇದೆಯೋ ಅಷ್ಟೇ ನಮ್ಮ ಅಭಿರುಚಿಯನ್ನ ಕೆಡಿಸುವ ಶಕ್ತಿಯೂ ಇದೆ. ಆ ದಿಕ್ಕಿನಂತ ನಾವು ಹೆಜ್ಜೆ ಹಾಕೋದ್ ಬೇಡ, ಅಭಿರುಚಿಯನ್ನ ಕೆಡಿಸುವ ದಿಕ್ಕಿನಂತೆ ಹೆಜ್ಜೆ ಹಾಕೋದ್ ಬೇಡ. ಒಂದು ಒಳ್ಳೆಯ ಸಾಹಿತ್ಯ, ರಂಗಕೃತಿ, ಸಂಗೀತ ಏನ್ ಕೆಲಸ ಮಾಡುತ್ತೋ ಅಷ್ಟೇ ಅಥವಾ ಅಷ್ಟೇ ಪ್ರಭಾವಶಾಲಿಯಾಗಿ ಈ ಮಾಧ್ಯಮವು ಮಾಡುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಮಾಧ್ಯಮವನ್ನ ದುಡಿಸಿಕೊಳ್ಳೋಣ ಅಂತ ನಾನು ಈ ಸಂದರ್ಭದಲ್ಲಿ ದುಡಿಸ್ಕೊಳ್ಳಬಹುದು, ಅದನ್ನು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಅನಿವಾಸಿ ಕನ್ನಡಿಗರಿಗೆ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆ ಮಾತು, ನಾವೆಲ್ಲರೂ ಖಂಡಿತ ಗಮನದಲ್ಲಿ ಇಟ್ಕೊಳ್ಬೇಕಾದಂತ ಮಾತು. ಶೇಷಾದ್ರಿ ಸರ್. ಶೇಷಾದ್ರಿ ಸರ್ ವಾಪಸ್ ಬರೋಣ. ಕಿರಣ್, ತಮ್ಮ ಅಡ್ವೈಸ್. ಓಕೆ, ಸೊ ನನ್ನ ಅಡ್ವೈಸ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಹೊಸ ಟೀಮ್ ಅಂತ ಬಂದಾಗ ಆ ಒಂದು ಬಾಂಡಿಂಗ್ ಇರಲಿ. ಫಸ್ಟ್ ಬಾಂಡಿಂಗ್ ಇಟ್ಕೋಬೇಕು. ಸುಮ್ಮನೆ ಕಿತ್ತಾಡ್ಕೊಂಡು ಮಾಡುವಂಥದ್ದು ಏನಿಲ್ಲ. ನಾನ್ ಮೇಲು, ನಾನ್ ಡೈರೆಕ್ಟ್ರು, ನಾನ್ ಪ್ರೊಡ್ಯೂಸರ್ ಹಿಡ್ಕೊಂಡ್ ಬಂದಿದ್ದೀನಿ, ಅದು ಇದು ಅದೆಲ್ಲ ಏನೂ ಬರಲ್ಲ. ಎಲ್ಲರೂ ಹೊಸಬ್ರು ಇರ್ತಾರೆ. ಅಂಡ್ ಇಲ್ಲ ಯಾರಾದ್ರೂ ಮುಂಚೆ ಒಂದ್ 2-3 ಸಿನಿಮಾಗಳು ಮಾಡಿರೋ ಇರ್ಬೋದು. ಆ ಥರದ್ದು ಮಿಂಗಲ್ ಆಗಿದ್ರೇನು ಎಲ್ಲರೂ ಒಂದು ಬಾಂಡಿಂಗ್ ಅಲ್ಲಿ ಮಾಡುವ. ನಾನ್ ಅರ್ಥ ಮಾಡ್ಕೊಂಡಿರೋದು, ಸಿನಿಮಾ ಮಾಡೋದು ಬಂದು ಏನಂತಾರೆ, ಒಂದು ಹಬ್ಬ ಮಾಡ್ದಂಗೆ. ಹಬ್ಬ ಮಾಡಿ ಮನೇಲಿ ಏನಂತಾರೆ ಎಲ್ಲ ಹೊಸ ಹೊಸ ಒಳ್ಳೊಳ್ಳೆ ಡಿಶ್ಗಳು ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಕೂಡ್ಕೊಂಡು ಮಾಡ್ತೀವಿ ಗೊತ್ತಾ. ಸೊ ಆ ಥರ. ಸೊ ಏನು ಜಗಳ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಅದು. ಸೊ ಎಲ್ಲಾನು ಒಂದು ಬ್ಯೂಟಿಫುಲ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಅರ್ಥ ಮಾಡ್ಕೋಬೇಕು. ಓಕೆ, ಇದು ನಾನು ಇದನ್ನ ಮಾಡ್ತೀನಿ, ನೀನ್ ಅದನ್ನ ಮಾಡು, ನೀನ್ ಅದನ್ನ ನೋಡ್ಕೋ, ನಾನು ಇದನ್ನ ನೋಡ್ಕೊಂತೀನಿ. ಆ ಥರ ಮಾಡ್ಕೊಂಡು ಸಿಂಪಲ್ ಆಗಿ ಹೋಗ್ಬೇಕು. ನಾನ್ ಮೇಲು, ನಾನ್ ಕೀಳು, ನಾನೇ ಡೈರೆಕ್ಟ್ರು, ನಾನೇ ಮ್ಯೂಸಿಕ್ ಡೈರೆಕ್ಟ್ರು, ಆ ಥರ ಎಲ್ಲ ಇರ್ಕೂಡ್ದು. ಶುಡ್ ಬಿ ಲೈಕ್ ಎವ್ರಿಬಡಿ ಇಸ್ ನ್ಯೂ ಬೀಸ್ ಅಷ್ಟೇ. ಎಷ್ಟೇ ಒಂದು 10 ಸಿನಿಮಾ ಮಾಡಿರ್ಲಿ, 20 ಸಿನಿಮಾ ಮಾಡಿರ್ಲಿ, ಹೊಸ ಸಿನಿಮಾ ಥರನೇ ಮಾಡ್ಕೋಬೇಕು ಯಾವಾಗ್ಲೂ ಅಷ್ಟೇ. ಒಬ್ರಿಂದ ಇನ್ನೊಬ್ರು ಕಲಿಬೇಕು, ಅದನ್ನ ಮಾಡಿ. ಅಂಡ್ ಯಾ ಲೈಕ್ ಎಂಜಾಯ್ ಮಾಡ್ಕೊಂಡು ಮಾಡಿ ಅಷ್ಟೇನೆ, ಏನಿಲ್ಲ. ಏನು ತಲೆನೋವು ಮಾಡುವಂಥದ್ದು ಏನಿರಲ್ಲ ಇಲ್ಲಿ. ಇಟ್ಸ್ ಅನ್ ಆರ್ಟ್ ನ ಯಾವತ್ತೂ ಏನಂತಾರೆ, ಒಂದು ಮನಸ್ಪೂರ್ವಕವಾಗಿ ಮಾಡ್ಬೇಕದು, ಪ್ರೀತಿಯಿಂದ ಮಾಡ್ಬೇಕು. ಅದನ್ನ ಬಿಟ್ಟು ಏನೋ ಟೆನ್ಷನ್ ಮಾಡ್ಕೊಂಡು ಮಾಡೋದಾಗ್ಲಿ, ಜಗಳ ಮಾಡ್ಕೊಂಡು ಮಾಡೋದಾಗ್ಲಿ, ಆ ಥರದ್ದೆಲ್ಲ ಏನು ಬರಲ್ಲ. ಅದು ಬಿ ಫ್ರೆಂಡ್ಲಿ, ಆರಾಮಾಗಿ ಎಕ್ಸ್ಪೆರಿಮೆಂಟ್ ಮಾಡಿ, ಎಲ್ಲ ಚೆನ್ನಾಗಾಗುತ್ತೆ ಅಷ್ಟೇ. ಖಂಡಿತ. ಧನ್ಯವಾದಗಳು ಕಿರಣ್. ಈಗ ಬಿಡಿ ಟೀಮ್ ವರ್ಕ್ ಮೇಲೆ ಫೋಕಸ್ ಮಾಡಿ, ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಶೇಷಾದ್ರಿ ಸರ್, ವಾಪಸ್ ಬಂದಿದ್ದೀರಾ? ಇರ್ಲಿ, ಪರವಾಗಿಲ್ಲ. ಅವರಿಂದ ಮತ್ತೆ ವಿಡಿಯೋ ಮೆಸೇಜ್ ಆಮೇಲೆ ತಗೊಳ್ಳೋಣ. ಸ್ನೇಹಿತರೆ, ಇವತ್ತಿನ ವೆಬಿನಾರ್ ನಿಮ್ಮೆಲ್ಲರಿಗೂ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದೆ, ಒಳ್ಳೆಯ ಸ್ಫೂರ್ತಿ ನೀಡಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಜೊತೆ ಇಷ್ಟು ಸಮಯವನ್ನು ಕಳೆದಂತ ನಮ್ಮ ಪ್ಯಾನಲಿಸ್ಟ್ 3 ಜನರಿಗೆ, ಅತಿರಥ ಮಹಾರಥರು ಪದ್ಮಶ್ರೀ ಗಿರೀಶ್ ಕಾಸರವಳ್ಳಿ ಅವರಿಗೆ, TKSFF ತಂಡದ ಪರವಾಗಿ, ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು, ವಂದನೆಗಳು. ಹಾಗೆ ಪಿ ಶೇಷಾದ್ರಿ ಸರ್, ತಮಗೂ ಕೂಡ ನಮ್ಮ TKSFF ಬಳಗ ಅಂತ ಹೇಳಿದ್ರೆ ನಮ್ಮ ತಂಡ ಇರ್ಬೋದು, ನಮ್ಮ ಪಾರ್ಟಿಸಿಪೆಂಟ್ಸ್ ಇರ್ಬೋದು, ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕಿರಣ್, ತಮಗೂ ಕೂಡ ನಮ್ಮ ಜೊತೆ ಇಷ್ಟೊಂದು ಸಮಯ ಸ್ಪೆಂಡ್ ಮಾಡಿ ಒಳ್ಳೊಳ್ಳೆಯ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮ ಅಮೆರಿಕನ್ನಡಿಗರ ಮತ್ತು ತಮ್ಮ ನಡುವೆ ಇರುವಂತ ಈ ಒಂದು ಬಾಂಧವ್ಯ ಹೀಗೆ ನಿರಂತರವಾಗಿ ಬೆಳೀತಾ ಇರಲಿ. ಇನ್ನೂ ಸದಾಕಾಲ ನಾವು ನಿಮ್ಮಿಂದ ಕಲಿತಾ ಇರೋಂಗಾಗ್ಲಿ. ಎರಡೂ ಕಡೆಯಿಂದ ಇನ್ನೂ ಒಳ್ಳೊಳ್ಳೆಯ ಪ್ರಾಜೆಕ್ಟ್ಗಳು, ಒಳ್ಳೊಳ್ಳೆಯ ಸಿನಿಮಾಗಳು ಹೊರಬಂದು ಜನರಿಗೆ ತಲುಪುವಂತಾಗ್ಲಿ ಅಂತ ಆಶಿಸ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮುಂದಿನ ವೆಬಿನಾರ್ ಇನ್ಫಾರ್ಮೇಶನ್ ನಾವು ಸದ್ಯದಲ್ಲೇ ಪ್ರಕಟಿಸ್ತೀವಿ, ನಿರೀಕ್ಷಿಸಿ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೋಪ್ ಯು ಎಂಜಾಯ್ಡ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು. Have a good weekend.